प्रचारे श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। हरे कृष्ण। श्रीमद् भागवतम सत्संग कार्यक्रम के ಎಲ್ಲರಿಗೂ ಸ್ವಾಗತ। ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 2 ಶ್ಲೋಕ ನಂಬರ್ 16 ನೋಡಬೇಕು. ಶ್ಲೋಕ ನಂಬರ್ 16 ನೋಡಬೇಕು. ಅದಕ್ಕಿಂತ ಮುಂಚೆ ಹರಿನಾಮದ್ದು ಸ್ವಲ್ಪ ನೋಡೋಣ. ಎಣ್ಣೆ ಚೇತೋದರ್ಪಣಮಾರ್ಜನಂ ಭವಮಹಾಧಾವಾಗ್ನಿರ್ವಾಪಣಂ ಶ್ರೇಯ ಕೈರವಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಾಂ ಪೂರ್ಣಾಮೃತಸ್ವಾದನಂ ಸರ್ವಾತ್ಮಾ ಸ್ನಪನ್ನಂ ಪರಮಿ ಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಇದರಲ್ಲಿ ಆನಂದಾಂಬುಧಿ ವರ್ಧನಂ ಮಾಡ್ತಾ ಇದ್ದೀವಿ. ಆನಂದಾಂಬುಧಿ ವರ್ಧನಮಲ್ಲಿ ಸ್ವಲ್ಪ ಆಗಿದೆ. ಒಂದು ಜೀವಿಗೆ ಆನಂದ ಅನ್ನೋದು ವರ್ಧನೆ ಆಗ್ತಾ ಇರುತ್ತೆ. ಶ್ರೀಕೃಷ್ಣ ಸಂಕೀರ್ತನದಿಂದ ಆನಂದ ಅನ್ನೋದು ವರ್ಧನೆ ಆಗ್ತಾ ಇರುತ್ತೆ, ಹೆಚ್ಚಾಗ್ತಾ ಇರುತ್ತೆ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆಲೂ ಕೂಡ ಆನಂದ ಅನ್ನೋದು ಬರ್ತಾ ಇರುತ್ತೆ. ಸೊ ಇದನ್ನೊಂದು ಕ್ವಶನ್ ಮುಖಾಂತರ ಬಿಟ್ಟು ಏನು, ಓಕೆ, ಒಬ್ಬ ಹೇಳ್ಬೋದು ಆನಂದ ಬರ್ಬೋದು, ಆದರೆ ನೀವು ಹೇಳ್ತಾರಷ್ಟೇ ಇಲ್ಲ. ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ ಇದರಲ್ಲಿ ತುಂಬ ಆನಂದ ಇದೆ ಅಂತ. ಎಲ್ಲ ಶಾಸ್ತ್ರಗಳು ಹೇಳ್ತಾ ಇದೆ ಇದು ಸರಿ, ಇದರಲ್ಲಿ ಆನಂದ ಇದೆ ಅಂತ. ಆದರೆ ಇದೇ ಕರೆಕ್ಟು, ನಮಗೆ ಅನುಭವಕ್ಕೆ ಬರ್ದಿರೋದು ಸ್ವಲ್ಪ ಮಟ್ಟಿಗಿದೆ. ಆದರೆ ನೀವೇನು ಹೇಳ್ತಾ ಇದ್ದೀರ ಆ ಮಟ್ಟಕ್ಕಿಲ್ಲ. ಸೊ ಆ ಥರ ಮಟ್ಟಕ್ಕೆ ಆನಂದ ಬರಲ್ಲ. ಸೊ ಇದಕ್ಕೆ ಕಾರಣ ಏನು? ಈ ಥರ ಆನಂದ ಬರಬೇಕು ಅಂದರೆ ಪ್ರತಿಯೊಬ್ಬರಿಗೂ, ಅಂದರೆ ಯಾರು ಜಪ ಮಾಡ್ತಾರೋ ಅದಕ್ಕೆ ಬರಬೇಕು ಅಂತಂದರೆ ಕಾರಣ ಏನು? ಯಾಕೆ ನಮ್ಗೆ ಆನಂದ ಬರ್ತಾ ಇಲ್ಲ? ಅದೇ ಶುದ್ಧ ಭಕ್ತರಿಗಾದ್ರೆ ಆನಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಇವರು ಹೇಳ್ತಾ ಇದ್ದಾರೆ ಅನುಭವದಿಂದನೂ ಆಗಿದೆ ಅವ್ರಿಗೆ, ಮತ್ತೆ ಅವ್ರು ತೋರಿಸಿರೋ ವ್ಯವಹಾರದಿಂದನೂ ಕೂಡ ಕೃಷ್ಣಂದು ಇವ್ರಿಗೆ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ ನಮಗೆ ಬೇರೆ ಬೇರೆ ವಿಧದಿಂದ. ಅದೇ ರೀತಿ ಒಬ್ಬ ವ್ಯಕ್ತಿ ಈಗ ಕೇಳ್ತಾನೆ ಈ ಥರ ಕಾರಣ, ಈಗ ನಮ್ಮಂಥವ್ರಿಗೆ ಕಾರಣ ಏನು? ಜನರಲ್ ಪೀಪಲ್ಗೆ ಕಾರಣ ಏನು? ಕೃಷ್ಣನ ನಾಮದ ಜಪ ಮಾಡಿದಾಗ ನಮಗೆ ಪೂರ್ಣ ಆನಂದ ಬರುತ್ತೆ ಅಂತ ಹೇಳ್ತಿದ್ರ, ಆದರೆ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಒಬ್ಬ ಕೇಳ್ಬೋದು. ಸೊ ಕಾರಣ ಇಷ್ಟೇ ನೋಡಿ. ಅಕಸ್ಮಾತ್ ಕೃಷ್ಣ ನಾವು ಸಕ್ಕರೆ ತಿಂತೀವಿ ಅಂತ ಇಟ್ಕೊಳ್ಳಿ. ಈ ಸಕ್ಕರೆ ತಿಂದಾಗ ಸಕ್ಕರೆ ಸ್ವಲ್ಪ ಬಾಯಿಗೆ ಹಾಕ್ತೀವಿ, ಸಕ್ಕರೆ ಏನಾದರೂ ಕಹಿ ಆಗಿದ್ರೆ ಅದು ತಿನ್ನಕ್ಕೆ ಇಷ್ಟಪಡಲ್ಲ ಅಲ್ವಾ? ಕಹಿ ಸಕ್ಕರೆ ಅಂತೂ ಇರಲ್ಲ. ಸಕ್ಕರೆ ಅಂತಂದ್ಮೇಲೆ ಅದು ಸಿಹಿನೇ ಇರುತ್ತೆ. ಅದು ನಂಬಿಕೆ ಇದ್ದು ನಾವು ಮಾಡ್ತಾ ಇದ್ವಿ. ಇಲ್ಲಿ ಸಕ್ಕರೆ ಸಿಹಿ ಇಲ್ಲ ಅಂತಂದ್ರೆ, ಸಿಹಿ ಹತ್ತುತ್ತಾ ಇಲ್ಲ ನಮ್ಮ ನಾಲ್ಗೆಗೆ ಅಂದರೆ ಸಕ್ಕರೆ ಫಾಲ್ಟೋ ಇಲ್ಲ ನಮ್ಮದ ನಾಲ್ಗೆ ಇಲ್ಲ ನಮ್ಮ ಇದ್ರದ್ದು ಫಾಲ್ಟು ಅಂತ ಹೇಳ್ತೀರಾ? ಸಕ್ಕರೆ ಫಾಲ್ಟ್ ತಾನೆ, ನಮ್ಮ ನಾಲ್ಗೆ ಫಾಲ್ಟ್ ತಾನೆ ಇದು. ಸಕ್ಕರೆ ಯಾವತ್ತೂ ಬೇರೆ ತರ ಸೀನೆ ಇರುತ್ತೆ, ಸಿಹಿಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರೋದು ಅದು ಬೇರೆ ಪ್ರಶ್ನೆ, ಆದರೆ ಸೀನೆ ಇರುತ್ತೆ ಅಲ್ವಾ? ಯಾವುದು ಉಪ್ಪು ಸಕ್ಕರೆ ಅಂತ ಕೇಳಲ್ಲ, ಕಹಿ ಸಕ್ಕರೆ ಅಂತ ಕೇಳಲ್ಲ, ಸಿಹಿ ಸಕ್ಕರೆ ಅಂತಲೇ ಹೇಳ್ತೀವಿ. ಸಿಹಿ ಇದ್ದೇ ಇರುತ್ತೆ, ಬಟ್ ಸಿಹಿ ಇಲ್ಲ ಅಂತಂದರೆ ನಮ್ಮದು ನಾಲ್ಗೆ ಫಾಲ್ಟು. ಮತ್ತು ಅದೇ ಥರ ಈಗ ಕೃಷ್ಣ ವೃಂದಾವನದಲ್ಲಿ ಮಗುವಾಗಿ ಅವನ್ನ ಎತ್ಕೊಂಡು ತನ್ನ ತೊಡೆ ಮೇಲೆ ಹಾಕ್ಕೊಂಡು ಎಲ್ಲ ಗೋಪಿಯರು ಮತ್ತು ಯಶೋದಮಯ್ಯ, ರೋಹಿಣಿ ಮಾತಾ ಎಲ್ಲರೂ ಆಡಿಸ್ತಾ ಇದ್ರು. ಅವ್ರಿಗೆ ಅತ್ಯುನ್ನತವಾಗಿ ಆನಂದ ಸಿಗ್ತಾ ಇದ್ರು. ಭಗವಂತನ ಸ್ಪರ್ಶ ಮಾಡಿದ ತಕ್ಷಣ ಅವ್ರಿಗೆ ಆನಂದ, ಉಲ್ಲಾಸ. ಸೊ ಆನಂದಕ್ಕೆ ಪಾಲನೆ ಇರ್ತಿರ್ಲಿಲ್ಲ ವೃಂದಾವನವಾಸಿಗಳು. ಏನು ಆನಂದ ಅಂತ ಹೇಳ್ತಾ ಇದ್ದೀವೋ ಆನಂದ ಶುರುವಾಗಿದ್ದೆ ಅಲ್ಲಿಂದ.
ಸೊ ನಿಜವಾದ ಆನಂದ ಈ ಭೌತಿಕ ಪ್ರಪಂಚದಲ್ಲಿ ಆಲ್ಮೋಸ್ಟ್ ಈ ಕಲಿಗೆ ಶುರುವಾಗಿದ್ದು ಅಲ್ಲಿಂದ ಅಂತ ಇಟ್ಕೊಳ್ಳೋಣ. ಸೊ ಆ ಥರದ ಆನಂದ ಸಿಗ್ತಾ ಇದೆ. ಅದೇ ಕೃಷ್ಣನ ಕಂಸನೂ ಕೂಡ ಮುಡ್ತಾನೆ, ಕೃಷ್ಣ ಕಂಸನ್ನೇ ಮುಡ್ತಾನೆ. ಅವಾಗ ಅವನಿಗೇನಾಗ್ತಾ ಇದೆ, ಏನಿಗೆ ಕಂಸನ್ಗೆ ಆನಂದ ಬರ್ತಿದ್ಯಾ? ಇಲ್ಲ, ಭಯ ಮತ್ತು ಮೃತ್ಯುದು ಚಿತ್ರ ಕಾಣಿಸ್ತಾ ಇದೆ ಅವನಿಗೆ. ಕೃಷ್ಣ ಮುಡ್ತಾ ಕಾರಣ ಒಂದೇ ಸ್ಪರ್ಶ ಆಗಿರೋದು, ಕೃಷ್ಣ ಒಬ್ಬನೇ, ಸ್ಪರ್ಶ ಒಂದೇ. ಸೊ ಆದರೆ ಇಲ್ಲಿ ಅವರವರ ಭಾವ. ಸೊ ನಮ್ಮ ಭಾವ ಏನಿತ್ತು, ಕಂಸನ ಭಾವ ಏನಿತ್ತು, ಕೃಷ್ಣನ ಕೊಲ್ಲಬೇಕು ಅಂತ. ಸೊ ಅದೇ ರೂಪದಲ್ಲಿ ಅವನಿಗೆ ಮೃತ್ಯುವಾಗಿ ಬರ್ತಾ ಇದ್ದಾನೆ. ಇಲ್ಲಿ ಯಶೋದಮ್ಮ ಕೃಷ್ಣನ ಪ್ರೀತಿಯಿಂದ ಅದೇ ಭಾಗ ಪ್ರೀತಿನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಸೊ ಕಾರಣ ಏನು ಇವಾಗ ಕಂಸನ್ಗೂ ಮತ್ತೆ ಇಲ್ಲಿ ನಮಗೆ ಏನೋ ಸಕ್ಕರೆದು ಆಯ್ತಲ್ಲ, ಕಾರಣ ಏನು ಇದಕ್ಕೆ ಕಾರಣ ಇಷ್ಟೇ. ಏನು ನಮ್ಗೆ ಯಾಕೆ ಅನ್ನೋ ಸಿಗ್ತಾ ಇಲ್ಲ? 3 ಕಾರಣ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ. 3 ಕಾರಣ ಹೇಳುತ್ತೆ. ಒಂದು, ನಮ್ಮದು ಚಿತ್ತ ಶುದ್ಧ ಇಲ್ಲದೆ ಇರೋದು. ಹರಿನಾಮನ ಜಪ ಮಾಡ್ತಾ ಇದ್ರು ಕೂಡ ನಮಗೆ ಆನಂದ ಕಾಣಿಸ್ತಾ ಇಲ್ಲ, ತುಂಬ ತೃಪ್ತಿ ಕಾಣಿಸ್ತಾ ಇಲ್ಲ, ಬೇಕು ಅನ್ನಿಸ್ತಾ ಇಲ್ಲ. ಯಾಕೆಂದರೆ 3 ಕಾರಣ. ಒಂದು, ಚಿತ್ತ ಶುದ್ಧ ಇಲ್ಲದೆ ಇರೋದು. ಚಿತ್ತ ಅಂದರೆ ಮನಸ್ಸು ಶುದ್ಧತೆಯಿಂದ ಇಲ್ಲದೆ ಇರೋದು. ಬೇರೆ ಬೇರೆ ಯೋಚನೆ ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಕಡೆ ಗಮನ, ಏಕಚಿತ್ತ ಇರಲ್ಲ. ಮತ್ತು ಚಿತ್ತದಲ್ಲಿ ಬೇರೆ ಥರ ಅಸೂಯೆ ಭಾವನೆ ವ್ಯಕ್ತಪಡಿಸ್ತೀವಿ, ಕೋಪ ಭಾವನೆ ವ್ಯಕ್ತಪಡಿಸ್ತೀವಿ. ಸೊ ಇನ್ನೊಬ್ರಿಗೆ ಅನ್ಯಾಯ ಮಾಡೋಂಥ ಇದನ್ನು ವ್ಯಕ್ತಪಡಿಸ್ತೀವಿ. ಸೊ ಇದೆಲ್ಲ ಕೃಷ್ಣ ಪ್ರಜ್ಞೆಗೆ ಬರಲ್ಲ, ಚಿತ್ತ ಶುದ್ಧ ಇಲ್ಲ ಅನ್ನೋದನ್ನು ತೋರಿಸುತ್ತೆ. ಸೊ ನಾಮದ ರುಚಿ ನಮಗೆ ಸಿಗಲ್ಲ ಯಾವಾಗ ಚಿತ್ತ ಶುದ್ಧ ಇಲ್ವೋ ಆವಾಗ. ಎರಡನೇದು, ಅಪರಾಧ ಮಾಡ್ತಿದ್ದೇವೆ ನಾವು, ಅಪರಾಧಗಳನ್ನ ಮಾಡ್ತಾ ಇದ್ದೇವೆ. ಹರಿನಾಮದ ಬಗ್ಗೆ 10 ಅಪರಾಧ ಹಿಂದಗಡೆ ನೋಡಿದ್ವಿ. ಸೊ 10 ಅಪರಾಧಗಳು ಮತ್ತು ಜೊತೆಗೆ ಬೇರೆ ಬೇರೆ ಥರ ಅಪರಾಧಗಳು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಹರಿನಾಮನ ಜಪ ಮಾಡಿದಾಗ ನಮಗೆ ಅದರಿಂದ ಏನು ಬರಬೇಕು, ಪೂರ್ಣ ಆನಂದ, ಅದು ಬರ್ತಾ ಇದೆ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಅಪರಾಧಗಳನ್ನ ಮಾಡ್ತಾ ಇದ್ದಾರೆ. ಶುದ್ಧ ಭಕ್ತರು ಬಿಟ್ಟು ಏನು ಕೃಷ್ಣನಾಮನ ರುಚಿ ಪಡೆದಿದೆಯೋ ಅವರು ಅಪರಾಧ ಮಾಡ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ. ಸೊ ಅಪರಾಧ ಮಾಡ್ತಾ ಇದೀವಿ, ಅದಕ್ಕೆ ನಮಗೆ ನಾಮ ರುಚಿ ಸಿಗ್ತಾ ಇಲ್ಲ. ಮೂರನೇದು, ಪಾಪ ಮಾಡಿದ್ದೀವಿ, ಜಾಸ್ತಿ ತುಂಬ ಮಾಡಿದ್ದೀವಿ, ಹಿಂದೆಗಡೆ ಪಾಪ ಮಾಡಿದ್ದೀವಿ, ಮತ್ತು ಇವಾಗ ಮಾಡ್ತಾ ಇದ್ದೀವಿ. ಎರಡೂ ಇದೆ. ಎರಡರಿಂದನೂ ಯಾವ್ದಾರ ಒಂದಿದ್ರು ಕೂಡ ನಮಗೆ ಹರಿನಾಮದ್ದು ರುಚಿ ಸಿಗಲ್ಲ. ಇಲ್ಲಿ ನೋಡಿ, ಪಾಪ ಮಾಡಿದ್ದೀವಿ ಅಂತಂದ್ರೆ ಅರ್ಥ ಏನು? ನಮ್ಮ ಪಾಪದ ಸಂಚಯ ತುಂಬ ಇದೆ ಹಿಂದೆಗಡೆ, ಇದು ಹಿಂದೆ ಜನ್ಮದ್ದು ಬೇರೆ ಜನ್ಮದ್ದು ತುಂಬ ಇದೆ, ಅದಕ್ಕೆ ಅದು ಹೋಗಿಲ್ಲ. ಸೊ ಆ ಹೋಗಿಲ್ದೇ ಇರೋದ್ರೆ ಹರಿನಾಮದಲ್ಲಿ ನಮಗೆ ರುಚಿ ಸಿಗ್ತಾ ಇಲ್ಲ. ಸೊ ಇನ್ನೊಂದು, ಪಾಪನ ಮಾಡ್ತಾ ಇದ್ದೀವಿ, ಅಟ್ ಪ್ರೆಸೆಂಟಲ್ಲಿ ಮಾಡ್ತಾ ಇದ್ದೀವಿ. ಪಾಪನ ಅಟ್ ಪ್ರೆಸೆಂಟಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಇದರಿಂದನೂ ಕೂಡ ನಮಗೆ ಆನಂದ ಅನ್ನೋದು ತುಂಬ ಕಡಿಮೆ, ತುಂಬ ಸಿಗ್ತಾನೆ, ಆಲ್ಮೋಸ್ಟ್ ಸಿಗ್ತಾನೆ ಇಲ್ಲ. ಪಾಪ ಮಾಡ್ತಾ ಇದ್ದೀವಿ, ಹಿಂದೆ ಮಾಡಿದ್ದೀವಿ, ಅದರಿಂದ ಸಿಗ್ತಾ ಇಲ್ಲ. ಈಗಲೂ ಕೂಡ ಮಾಡ್ತಾನೆ ಇದೀವಿ. ಹರಿಭಕ್ತಿಗೆ ಬಂದು ಕೃಷ್ಣ ಭಕ್ತಿಗೆ ಬಂದ್ರೂ ಕೂಡ ನಾವು ಪಾಪನ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಮಗೆ ಆನಂದ ಸಿಗಲ್ಲ. ಸೊ ಈ 3 ಕಾರಣ ನಮ್ಮ ಶಾಸ್ತ್ರ ಹೇಳುತ್ತೆ. ಸೊ ಈ 3 ಕಾರಣದ ಬೇರೆ ಬೇರೆ ಇದಿರ್ಬೋದು, ಅದು ಬೇರೆ ಪ್ರಶ್ನೆ. ಸ್ವಲ್ಪ ಡಿವಿಯೇಷನ್ ಇರ್ಬೋದು, ಸ್ವಲ್ಪ ಅದೇ ಕವಲಾಗಿ ಬೇರೆ ಬೇರೆ ಥರ ರೂಪ ಪಡ್ಕೋಬೋದು, ಎಲ್ಲ ಇದೆ. ಅದ್ರ ಮುಖ್ಯ ಈ 3 ಕಾರಣ. ಓಕೆ, ನಾವು ಚಿತ್ತ ಶುದ್ಧ ಇಲ್ಲ, ನಾವು ಅಪರಾಧ ಮಾಡ್ತಾ ಇದ್ದೀವಿ, ಮತ್ತು ನಾವು ಪಾಪ ಮಾಡಿದ್ದೀವಿ ಮತ್ತು ಮಾಡ್ತಾನೂ ಇದ್ದೀವಿ ಪ್ರೆಸೆಂಟಲ್ಲಿ. ಸೊ ಇದಕ್ಕೋಸ್ಕರ ನಮಗೆ ಪೂರ್ಣ ಆನಂದ ಸಿಗ್ತಾ ಇಲ್ಲ. ಈ ಆನಂದ ಅನ್ನೋದು ಎಷ್ಟಿದೆ ಅಂತಂದರೆ, ಎಷ್ಟು ಆನಂದ ಯಾವ ರೀತಿ ಬೆಳೆಯುತ್ತೆ ನಮಗೆ ಏನಿರುತ್ತೆ? ಪೂರ್ಣ ಅಂಬುದಿ ತಾನೇ ಹೇಳ್ತಾರದು ಇಲ್ಲಿ. ಪೂರ್ಣ ಅಂಬುದಿ, ಪೂರ್ಣ ಸಮುದ್ರದಿಂದ ಅಂತ ಆನಂದ. ಸಮುದ್ರದಂಥ ಆನಂದ ಅಂದರೆ ತುಂಬಾ ಇರಬೇಕು. ಸೊ ಇದು ಯಾವ ಥರ ಎಲ್ಲಿವರೆಗಿರುತ್ತೆ? ಟೆಕ್ನಿಕಲ್ ಪಾಯಿಂಟಲ್ಲಿ ರೂಪ ಗೋಸ್ವಾಮಿ ಇದನ್ನು ಮೋಕ್ಷ ಲಘುತಾಕೃತ್ ಅಂತ ಕರೀತಾರೆ. ಏನು ಮೋಕ್ಷ ಲಘುತಾಕೃತ್? ಮೋಕ್ಷನೇ ಕೂಡ ಲಘು ಆಗ್ಬಿಡುತ್ತೆ. ಭಕ್ತಿ ಮಾಡ್ತಾ ಮಾಡ್ತಾ, ಹರಿನಾಮ ಜಪ ಮಾಡ್ತಾ ಮಾಡ್ತಾ ಮೋಕ್ಷ ಅನ್ನೋದು ಲಘು ಆಗ್ಬಿಡುತ್ತೆ ನಮಗೆ. ಲಘು ಅಂದರೆ ಸಣ್ಣ, ಚಿಕ್ಕ, ಅಗ್ರ, ತುಚ್ಛ, ಬೇಡ. ಸೊ ಅಕಸ್ಮಾತ್ ಹರಿನಾಮ ಭಕ್ತಿ ಮಾಡ್ತಾ ಇರೋನಿಗೆ ಬಂದ್ಬಿಟ್ಟು ಮೋಕ್ಷ ಬಂದ್ಬಿಟ್ಟು ತನ್ನ ಕೈ ಮುಗಿದು ಬೇಳ್ಕೊಡ್ತಾಳೆ, ನನ್ನನ್ನು ಸ್ವೀಕಾರ ಮಾಡು ಅಂತ. ಅದಕ್ಕೆ ಭಕ್ತ ಆಗಿರೋಂತೆ, ಹೋಗಪ್ಪ ಮುಂದೆ, ನನ್ನ ಹತ್ರ ಟೈಮ್ ಇಲ್ಲ, ಏನು ಸ್ವೀಕಾರ ಮಾಡೋಕ್ಕೆ ಟೈಮ್ ಇಲ್ಲ. ಯಾಕೆ? ನಾನು
ಕಂಸ ನಿಷೂದಕನಾದ ಕೃಷ್ಣನ ಪಾದ ಕಮಲದಲ್ಲಿ ನನಗೆ ಆನಂದನ ಸವಿತಾ ಇದ್ದೀನಿ, ನಿನ್ನೆನ ಸ್ವೀಕಾರ ಮಾಡೋಕ್ಕೆ ನನಗೆ ಯಮುನಾಚಾರ್ಯ ಬರೀತಾರೆ. ಸೊ ನಮಗೆ ಏನೇನು ಆನಂದ ಯಾವ ಥರ ಮೋಕ್ಷ ಲಘುತಾಕೃತ್, ಮೋಕ್ಷ ತುಂಬ ನಮಗೆ ಹಗುರ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ, ಯಾಕೆ ಮೋಕ್ಷನೇ ಲಘು ಆಗ್ತಾ ಇದೆ ಅವನಿಗೆ? ನಾನು ಮೋಕ್ಷದಲ್ಲಿ ಪಡೆಯುವಂತ ಆನಂದನ ಇಲ್ಲೇ ಪಡಿತಾ ಇದ್ದೀನಿ, ಇಲ್ಲೇನೆ ಪಡಿತಾ ಇದ್ದೀನಿ. ಯಾಕೆ ಬೇಕು ಮೋಕ್ಷ ನನಗೆ? ಇದಕ್ಕೆ ಅವನು ಮೋಕ್ಷನ ಲಘು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಲಘು ಆಗುತ್ತೆ ಅವನಿಗೆ, ಅಂದ್ರೆ ಅವನು ಅಪೇಕ್ಷೆ ಪಡೋದೇ ಇಲ್ಲ ಮೋಕ್ಷಕ್ಕೋಸ್ಕರ. ಸೊ ಹರಿನಾಮ ಜಪ ಮಾಡೋಣ. ಸೊ ಅಷ್ಟೊಂದು ಆನಂದ ಇರುತ್ತೆ. ಇದನ್ನ ರೂಪ ಗೋಸ್ವಾಮಿ ನಮ್ಮ 6 ಭಕ್ತಿ ಮಾಡಿದ ತಕ್ಷಣ ನಮ್ಗೆ 6 ಗುಣಗಳು ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಮೋಕ್ಷ ಲಘುತಾಕೃತ್ ಅದೊಂದಿದೆ. ಸೊ ಅದು ಅದ್ರ ಲೆವೆಲಲ್ಲಿ ಇರೋಂಥದ್ದು ಈ ಆನಂದ ಅಂಬುದಿ ವರ್ಧನ. ರೂಪ ಗೋಸ್ವಾಮಿ ಮತ್ತೆ ಹೇಳ್ತಾರೆ, ಕೃಷ್ಣ ಪ್ರೇಮನ ಗಳಿಸ್ಬೇಕಾದ್ರೆ 9 ಅಂತ. ಆದೋ ಶ್ರದ್ಧಾ ಹೇಳ್ತಾ ಇದೀವಲ್ಲ, ಆದೋ ಶ್ರದ್ಧಾ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಸಾಧು ಸಂಘ, ಆದೋ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಈ ಥರ 9 ಅಂಗ ಇದೆ. 9 ಸ್ಟೆಪ್ ಅಂತ ಇಟ್ಕೊಳ್ಳಿ. ಭಕ್ತಿದು ಪ್ರೇಮನ ಮುಟ್ಟಕ್ಕೆ 9 ಸ್ತರ ಸ್ಟೆಪ್ ಮೇಲೆ ಹೋಗ್ಬೇಕು. ಮತ್ತೆ ಆದ ಶ್ರದ್ಧಾ ಉಡುತ್ತಲ್ಲ. ಸೊ ಇಲ್ಲಿ 8ನೇ ಸ್ತರ ಯಾವುದು? ಭಾವಭಕ್ತಿ. ಪ್ರೇಮ ಭಕ್ತಿಗೆ ಇನ್ನೊಂದೇ ಸ್ಟೆಪ್. 8ನೇ ಸ್ಟೆಪ್ಪಲ್ಲಿ ಇರೋದೇ ಭಾವಭಕ್ತಿ. ಆಸಕ್ತಿನ ರುಚಿ, ಆಸಕ್ತಿ, ಭಾವ. ಈ ಭಾವ ಲೆವೆಲಲ್ಲಿ ಇರೋದು ಈ ಆನಂದಾಂಬುದಿ ವರ್ಧನ. ನಮ್ಗೆ ಏನು ನೋಡಿ, ಎಷ್ಟು ಸ್ಟೆಪ್ಪು? ಪ್ರೇಮಕ್ಕೆ ಇನ್ನೊಂದೇ ಸ್ಟೆಪ್. ಭಾವ ಲೆವೆಲಲ್ಲಿ ಯಾರಿದ್ರು ಅಂತ ಹೇಳ್ತಾ ಇದೀವಿ ಅವಾಗ ನಾವು? ಜಡಭರತ ಇಡೀ ರಾಜ್ಯನ ತ್ಯಾಗ ಮಾಡ್ಬಿಟ್ಟು, ಇಡೀ ತನ್ನ ಪೃಥ್ವಿನ ತ್ಯಾಗ ಮಾಡ್ಬಿಟ್ಟು, ತನ್ನ ಮಕ್ಕಳಿಗೆ ವಹಿಸ್ಬಿಟ್ಟು ಭಜನೆ ಭಜನೆ ಮಾಡೋಕ್ಕೋಸ್ಕರ ಅವನು ಇದಕ್ಕೆ ಹೋಗ್ತಾನೆ, ಅದೇ ಕಾಡಿಗೆ ಹೋಗ್ಬಿಟ್ಟು ಎಲ್ಲ ತ್ಯಾಗ ಮಾಡಿ ಭಜನೆಗೋಸ್ಕರ. ಆ ಥರ ಭಜನೆಗೆ ಹೋದವನು ಭಾವಭಕ್ತಿಯಲ್ಲಿ ಇರ್ತಾನೆ. ಅವನು ಪೂರ್ಣ ಪ್ರಮಾಣದಲ್ಲಿ ಭಾವಭಕ್ತಿಯಲ್ಲಿ ಇರ್ತಾನೆ. ಸೊ ಈ ಭಾವಭಕ್ತಿ ಲೆವೆಲ್ಗೆ ಹೋದ್ರೂ ಕೂಡ ಅವನು ವಾಪಸ್ಸು ಬೀಳ್ತಾನೆ ಒಂದು ಜಿಂಕೆದ ಮೋಹವಾಗಿ. ಸೊ ಈ ಥರ ಇರಬೇಕಾದ್ರೆ ಆನಂದ, ಈ ಆನಂದ ಅಂಬುದಿ ಆನಂದ ಅಷ್ಟೊಂದು ಲೆವೆಲಲ್ಲಿ ಇರುತ್ತೆ, ಭಾವಭಕ್ತಿ ಲೆವೆಲಲ್ಲಿ ಇರುತ್ತೆ. ಎಲ್ಲನೂ ಬಿಟ್ಟು ಹೋಗುವಂಥ ಪರಿಸ್ಥಿತಿ. ಅಷ್ಟೊಂದು ಭಾವಕ್ಕೆ ಹೋಗಿರ್ತಾನೆ, ಭಗವಂತನಿಗೋಸ್ಕರ ಹೋಗಿರ್ತಾನೆ ಅಂತಂದ್ರೆ ಲೆಕ್ಕ ಮಾಡ್ಕೊಂಡು ಈ ಭಾವಭಕ್ತಿ ಯಾವ ಲೆವೆಲಲ್ಲಿ ಇರ್ಬೋದು ಅಂತ. ಆ ಲೆವೆಲಲ್ಲಿ ಆನಂದ ಅಂಬುದಿ ಬರೋದು. ಆನಂದ ಅಂಬುದಿ ಅಂತ ಹೇಳ್ತಾ ಇದೀವಲ್ಲ, ಆ ಲೆವೆಲ್ ಭಾವಭಕ್ತಿ ಲೆವೆಲಲ್ಲಿ ಆನಂದ ಅಂಬುದಿ ಬರೋದು. ಸೊ ಎಷ್ಟು ಸ್ಟೆಪ್ ದಾಟಿರ್ತೀವಿ ಲೆಕ್ಕ ಹಾಕೊಳ್ಳಿ. ಈ ಭಾವಭಕ್ತಿ ಇದೆ ಈ ಆನಂದ ಅಂಬುದಿ ಆಗಕ್ಕೆ ನಮಗೆ 7 ಸ್ಟೆಪ್ ದಾಟಿ 8ನೇ ಸ್ಟೆಪ್ಪಲ್ಲಿ ಇದು ಬರೋದು. ಇನ್ನು ಒಂದೇ ಒಂದು ಸ್ಟೆಪ್ ಹೋದ್ರೆ ಪ್ರೇಮ ಭಕ್ತಿ, ಅಲ್ಲಿಂದ ವಾಪಸ್ ಬರೋದೇ ಇಲ್ಲ ಒಂದ್ಸರಿ ಹೋದ್ರೆ. ಸೊ ಆ ಥರ ಲೆವೆಲ್ಗೆ ಹೋದ್ರು, ಅಂತ ಲೆವೆಲ್ಗೆ ಹೋದಾಗ ಈ ಆನಂದ ಅಂಬುದಿ ವರ್ಧನ ಆಗುತ್ತೆ. ಇದು ಭಾವ ಸ್ಟೇಜ್ ಲೆವೆಲ್ಲು. ಓಕೆ, ಅಷ್ಟು ಆನಂದ ಇರುತ್ತೆ ನಮ್ಗೆ ಕರೆಕ್ಟಾಗಿ ಬಂದಾಗ. ಓಕೆ, ಇವಾಗ ಒಂದು ಪ್ರಶ್ನೆ ಹೇಳ್ಬೋದು ನಮಗೆ. ಏನು ಪ್ರಶ್ನೆ? ಈ ಕೃಷ್ಣಂದು ಏನು ಸಮುದ್ರಕ್ಕೆ ಹೋಲಿಸಿದೀವಲ್ಲ, ಈ ಆನಂದನ ಸಮುದ್ರಕ್ಕೆ ಹೋಲಿಸ್ತಾ ಇದ್ದೀವಿ. ಇದು ಮೀಟರ್, ಇದ್ರ ಆಳ ಎಷ್ಟಿರ್ಬೋದು? ಈ ಏನು ನೀವು ಕೃಷ್ಣ ಭಕ್ತಿ ಏನು ಆನಂದ ಸಮುದ್ರಕ್ಕೆ ಹೋಲಿಸ್ತಾ ಇದ್ದೀರಲ್ಲ, ಇದ್ರದ್ದು ಆಳ ಹೇಳಕ್ಕಾಗತ್ತಾ? ಆಳನ ಹೆಂಗೆ ಇದೊಂದು ಆಳನ ಚೆಕ್ ಮಾಡೋಕ್ಕಾಗತ್ತಾ? ಸೊ ಚೆಕ್ ಮಾಡಿ ಏನಾರು ಹೇಳಕ್ಕಾಗತ್ತಾ? ಅಂದ್ರೆ ಅದಕ್ಕೆ ಏನಾರ ಒಂದು ಎಷ್ಟಿರ್ಬೋದು ಅಂತ ಒಂದು ಏನಾರ ಅಂದಾಜು ಕೊಡೋಕ್ಕಾಗತ್ತಾ ಅಂತ ನಮಗೆ ಒಂದು ಪ್ರಶ್ನೆ ಬರ್ಬೋದು. ಇಷ್ಟೊಂದು ಸಮುದ್ರಕ್ಕೆ ಹೋಲಿಸ್ತಾ ಇದ್ದೀರಾ, ಇದೆಲ್ಲ ಮಾಡ್ತಾ ಇದ್ದೀರಾ, ಸೊ ಇದ್ರದ್ದು ನಿಮ್ದು ಏನಾರ ಸ್ವಲ್ಪ ಹೇಳ್ಬೋದಾ ಇದ್ರ ಬಗ್ಗೆ ಅಂತ ಕೇಳಿದ್ರೆ, ನೋಡಿ ಕೃಷ್ಣ ಯಾರು? ಕೃಷ್ಣ ಬಂದು ಪೂರ್ಣ ಪುರುಷೋತ್ತಮ, ಪೂರ್ಣ ಆನಂದ ಇರೋದು, ಪೂರ್ಣ ಎಲ್ಲದರಲ್ಲೂ ಪೂರ್ಣ. ಭಗವಂತ ಎಲ್ಲದರಲ್ಲೂ ಪೂರ್ಣ ಆಗಿದ್ದಾನೆ. ಸೊ ಆನಂದದಲ್ಲೂ ಕೂಡ ಅವನು ಪೂರ್ಣ ಆಗಿದ್ದಾನೆ, ಹೌದಾ? ಸೊ ಪೂರ್ಣ, ಅವನ ಹತ್ರ ಎಷ್ಟೇ ಆನಂದ ಇದೆ ಅಂತ ಹೇಳಕ್ಕಾಗ್ತಾ ಇಲ್ಲ, ಅಷ್ಟೊಂದಿದೆ. ಅಂದ್ರೆ ಅವನಿಗೆ ಗೊತ್ತಿಲ್ಲ ಆನಂದ ಅನ್ನೋದು ನನ್ನಲ್ಲಿ ಎಷ್ಟಿದೆ, ನಾನು ಅದನ್ನ ಹೆಂಗೆ ಇನ್ನೊಬ್ರು ಕೊಡ್ಬೋದು ಅಂತ ಅವನಿಗೆ ಗೊತ್ತಿಲ್ಲ. ಸೊ ಈ ತರ ಆನಂದ
ಸಂಕೀರ್ತನೆ ಮಾಡೋನ್ಗೆ. ಕೃಷ್ಣನೇ ಆನಂದವಂತ, ಕೃಷ್ಣನೇ ಪೂರ್ಣ ಪ್ರಮಾಣದಲ್ಲಿ ಆನಂದ ಪಡೀತಾ ಇರೋನು, ಅಂಥವನ್ಗೂ ಆನಂದ ಪಡೆಯಂತ ವ್ಯಕ್ತಿಗಿನ್ನ ಯಾರು ಅವನ ನಾಮನ ಜಪ ಮಾಡ್ತಾನೋ ಕೃಷ್ಣನ್ಗಿನ್ನ ಆನಂದವಾಗಿರ್ತಾನೆ. ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಆನಂದ ಇರ್ಬೋದು. ಇದ್ರ ಮೀಟ್ರ್ ಹೇಳಕ್ಕಾಗಲ್ಲ, ಇಷ್ಟು ಹೇಳ್ಬೋದು ಅಷ್ಟೇ. ಆಳ ಎಷ್ಟಿದೆ ಅಂತ ಹೇಳಕ್ಕಾಗಲ್ಲ, ಇದು ಇಷ್ಟು ಹೇಳ್ಬೋದು. ಒಬ್ಬ ವ್ಯಕ್ತಿ ಕೃಷ್ಣಂದು ನಾಮ ಜಪನ ಮಾಡ್ತಾ ಇರೋಂಥ ವ್ಯಕ್ತಿ ಕೃಷ್ಣನಿಗಿನ್ನ ಆನಂದ ಪಡಿತಾನೆ. ಉದಾಹರಣೆ ಯಾರು? ಸ್ವಯಂ ಕೃಷ್ಣನೇ ರಾಧಾರಾಣಿ. ಯಾವಾಗ ರಾಧಾರಾಣಿ ಆನಂದ ಪಡಿತಿದ್ನ ನೋಡ್ಬಿಟ್ಟು ಅವನು ಅರೆ ಇವಳು ಏನು, ಇವಳನ್ನ ಯಾರೋ ನಾನು ಆನಂದ ಪಡಿಬೇಕಾಗಿರೋನು, ನಾನೇ ಅಲ್ಲ, ನಾನೇನೆ ಆನಂದ ಪಡಿತಾ ಇರೋನು. ಅಂಥದ್ರಲ್ಲಿ ರಾಧಾರಾಣಿ ನನಗಿನ್ನ ಆನಂದವಾಗಿದ್ದಾಳೆ. ಯಾರನ್ನ ನೋಡ್ಕೊಂಡು ಯಾರ ಬಗ್ಗೆ ಖುಷಿ ಪಟ್ಕೊಂಡು, ನನ್ನ ಬಗ್ಗೆ ಖುಷಿ ಪಟ್ಕೊಂಡು, ನನ್ನನ್ನು ನೋಡಿ, ನನ್ನನ್ನ ಹೆಸರು ಹೇಳಿ, ನನ್ನ ಹತ್ರ ಸಂಘ ಮಾಡಿ ನನಗಿನ್ನ ಪೂರ್ಣ ಪ್ರಮಾಣದಲ್ಲಿ ಅವಳು ಆನಂದ ಇದ್ದಾಳೆ. ಕಾರಣ ಏನು? ಕಾರಣ ಗೊತ್ತಾಗಿಲ್ಲ ಕೃಷ್ಣನಿಗೆ. ಅದಕ್ಕೇನ್ ಮಾಡ್ತಾನೆ, ಇದಕ್ಕೆಲ್ಲ ತಿಳ್ಕೊಳ್ಳೋಂಥ ಸಮಯದಲ್ಲಿ ನಾನೇ ಅವಳಾಗಿ ನಾನೇ ಅವಳದು ಆನಂದನ ಅನುಭವಿಸ್ಬೇಕು ಅಂತ ಚೈತನ್ಯ ಮಹಾಪ್ರಭು ಒಂದು ರೂಪ ತಗೊಂಡು, ಅಂದ್ರೆ ಒಂದು ಕೃಷ್ಣ ರೂಪ ತಗೊಂಡು, ಅಂದ್ರೆ ಚೈತನ್ಯ ಮಹಾಪ್ರಭು ರೂಪ ತಗೊಂಡು, ಗಣೇಶ ರೂಪ ತಗೊಂಡು, ರಾಧಾರಾಣಿ ಮೂಡ್ ತಗೊಂಡು ಬರ್ತಾರೆ. ಮನಸ್ಸು ಮೂಡ್ ಯಾರ್ದು? ರಾಧಾರಾಣಿದು. ದೇಹ ಮಾತ್ರ ಬೇರೆ ಅಷ್ಟೇ, ಕೃಷ್ಣನ್ ದೇಹ. ಸೊ ಈ ಮೂಡ್ ತಗೊಬಂದ್ಬಿಟ್ಟು ಅದನ್ನ ಅನುಭವಿಸ್ತಾನೆ. ಸೊ ರಾಧಾರಾಣಿ ಏನ್ ಅನುಭವಿಸ್ತಿದ್ದು ಆನಂದನ ಕೃಷ್ಣನ್ ಬಗ್ಗೆ, ಆನಂದನ ಅನುಭವಿಸೋಕ್ಕೋಸ್ಕರ ಕೃಷ್ಣನ್ಗಿನ್ನ ಆನಂದ ಪಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಗೊತ್ತಾಗಿ, ನನಗಿನ್ನ ಆನಂದ ಪಡ್ತಾ ಇದ್ದೀನಿ ಗೊತ್ತಾಗಿ ಅವಳನ್ನ ಮೂಡ್ ತಗೊಬಂದ್ಬಿಟ್ಟು ಏನ್ ಚೈತನ್ಯ ಮಹಾಪ್ರಭು ಆಕ್ಟಿಂಗ್ ಮಾಡ್ತಾರೆ. ಅವಳದು ಆನಂದನ ಪಡೆಯೋಕ್ಕೋಸ್ಕರ ಲೆಕ್ಕ ಮಾಡಿ ಆನಂದ ಹೆಂಗಿರುತ್ತೆ ಅಂತ. ಇದೇ ಮೀಟ್ರು, ಬೇರೆ ಇದನ್ನೇ ಆನಂದ ಅನ್ನೋದಕ್ಕೆ ಇದೊಂದು ಬಿಟ್ರೆ ಬೇರೆ ಏನು ಹೇಳಕ್ಕಾಗೋದಿಲ್ಲ. ಮತ್ತೆ ದಾಸರು ಕೂಡ ಆಡಾಡ್ತಾರೆ, ಏನೋ ನೀನ್ ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ರುಚಿ, ನಾಮದ ರುಚಿ ಹೊಂದಿದ್ದರೆ ಸಾಕು. ಸೊ ಏನಕ್ಕೆ ಆಡಿದ್ರು? ಸೊ ನೀನು ಬೇಡ, ನಿನ್ನ ಹಂಗೂ ಬೇಡ, ನೀನೇನಕ್ಕೂ ನಿನ್ನ ಇದೇ ಬೇಡ ನನಗೆ, ಬರೀ ನಿನ್ನ ನಾಮ ಇದ್ರೆ ಸಾಕು ಅಂತ. ಸೊ ಇದ್ರ ಅರ್ಥ ಏನು? ಆನಂದ ನಿನ್ನಲ್ಲೂ ಇಲ್ಲ, ನಿನ್ನ ಯಾವುದೇ ವಿಷಯದಲ್ಲೂ ಇಲ್ಲ, ನನಗೆ ನಿನ್ನ ನಾಮದಲ್ಲಿ ಆನಂದ ಇದೆ, ನಿನ್ನ ನಾಮ ಹೊಂದಿದ್ರೆ ಸಾಕು ಅಂತ. ಸೊ ಈ ತರ ಆನಂದ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಆಗ್ತಾ ಇರುತ್ತೆ ಯಾವಾಗ ಶ್ರೀಕೃಷ್ಣ ಸಂಕೀರ್ತನ ಮಾಡಿದಾಗ. ಸೊ ಇದರಲ್ಲಿ ನಮ್ಗೆ ಈಗ ಆಗ್ತಾ ಇಲ್ಲ, ಕಾರಣ ಎಷ್ಟೇ, ಈ ಕಾರಣನೂ ಹೇಳಿದೀವಿ. ಏನು? ಚಿತ್ತ ಶುದ್ಧ ಇಲ್ಲ, ಅಪರಾಧ ಮಾಡ್ತಾ ಇದ್ದೀವಿ, ಸ್ವಲ್ಪ ಪಾಪ ಸಂಖ್ಯೆ ಹಳೇದು, ಮತ್ತೆ ಈಗಲೂ ಕೂಡ ಪಾಪನ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಕಾರಣದಿಂದ ಆನಂದನ ನಮ್ಗೆ ಫೀಲ್ ಆಗ್ತಾ ಇಲ್ಲ ಕೃಷ್ಣ ನಾಮದಲ್ಲಿ. ಸೊ ಯಾವಾಗ ಆಗೋದು ಪ್ರಭು, ಇದು ಯಾವಾಗ ಆಗುತ್ತೆ? ಇದು ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ನಮ್ಗೆ ಯಾವಾಗ ಆ ಥರ ಆನಂದ ಸಿಗುತ್ತೆ? ಮಾಡ್ತಾ ಹೋಗಿ ಯಾವಾಗ ನಮ್ದು ಚಿತ್ತ ಶುದ್ಧಿ ಆಗುತ್ತೋ, ಮತ್ತೆ ನಮ್ದು ಅಪರಾಧಗಳು ಕಡಿಮೆ ಆಗುತ್ತೋ, ಮತ್ತೆ ನಾವು ಪಾಪ ಮಾಡೋದು ನಿಲ್ಲಿಸ್ತೀವೋ ಹರಿನಾಮದ ಬಗ್ಗೆ, ಆವಾಗ ನಮಗೂ ಕೂಡ ಆನಂದ ಆಗುತ್ತೆ. ಸೊ ಇವಾಗಲೇ ಆಗ್ತಾ ಇದೆ, ಆಕ್ಚುಲಿ ಆಗ್ತಿದೆ, ಇದೆಲ್ಲ ಇದ್ರೂ ಕೂಡ ಆಗ್ತಾ ಇದೆ. ಅದಕ್ಕೆ ನಾವು ಜಪ ಮಾಡ್ತಾ ಇರೋದು ಇವತ್ತೂ ಕೂಡ. ಅಟ್ಲೀಸ್ಟ್ ತಪ್ಪು ಏನೋ ಒಂದು, ಅಟ್ಲೀಸ್ಟ್ ಏನೋ ಒಂದು ಮಾಡ್ತಾ ಇದೀವಿ ಭಗವಂತನ ಬಗ್ಗೆ. ಇಷ್ಟಕ್ಕೇನೆ ನಮ್ಮ ಪಾಪವೆಲ್ಲ ಹೋಗಿದೆ, ನಮಗೂ ಕೂಡ ಸ್ವಲ್ಪ ಚಿತ್ತ ಶುದ್ಧಿ ಆಗಿದೆ, ನಮ್ದು ಕೂಡ ಅಪರಾಧ ನಿಲ್ಸಿದೀವಿ ಅಂತ ನಮಗೆ ಗೊತ್ತಾಗ್ತದೆ. ಸೊ ಸೂಕ್ಷ್ಮವಾಗಿ ನಿಲ್ಸಿಲ್ಲ ಅಂದ್ರೂ ಕೂಡ ಮೇಲ್ಗಡೆ ಇದರಲ್ಲಿ ಸ್ಥೂಲವಾಗಿ ನಿಲ್ಸಿದೀವಿ, ಮೇಲ್ಗಡೆ ನೋಟಕ್ಕಾದ್ರೆ ನಿಲ್ಸಿದೀವಿ ಇದನ್ನ. ಸೊ ಅಷ್ಟಂತೂ ಹೇಳ್ಬೋದು, ಆಗ್ತಾ ಇದೆ. ಸೊ ಆಗುತ್ತೆ ಗ್ಯಾರಂಟಿ, ಯಾವಾಗ ಕೃಷ್ಣನ ನಂಬಿದ್ರೆ, ಕೃಷ್ಣನ ನಾಮನ ನಂಬ್ಕೊಂಡಿದ್ರೆ ಹಾಗೆ ಆಗತ್ತೆ. ಸೊ ಇದರಲ್ಲಿ ಸಂಶಯ ಬೇಡ. ಹರಿನಾಮ ಜಪ ಮಾಡ್ತಾ ಹೋಗಿ, ನಮಗೂ ಕೂಡ ಈ ಆನಂದ ಅನ್ನೋದು ವರ್ಧನೆ ಆಗ್ತಾ ಇರುತ್ತೆ. ಸೊ ಆಗ್ಲೇಬೇಕು, ಯಾಕೆಂದ್ರೆ ಕೃಷ್ಣ ಆಶ್ವಾಸನೆ ಕೊಡ್ತಾ ಇದ್ದಾನೆ, ಕೃಷ್ಣ ಇದನ್ನ ಮಾಡಿದ್ರೆ ಇನ್ಯಾವುದ್ರ ಮೇಲೆ ನಂಬಿಕೆ ಇಡಕ್ಕಾಗತ್ತೆ ಹೇಳಿ? ನಾವು ಇಡೀ ಪ್ರಪಂಚದಲ್ಲಿ ನಮ್ಗೆ ಇನ್ಯಾವ್ದ್ರ ಮೇಲೆ ನಂಬಿಕೆ ಆಗುತ್ತೆ?
ಇದೊಂದು ಬಿಟ್ರೆ ಅದರಿಂದ ಆಗುತ್ತೆ. ನಂಬಿಕೆ ಇಟ್ಟು ಜಪ ಮಾಡ್ತಾ ಇರಿ. ಯಾವುದೇ ಕಾರಣಕ್ಕೂ ಆಶಾವಾದನ ಯಾವತ್ತೂ ಕಳ್ಕೊಬಾರ್ದು. ನಾವು ಯಾವತ್ತು ನಮ್ದು ಆಸೆ ಇದ್ಬಿಡ್ತೀವಿ, ಓಪ್ ಬಿಡ್ತೀವಿ. ಓಪ್ ಅಂದ್ರೆ ಅದನ್ನ ಬಿಟ್ಟು ನಾವು ಕೆಲಸ ಕಾರ್ಯ ನಿಲ್ಲಿಸ್ತೀವಿ, ನಮ್ಗೆ ಕ್ಯಾರಂಟಿ ಕೃಷ್ಣ ಸಿಗಲ್ಲ. ಸೊ ಇದು ಹೆಂಗಿರ್ಬೇಕು, ಹಿಂದಗಡೆ ನೋಡಿದ್ವಿ, ಸತತವಾಗಿ ನಿರಂತರವಾಗಿ ಇರಬೇಕು. ನಮ್ಮ ಭಕ್ತಿನೂ ಕೂಡ ಅಷ್ಟೇ ನಿರಂತರವಾಗಿರಬೇಕು, ಅವಾಗ ಮಾತ್ರ ಯಶಸ್ಸು. ಸೊ ಇದನ್ನು ತಿಳ್ಕೊಳ್ಳಿ. ಓಕೆ, ಶ್ರೀಮದ್ ಭಾಗವತಂ 14ನೇ ಶ್ಲೋಕ. ಶುಶ್ರೂಷೋ ಸದ್ದಾನಸ್ಯ ವಾಸುದೇವ ಕಥಾ ರುಚಿ ಶಾನ್ಮಸ್ಸೇವಯಾ ವಿಪ್ರ ಪುಣ್ಯತೀರ್ಥ ನಿಷೇವಣ. ತುಂಬಾ ಮುಖ್ಯವಾಗಿರೋ ಶ್ಲೋಕ. ಸೊ ಅದನ್ನ ಎರಡನೇದೇ ಎಲ್ಲ ಮುಖ್ಯವಾಗಿರೋದೆ. ಸೊ ಅದರಲ್ಲಿ ಅದು ವಿಶೇಷವಾಗಿ ಇದು ತುಂಬಾ ಮುಖ್ಯ. ಏನಂತ ಇದಕ್ಕೊಂದು ನೇಮ್ ಕೊಟ್ಟಿದ್ದೀನಿ ನಾನು, ನೋಡಿ. ಏನು, ಹೋಗಿ ಸ್ಲೈಡ್ ಹೋಗಿ, ಇನ್ನೊಂದು ಕೃಷ್ಣನ ಇನ್ನೊಂದು ಹೋಗಿ ಸ್ಲೈಡ್. ಓಕೆ, ಇಲ್ಲಿ ಇದಲ್ಲ, ಇನ್ನು ಇದಕ್ಕಿಂತ ಮುಂಚೆ ಹರಿನಾಮಕ್ಕಿಂತ ಮುಂಚೆ ಇದೆ ನೋಡಿ, 14ನೇ ಶ್ಲೋಕದಲ್ಲಿ. ಸ್ಲೈಡ್ ಹಾಕಿದೆ ಅಲ್ಲಿ, ಅದು ಸ್ಲೈಡ್ ಹಾಕಿದ್ದೇನೆ. ಪ್ರಭುದು ಶುದ್ಧ ಭಕ್ತನ ಸೇವೆಯಿಂದ ಆಗುವ ಪ್ರಯೋಜನಗಳು. ಪ್ರಭು ನನ್ನ ಹರಿನಾಮಕ್ಕೆ ಜಾಯಿನ್ ಆಗುತ್ತೆ ಅಂತ ಅಂದ್ಬಿಟ್ಟು ಬರೀ ಶ್ಲೋಕ ಇಂದ ತಗೊಂಡೆ 3 ಪಾಯಿಂಟ್ಸ್. ಇಲ್ಲಿ ಈ ಶ್ಲೋಕ ಪ್ರತಿಯೊಂದು ಶ್ಲೋಕನು ಏನು ವಿಷಯ ಹೇಳುತ್ತೆ ಅಂತ ಇನ್ ಮುಂದೆ ಹೇಳ್ತೀನಿ ನೋಡಿ. ಸೊ ಇದು ಶುದ್ಧ ಭಕ್ತನ ಸೇವೆಯಿಂದ ಆಗಂತ ಪ್ರಯೋಜನ, ಈ 14ನೇ ಶ್ಲೋಕ. ಸೊ ಇದುವರೆಗೆ ಆಗ್ಲಿಲ್ಲ ಅದನ್ನ, ಸೊ ಅವಾಗ ಹೇಳ್ತೀನಿ. ಸೊ ಅಟ್ಲೀಸ್ಟ್ ನಾವು ಇದನ್ನ ಅಲ್ಲಿ ಅಪ್ಲೋಡ್ ಮಾಡೋದ್ರೂ ಕೂಡ ಇದನ್ನ ಹಾಕ್ಬೇಕು. ಶುದ್ಧ ಭಕ್ತನ ಸೇವೆ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದು. ಸೊ 14ನೇ ಶ್ಲೋಕ ಅದನ್ನ ಹೇಳ್ತಾ ಇದೆ. ಶುಶ್ರೂಷೋ ಸದ್ದಾನಸ್ಯ ವಾಸುದೇವ ಕಥಾ ರುಚಿ ಶಾನ್ಮ್ಯಃ ಸೇವೆಯ ವಿಪ್ರ ಪುಣ್ಯತೀರ್ಥ ನಿಷೇವಣ. ಅನ್ವಾದ. ಓ ದ್ವಿಜರೇ, ಸಕಲ ಪಾಪಗಳಿಂದ ಮುಕ್ತರಾದ ಮಹಾತ್ಮರಾದ ಭಕ್ತರ ಸೇವೆ ಮಾಡುವುದರಿಂದ ಶ್ರೇಷ್ಠ ಸೇವೆ ಮಾಡಿದಂತಾಗುತ್ತದೆ. ಅಂತಹ ಸೇವೆಯಿಂದ ವಾಸುದೇವನ ಸಂದೇಶವನ್ನು ಕೇಳಲು ಆಸಕ್ತಿ ಉಂಟಾಗುತ್ತದೆ. ಓ ದ್ವಿಜರೇ, ಅಂದ್ರೆ ಬ್ರಾಹ್ಮಣ. ಯಾರಿಗೂ ಬ್ರಾಹ್ಮಣ ಅವ್ರಿಗೆ ಹೇಳ್ತಾರೆ, ಋಷಿಮುನಿಗಳು ಹೇಳ್ತಾರೆ. ಸೂತ ಗೋಸ್ವಾಮಿ ಸಕಲ ಪಾಪಗಳಿಂದ ಮುಕ್ತರಾದ, ಎಲ್ಲ ಪಾಪ, ಇವರು ಶುದ್ಧ ಭಕ್ತರೇನು ಎಲ್ಲ ಪಾಪಗಳಿಂದ ಮುಕ್ತ ಆಗ್ತಾರೆ. ಓಕೆ, ಮುಕ್ತ ಆಗಿರೋರು, ಸಕಲ ಪಾಪಗಳಿಂದ ಮುಕ್ತರಾಗಿರೋರು ಮಹಾತ್ಮರು. ಅವರು ಮಹಾತ್ಮರು ಇಂಥ ಭಕ್ತರು ಸೇವೆ ಮಾಡೋದ್ರಿಂದ, ಸಕಲ ಪಾಪಗಳಿಂದ ಮುಕ್ತರಾಗಿರೋಂಥ ಭಗವಂತನ ಭಕ್ತರ ಸೇವೆ ಮಾಡೋದ್ರಿಂದ ಶ್ರೇಷ್ಠ ಸೇವೆ ಮಾಡ್ದಂಗಾಗತ್ತೆ, ಅತ್ಯುನ್ನತ ಸೇವೆ ಮಾಡ್ದಂಗಾಗತ್ತೆ. ನಮಗೆ ಒಬ್ಬ ವ್ಯಕ್ತಿಗೆ ಭಗವಂತನಿಗಿನ್ನ ಮುಖ್ಯ ಸೇವೆ ಅಂತಂದ್ರೆ ಭಕ್ತರದ್ದು ಸೇವೆ ಮಾಡಿದಾಗ. ಸೊ ಪ್ರಭುಪಾದ ಹೇಳ್ತಾರೆ ಮುಂದೆ, ತುಂಬಾ ಜೋರಾಗಿ ಹೇಳ್ತಾರೆ. ಇಲ್ಲಿ ಶ್ಲೋಕದಲ್ಲಿ ಹೇಳ್ತದೆ ಶ್ರೇಷ್ಠ ಸೇವೆ. ಶ್ರೇಷ್ಠ ಸೇವೆ ಅಂದ್ರೆ ಭಗವಂತನಿಗಿನ್ನ ಶ್ರೇಷ್ಠ ಸೇವೆ, ಭಕ್ತರು ಸೇವೆ ಮಾಡೋದು. ಸೊ ಇದನ್ನ ಶಾಸ್ತ್ರ ಸುಮಾರು ಕಡೆ ಹೇಳುತ್ತೆ. ಶಿವ ಡೈರೆಕ್ಟ್ ಆಗಿ ಹೇಳ್ತಾರೆ ಪಾರ್ವತಿ ದೇವಿಗೆ, ಏನೋ ಭಗವಂತನ ಭಕ್ತರು ಸೇವೆ ಮಾಡೋದು ಭಗವಂತಂದು ಸೇವೆ ಮಾಡ್ದಂಗೆನೆ, ಸೇವೆಗಿನ್ನ ಅಧಿಕವಾಗಿರೋದು ಫಲ ಕೊಡುವಂಥದ್ದು ಅಂತ. ಅದರಿಂದ ಶ್ರೇಷ್ಠ ಸೇವೆ ಮಾಡೋದಂತಾಗುತ್ತದೆ. ಅಂತಹ ಸೇವೆಯಿಂದ ವಾಸುದೇವನ ಸಂದೇಶವನ್ನು ಕೇಳಲು ಆಸಕ್ತಿ ಉಂಟಾಗುತ್ತದೆ. ಯಾವಾಗ ಭಕ್ತರು ಸೇವೆ ಮಾಡೋದ್ರಿಂದ ಪ್ರಯೋಜನ ಏನಾಗುತ್ತೆ. ಸೊ ನಾವು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂತ ಹೊರಟಿದೀವೋ, ಭಗವಂತನ ಸೇವೆ ಮಾಡ್ಬೇಕು ಅಂತ ಹೊರ್ತಾ ಇರೋದು. ಇಷ್ಟೆಲ್ಲ ತೊಂದರೆ ತಗೋತಾ ಇದೀವಿ, ಇಷ್ಟೊಂದೆಲ್ಲ ಕಾರ್ಯ ಮಾಡ್ತಾ ಇದೀವಿ. ಯಾಕೆಂದ್ರೆ ಭಗವಂತನ ಸೇವೆ ಮಾಡಕ್ಕೆ. ಸೊ ಭಗವಂತನ ಸೇವೆ ಮಾಡಕ್ಕೆ ನಮ್ಗೆ ಮನಸ್ಸು ಬೇಕು, ಆಸಕ್ತಿ ಬೇಕು ಅಲ್ವಾ? ಸಲಕರಣೆಗಳು ಬೇಕು, ಆಸಕ್ತಿ ಬೇಕು, ಮನಸ್ಸು ಬೇಕು. ಆವಾಗ ನಾವು ಭಗವಂತನ ಸೇವೆ ಮಾಡಕ್ಕಾಗೋದು. ಸೊ ಇಲ್ಲಿ ಈ ಮನಸ್ಸು ಆಸಕ್ತಿ ಯಾವಾಗ ಬರುತ್ತೆ? ಯಾವಾಗ ಭಕ್ತರು ಸೇವೆ ಮಾಡೋದ್ರಿಂದ ಬರೋದು. ಇದನ್ನ ಈ ಪಾಯಿಂಟ್ ನಾವು ಮರ್ತೇ ಹೋಗ್ಬಿಟ್ಟಿದೀವಿ. ಅಯ್ಯೋ ಭಗವಂತ 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 ಅಂತ ಇದೀವಿ.
ಭಗವಂತನ ಸೇವೆ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಏನು ಅರ್ಹತೆ ಇರಬೇಕು? ಫಸ್ಟ್ ನೀವು ಭಗವಂತನ ಭಕ್ತರಿಗೆ ನೀವು ಶರಣಾಗಬೇಕು. ಭಗವಂತನಿಗಿನ್ನ ಮುಂಚೆ ಭಕ್ತರಿಗೆ ಶರಣಾಗಿ ಭಕ್ತರು ಹೇಳ್ದಂಗೆ ಕೇಳಿದಾಗ ಭಕ್ತರದ್ದು ಸೇವೆ ಮಾಡಿದಾಗ ಅವಾಗ ನಮಗೆ ಭಕ್ತರು ಅಂದ್ರೆ ಯಾರು ತಿಳ್ಕೊಂಬಿಟ್ಟಿರ, ನಮ್ಮ ಥರ ನಿಮ್ಮ ಥರ ಅನ್ಕೊಂಬಿಟ್ಟು. ಯಾರು? ಭಗವಂತನ ಶುದ್ಧ ಭಕ್ತರು, ನಮ್ಮ ಗುರು ಲೆವೆಲಲ್ಲಿ ಇರೋರು, ಆಚಾರ್ಯ ಲೆವೆಲ್ ಇರೋರು ಭಗವಂತನ ಭಕ್ತರು. ಸೊ ಅಂಥವ್ರ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ಭಗವಂತಂದು ಸಂದೇಶ ಕೇಳಕ್ಕೆ, ಭಗವಂತನ ಕತೆ ಕೇಳಕ್ಕೆ ನಮ್ಗೆ ಆಸಕ್ತಿ ಇಲ್ಲ ಅಂತ ಇದೀವಿಲ್ಲ. ಕಾರಣ ಇಷ್ಟೇ. ಎಷ್ಟೋ ಜನ ಜಾಯ್ನ್ ಆಗ್ತಾರೆ, ಬಿಟ್ಟು ಹೋಗ್ತಾರೆ, ಆಸಕ್ತಿ ಇಲ್ಲ. ಭಗವಂತನ ಕತೆ ಕೇಳೋದ್ರಲ್ಲಿ ಆಸಕ್ತಿ ಇಲ್ಲ, ಫಿಲಾಸಫಿ ಅಂತಾರೆ, ಇದ್ರಲ್ಲಿ ಏನು ಕತೆ ಇಲ್ಲ ಅಂತಾರೆ, ಇದ್ರಲ್ಲಿ ಏನು ರುಚಿ ಇಲ್ಲ, ಏನಿದು ಅಂತ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಎಲ್ಲರಿಗೂ. ಯಾಕೆ ಇದು ಆಗ್ತಾ ಇದೆ ಅಂತಂದ್ರೆ ಆಕ್ಚುಲಿ ತುಂಬ ಪಾಯಿಂಟ್ ಇದೆ. ಈಗ ಹರಿನಾಮದಲ್ಲಿ ಎಷ್ಟು ಮಹತ್ವವಾಗಿರೋಂಥ ವಿಷಯಗಳಿದೆ. ಸೊ ಭಗವಂತನ ವಿಷಯ ಅದನ್ನು ಕೇಳಬೇಕು ಅಂತ ನಮಗೆ ಎಷ್ಟು ಇಷ್ಟ ಆಗಬೇಕು. ಅದನ್ನ ಆ್ಯಕ್ಚುಲಿ ಭಗವಂತನ ಭಕ್ತಿ, ಭಗವಂತನ ಕತೆಗಿನ್ನ ತುಂಬ ಸೀರಿಯಸ್ ಆಗಿ ಕೇಳಬೇಕಾಗಿರೋದು ನಾವು. ಅಂಥದ್ರ ಮೇಲೆ ನನಗೆ ರುಚಿ ಇಲ್ಲ, ಅಂಥದ್ರ ಮೇಲೆ ನನಗೆ ಆಸಕ್ತಿ ಇಲ್ಲ. ಯಾವ್ದಾರ ಕತೆ ಹೇಳಿ, ವೃಂದಾವನದಲ್ಲಿ ಕೃಷ್ಣನ ಕತೆಗೆ ಹೇಳಿ. ಸೊ ಏನಾಗುತ್ತೆ, ಯಾಕೆ ಹೇಳಿ, ಸೇವೆ ಮಾಡಿ ಇಲ್ದಿರೋದ್ರಿಂದ ಇದಾಗ್ತಾ ಇರೋದು. ಯಾರ ಸೇವೆ? ಭಕ್ತರು ಸೇವೆ ಮಾಡಿ ಇಲ್ದಿರೋದ್ರಿಂದ. ಭಕ್ತರಿಗೆ ನಾವು ಏನೋ ಅಕಸ್ಮಾತ್ ಭಕ್ತರು ಯಾರು ಅಂತ ಗುರುತು ಮಾಡಕ್ ಆಗದಿರೋದ್ರಿಂದ ಇದಾಗ್ತಾ ಇರೋದು. ಮಾಡ್ಬೇಕಾಗಿರೋ ಕೆಲಸ ಏನಿವಾಗ, ಯಾವಾಗ ನಾವು ಭಗವಂತನ ಭಕ್ತರು ಇರ್ತಾರೋ ಅಂಥವ್ರಿಗೆ ಸೇವೆ ಮಾಡಿದಾಗ ನಾವೇನಾಗುತ್ತೆ, ವಾಸುದೇವನ ಕತೆ ಕೇಳಕ್ಕೆ, ಭಗವಂತನ ಕತೆ ಕೇಳಕ್ಕೆ ನಮ್ಗಲ್ಲಿ ಆಸಕ್ತಿ ಬರುತ್ತೆ. ಈ ಆಸಕ್ತಿಯಿಂದನೇ ನಾವು ಇರೋಕ್ಕಾಗೋದಿಲ್ಲ. ಆಸಕ್ತಿಯಿಂದನೇ ಇದ್ರೆ ಮಾತ್ರ ನಾವು ಕೇಳಕ್ಕಾಗೋದು. ಆಸಕ್ತಿ ಇದ್ದಾಗ ಮಾತ್ರ ನಮ್ಗೆ ಏನಾರು ಒಂದು ಕೆಲಸ ಮಾಡೋಕ್ಕಾಗುತ್ತೆ ಸತತವಾಗಿ. ಸೊ ಅದಿಲ್ಲ ಅಂತಂದ್ರೆ ಆಗೋದಿಲ್ಲ. ಸೊ ಅದು ಬರ್ಬೇಕಂದ್ರೆ ಭಕ್ತರದ್ದು ಸೇವೆ ಮಾಡಬೇಕು. ಸೊ ತುಂಬಾ ಮುಖ್ಯವಾಗಿರೋ ಶ್ಲೋಕ, ಭಾವಾರ್ಥ. ಭಗವಂತನ ಬಗ್ಗೆ ವಿಮುಖನಾಗಿರುವುದೇ ಜೀವಿಯ ಸಂಸಾರ ಬಂಧನಕ್ಕೆ ಕಾರಣವಾಗುತ್ತದೆ. ಸೊ ಈ ಬಂಧನಕ್ಕೆ ಕಾರಣ ಏನು? ಭಗವಂತನ ಬಿಟ್ಟಿರೋದು. ವಿಮುಖ ಅಂತಂದ್ರೆ ಬೆನ್ ತೋರಿರೋದು. ಯಾರಿಗೆ? ಭಗವಂತನಿಗೆ. ಸೋಮುಖ ಅಂದ್ರೆ ನಮ್ಮ ಮುಖ ತೋರಿರೋದು. ವಿಮುಖ ಅಂದ್ರೆ ಭಗವಂತನ ಬೆನ್ ತೋರ್ಬಿಟ್ಟು ಈ ಕಡೆ ಹೋಯ್ತಾ ಇರೋದು. ಸೊ ಅಂದ್ರೆ ಈ ಬಂಧನಕ್ಕೆ ಕಾರಣ ಭಗವಂತನ ಬಿಟ್ಟಿರೋದು ನಾವು. ಸೊ ಅದೇ ಈ ಬಂಧನಕ್ಕೆ ಕಾರಣ. ಇಲ್ಲ ಅಂತಂದ್ರೆ ಈ ಸಂಸಾರದಲ್ಲಿ ಇಟ್ಕೊಂಡೆ ಭಗವಂತನ ಇಟ್ಕೊಂಡಿದ್ರೆ ನಮ್ಗೆ ಬಂಧನನೇ ಇಲ್ಲ ಆಕ್ಚುಲಿ. ಹಂಗೆ ತಾನೇ ಭಕ್ತರು ಮಾಡ್ತಾ ಇರೋದು. ಸಂಸಾರ ಮಾಡ್ತಾ ಇದ್ದಾರೆ, ಭಗವಂತ ಭಕ್ತಿ ಮಾಡ್ತಾ ಇದ್ದಾರೆ, ಬಂಧನ ಅಲ್ಲ ಅವ್ರಿಗೆ. ಅದೊಂದು ರೀತಿ ಸಹಕಾರ, ಬಂಧನ ಅಲ್ಲ. ಸೊ ಇಲ್ಲಿ ಏನಾಗಿದೆ, ಬಂಧನ ಗುರಿಯಾಗಿರೋದು ಭಗವಂತನಿಂದ ಬಿಟ್ಟು ವಿಮುಖಾಗಿರೋದು. ದೇವ ಅಥವಾ ದೈವಿಕ ವ್ಯಕ್ತಿತ್ವದ ಜನರಿದ್ದಾರೆ. ಪರಮ ಪುರುಷನ ಪರಮಾಧಿಕಾರವನ್ನು ದ್ವೇಷಿಸುವ ರಾಕ್ಷಸ ಅಥವಾ ಅಸುರರೆಂಬ ಜನರಿದ್ದಾರೆ. ಭಗವಂತನು ಅಧಿಕಾರ ಏನಿದೆ, ಪರಮಾಧಿಕಾರ, ಅವನು ಏನು ಇದು ಮಾಡಿದಾನೋ, ಅವನು ನಿಯಮ ಮಾಡಿದಾನೋ ಅದನ್ನು ದ್ವೇಷ ಮಾಡುವಂಥ ರಾಕ್ಷಸ ಅಸುರರು ಇದ್ದಾರೆ. ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ಅಸುರರ ವಿವರವಾದ ವರ್ಣನೆಯನ್ನು ನೀಡಲಾಗಿದೆ. 16ನೇ ಅಧ್ಯಾಯದಲ್ಲಿ ಕೂಡ ಅಸುರ ಜಾತಿ ಯಾವುದು ಅಂತ ಕೃಷ್ಣ ಹೇಳ್ತಾನೆ. ಅದು ಹೀಗೆ ಹೇಳುತ್ತದೆ: ಅಸುರರು ಜನ್ಮದಿಂದ ಜನ್ಮಕ್ಕೆ ಅಜ್ಞಾನದ ಕೀಳು ಸ್ಥಿತಿಗೆ ಸಾಗುತ್ತಾರೆ. ಆದ್ದರಿಂದಾಗಿ ಕೀಳು ಪ್ರಾಣಿಗಳ ರೂಪ ತಳೆದು ಪರಮ ಪುರುಷ ಪರಾತ್ಪರದ ಸತ್ಯದ ಸಂಗತಿಯನ್ನು ಕೂಡ ತಿಳಿಯದಾಗುತ್ತಾರೆ. ಸೊ ಈ ಅಸುರ ಜಾತಿ ಏನಿದೆ, ಜನ್ಮಕ್ಕೆ ಅವರು ಅಜ್ಞಾನದ ದಾರಿ ಎಳಿತಾನೆ ಇರ್ತಾರೆ ಅವ್ರ ಕರ್ಮದ ಫಲವಾಗಿ. ಆದ್ದರಿಂದ ಕೀಳು ಪ್ರಾಣಿಗಳ ರೂಪ ತಳೆದು, ಸೊ ತುಂಬಾ ಕೆಳಮಟ್ಟದ ಪ್ರಾಣಿ ವರ್ಗಕ್ಕೆ ಹೋಗ್ತಾರೆ. ಪರಮ ಪುರುಷ ಪರಾತ್ಪರ ಸತ್ಯದ ಸಂಗತಿಯನ್ನು ಕೂಡ ತಿಳಿಯದಾಗುತ್ತಾರೆ. ಸೊ ಇವ್ರೇನಾಗುತ್ತೆ, ಇವ್ರಿಗೆ ಭಗವಂತ ಯಾರು, ಭಗವಂತನ ಪರಾತ್ಪರ ಇದೇನು, ಸಂಗತಿ ಏನು ಅನ್ನೋದನ್ನು ಕೂಡ ತಿಳ್ಕೊಳಕ್ಕಾಗಲ್ಲ. ಸೊ ಭಗವದಿಚ್ಛೆಯಿಂದ ವಿವಿಧ ವಿಭಾಗಗಳಿರುವ ಮಹಾತ್ಮರಾದ ಭಗವತ್ ಸೇವಕರ ದಯೆಯಿಂದ ಈ ಅಸುರರು ಹಂತವಾಗಿ ದೈವ ಪ್ರಜ್ಞೆಯನ್ನು ಕಂಡುಕೊಳ್ಳುತ್ತಾರೆ. ಪ್ರಭುಪಾದ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸೊ ಭಗವತ್ ಇಚ್ಛೆಯಿಂದ ಅಂಥವರು ಬೇರೆ ಬೇರೆ ಸ್ವಲ್ಪ ಮಟ್ಟಿಗೆ ಮಹಾತ್ಮರಾದ ಭಗವಂತನ ಭಕ್ತರು ಸೇವೆ ಮಾಡಕ್ಕೆ ಬರ್ತಾರೆ. ಸೊ ಮಹಾತ್ಮರಾದ ಭಗವತ್ ಸೇವಕರ ದಯೆಯಿಂದ, ಭಗವಂತನ ಸೇವಕದ ದಯೆಯಿಂದ ಏನಾಗ್ತಾರೆ, ಆಸುರರು ಕೂಡ ಅವ್ರದ್ದು ದಯೆಯಿಂದ, ಭಕ್ತರದ್ದು ದಯೆಯಿಂದ ಏನಾಗ್ತಾರೆ, ಅವರು ಹಂತವಾಗಿ ದೈವ ಪ್ರಜ್ಞೆನ ಪಡ್ಕೊಳ್ತಾರೆ. ಅವ್ರ ದೈವ ಪ್ರಜ್ಞೆ ಬರೋದು ಹಿಂಗೆ, ಭಕ್ತೃ ಸೇವೆಯಿಂದ, ಭಕ್ತರದು ಮಾತಿಂದ, ಭಕ್ತೃ ಸ್ಪರ್ಶದಿಂದ, ಭಕ್ತರು ಇದು ಮಾಡೋದ್ರಿಂದ ಅವ್ರಿಗೆ ಬರೋದು. ಭಕ್ತರಿಲ್ಲ ಅಂತಂದ್ರೆ ಭಗವಂತನೇ ಸ್ವೀಕಾರ ಮಾಡಲ್ಲ. ಫಸ್ಟ್ ಆಫ್ ಆಲ್ ದೈವ ಭಕ್ತಿ ಅಂತ ಬರೋದಂತೂ ತುಂಬಾ. ಅಸುರರು ಕೂಡ ಭಗವಂತನ ಭಕ್ತರಾಗ್ಬೋದು. ಎಲ್ಲಿ? ಜಸ್ಟ್
ಅಸುರರು ಒಂದು ಯಾರು ಅನ್ಕೊಂಡಿದ್ರೆ ಇವತ್ತೇನು ವಾಲ್ಮೀಕಿ ಬೇಟೆಗಾರ ಆಗಿದ್ದು ಅವನು ಯಾವ ಥರ ಇದ್ದ? ಅವನು ಅಸುರಗಿನ ತುಂಬಾ ಕೀಳಾಗಿದ್ದ ಅವನು ಅಲ್ವಾ. ಸೊ ಒಂದು ಪ್ರಾಣಿನ ತುಂಬಾ ಕಠೋರವಾಗಿ ಅವನು ಶಿಕ್ಷೆ ಮಾಡ್ತಾ ಇದ್ದ, ಹಿಂಸೆ ಮಾಡ್ತಾ ಇದ್ದ, ಅದರಿಂದ ಆನಂದ ಪಡಿತಾ ಇದ್ದ. ಅಂಥವ್ರಿಗೆ ಏನ್ ಹೇಳಿದ್ರು ನಾರದ ಮುನಿ? ಜಸ್ಟ್ ನೋಡಪ್ಪ, ಇದು ಕರ್ಮ, ಇದು ತರ ಮಾಡಂಗಿಲ್ಲ, ನೀನ್ ಇದು ಒಳ್ಳೇದಾಗಲ್ಲ, ನಿನ್ಗೆ ಮುಂದಿನ ಜನ್ಮದಲ್ಲಿ ಕಷ್ಟ ಅನುಭವಿಸ್ತೀಯ. ಸೊ ಏನ್ ಮಾಡ್ಬೇಕು ಹಂಗಾದ್ರೆ? ನೀನು ಭಗವಂತನ ನಾಮ ಜಪ ಮಾಡು. ಸರಿ, ಭಗವಂತನ ನಾಮ ಜಪ ಮಾಡ್ತಾ ಮಾಡ್ತಾ ಕ್ರಮೇಣ ಏನಾದ? ಭಗವಂತನ ಭಕ್ತನ. ಇದು ವಾಲ್ಮೀಕಿ ರಾಜ ರಾಮಾಯಣನೇ ಬರೆದ್ಬಿಟ್ಟ. ಸೊ ಈ ತರ. ಸೊ ಧ್ರುವ ಮಹಾರಾಜ್ ಹೋಗ್ತಾ ಇದ್ದ, ಅಕಸ್ಮಾತ್ ಆಗಿ ನಾರದ ಮುನಿ ಬಂದ್ರು, ಅವನಿಗೆ ಉಪದೇಶ ಮಾಡಿದ್ರು. ಸೊ ಅವನ ಕೃಪೆಯಿಂದ ಭಗವಂತ 6 ತಿಂಗಳಲ್ಲೇ ಭಗವಂತನ ನೋಡ್ಬಿಟ್ಟ. ಇಷ್ಟು ರೆಕಾರ್ಡ್ ಇದು, 6 ತಿಂಗಳಲ್ಲೇ ಭಗವಂತನ ನೋಡಿ. ಅಷ್ಟು ಚಿಕ್ಕ ಹುಡುಗ, 5ನೇ ವರ್ಷದ ಹುಡುಗ. ಸೊ ಈ ತರ ಇಲ್ಲ, ಒಂದು ಕ್ಷಣದಲ್ಲೂ ನೋಡೋರು ಇದ್ದಾರೆ. ಪರೀಕ್ಷಿತ್ ಮಹಾರಾಜು ಬರೀ 7 ದಿನದಲ್ಲೇ ಭಗವಂತನ ಕಂಡ್ರು, ಅದು ಬೇರೆ. ಖಟ್ವಾಂಗ್ ಮಹಾರಾಜ್ ಅನ್ಬಿಟ್ಟು ಒಂದು ಕ್ಷಣದಲ್ಲೇ ಪಡೆದ್ಬಿಟ್ರು. ಸೊ ಇದಾರೆ. ಆದ್ರೂ ಕೂಡ ಭಗವಂತನ ಗುರು ಇಲ್ದಿರ ಭಗವಂತನ ಪಡೆಯಕ್ಕಾಗೋದಿಲ್ಲ ಅನ್ನೋದು. ಅಂತಹ ದೈವ ಭಕ್ತರು ಭಗವಂತನ ಅತ್ಯಂತ ಆಪ್ತ ಸಂಗಾತಿಗಳು. ದೈವ ನಿರಾಕರಣೆಯ ಅಪಾಯದಿಂದ ಮಾನವ ಸಮುದಾಯವನ್ನು ರಕ್ಷಿಸಲು ಅವರು ಬಯಸುತ್ತಾರೆ. ಹೀಗೆ ಬಂದಾಗ ಅವರನ್ನು ಭಗವಂತನ ಶಕ್ತಿ ಸಂಪನ್ನ ಅವತಾರ ಎಂದು, ಭಗವಂತನ ಮಕ್ಕಳೆಂದು, ಭಗವಂತನ ಸೇವಕರೆಂದು ಅಥವಾ ಭಗವಂತನ ಸಂಗಾತಿಗಳೆಂದು ತಿಳಿಯಲಾಗಿದೆ. ಸೊ ಇವ್ರೇನಾಗ್ತಾರೆ? ಇವರು ಆಪ್ತ ಸಂಗಾತಿ, ಭಗವಂತನ ಆಪ್ತ ಸಂಗಾತಿ. ಸೊ ಭಗವಂತನ ಇಚ್ಛೆ ಮೇರೆಗೆ ಅವರು ಪ್ರಚಾರ ಮಾಡಕ್ ಬರೋದು. ಭಗವಂತನ ಧಾಮದಲ್ಲಿ ಇರೋರು ಅವರು. ಭಗವಂತನ ನಾಮದಿಂದ ಭಗವಂತನ ಇಚ್ಛೆ ತಗೊಂಡು ಯಾವುದೋ ಒಂದು ಶಕ್ತಿ ತಗೊಂಡು, ಶಕ್ತಿ ಅವಶ್ಯ ಅವತಾರ ಅಂತ ಹೇಳ್ತಾರೆ ಅವ್ರಿಗೆ. ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಶಕ್ತಿ ಸಂಪನ್ನ, ಶಕ್ತಿ ಅವಶ್ಯ ಅವತಾರ, ಶಕ್ತಿನ ಸಂಪನ್ನ ಮಾಡ್ಕೊಳ್ಳೋದು. ಭಗವಂತನ ಯಾವುದೋ ಒಂದು ಶಕ್ತಿ, ಒಂದು ಅಣು ಶಕ್ತಿ ಭಗವಂತನ ಅವ್ರ ಮೇಲೆ ಬಿದ್ದು ಅವ್ರ ಕೃಪೆ ಪಡ್ಕೊಂಡು ಆ ಒಂದನ್ನ ಮಾಡಕ್ಕೋಸ್ಕರ ಬರೋರು ಈ ಪ್ರಭುಪಾದ. ಸೊ ಈ ತರ ಅದ್ಭುತ ಕಾರ್ಯನ ಯಾರು ಮಾಡಕ್ಕಾಗತ್ತೆ? ನಾರ್ಮಲ್ ಆಗಿ ಹೇಳಿ, ಮಾಡಕ್ಕಾಗೋದಿಲ್ಲ. ಸೊ ಭಗವಂತನ ಕೃಪೆ ಇದ್ರೆ, ಭಗವಂತನ ಶಕ್ತಿ ಇಲ್ಲ, ಇದು ಮಾಡಕ್ಕಾಗೋದಿಲ್ಲ. ಸೊ ಆ ತರ ರಕ್ಷಣೆ ಮಾಡಕ್ ಬರೋರು ಇವ್ರು ಬಂದಾಗ ಯಾವ ರೂಪದಲ್ಲಿ ಬರ್ತಾರೆ? ಒಂದು ಮಕ್ಕಳ ರೀತಿಯ ಭಗವಂತನ ಮಕ್ಕಳು ಅನ್ಕೊ ಬರ್ಬೋದು, ಇಲ್ಲ ಭಗವಂತನ ಸೇವಕ ಅನ್ಕೊ ಬರ್ಬೋದು, ಇಲ್ಲ ಭಗವಂತನ ಸಂಗಾತಿಗಳು ಅನ್ಕೊ ಬರ್ಬೋದು. ಈ ತರ ಅವರು ಭಗವಂತಂದು ಭಕ್ತರು ಈ ತರ ಆಗಿ ಬಂದು ಯಾವುದೋ ಮುಖಾಂತರ ಭಗವಂತನ ಸಂದೇಶನ ಜನಸಾಮಾನ್ಯರಿಗೆ ತಿಳಿಸಿ ಇಲ್ಲಿಂದ ಭಗವಂತನ ಧಾಮಕ್ಕೆ ಅವ್ರನ್ನ ಕರ್ಕೊಂಡು ಹೋಗೋದೇ ಇವ್ರ ಉದ್ದೇಶ. ಯಾರು ತಮ್ಮ ಇದರಲ್ಲಿ ಹಸುರ ರೀತಿ ಜನ್ಮದಲ್ಲೂ ಪಾಪ ಮಾಡಿ 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 ಕೆಳಗಡೆ ಹಸುರ ಮಟ್ಟಕ್ಕೆ ಹೋಗಿರ್ತಾರೆ. ನಾರದ ಮುನಿ ಯಾಂತ ಹಸುರನ ಉದ್ಧಾರ ಮಾಡಿಲ್ಲ. ಅವನು ಯಾರ ಮೇಲೆ ಕರುಣೆ ಕೊಡ್ಬೇಕು ಅಂತ ಹೋಗ್ತಾನೆ, ಅವರೆಲ್ಲ ಉದ್ಧಾರ ಆಗ್ತಾ ಇದೆ. ಹಸುರನು ಕೂಡ ಆ ಥರ ಜಾತಿ ಇದ್ದವ್ರನ್ನು ಕೂಡ ಉದ್ಧಾರ ಮಾಡಿರುವಂತ ನಾರದ ಮುನಿದ್ದಾರೆ. ಸೊ ಅಂದ್ರೆ ಅವರು ಬರೋದು ಒಂದೇ ಉದ್ದೇಶ, ಭಗವಂತನ ಭಕ್ತಿ ಸಾರಕ್ಕೆ, ಪ್ರಚಾರ ಮಾಡಕ್ಕೆ. ಇದು ಅಸುರರು ಪ್ರಕಟಿಸುವ ಇಲ್ಲಿ ನೋಡಿ ಇನ್ನೊಂದು ಮುದೆ. ಆದರೆ ಅವರಲ್ಲಿ ಯಾರು ಸ್ವತಃ ತಾವೇ ಭಗವಂತನೆಂದು ಪ್ರತಿಪಾದಿಸಿಕೊಳ್ಳುವುದಿಲ್ಲ. ಇಲ್ಲಿ ನೋಡಿ ಇನ್ನೊಂದು ವಿಶೇಷ ಅಂತಂದ್ರೆ, ಇವರಲ್ಲಿ ಯಾರು ಕೂಡ ನಾನೇ ಭಗವಂತ ಅಂತ ಹೇಳ್ಕೊಂಡವ್ರಿಲ್ಲ. ಭಕ್ತರು ಹೇಳಿದ್ದಾರೆ ಅವರು ಭಗವಂತ ಅಂತ. ಈವನ್ ಸ್ವಯಂ ಚೈತನ್ಯ ಮಹಾಪ್ರಭು ಬಂದಾಗ್ಲೂ ಕೂಡ ಚೈತನ್ಯ ಮಹಾಪ್ರಭು ನಾನು ಭಗವಂತ ಅಂತ ಹೇಳಿಲ್ಲ, ಅವ್ರ ಭಕ್ತರು ಹೇಳಿದ್ರು ಭಗವಂತ ಅಂತ. ಅವಾಗ ಚೈತನ್ಯ ಮಹಾಪ್ರಭು ಕಿವಿ ಮುಚ್ಕೋತಾ ಇದ್ರು, ಆತರ ಹೇಳ್ಬಾರ್ದು, ಭಗವಂತನ ಹೋಲಿಸಬಾರ್ದು ಒಬ್ಬ ವ್ಯಕ್ತಿನ, ನಾರ್ಮಲ್ ವ್ಯಕ್ತಿನ ಅಂತ ಅವರೇ ಮುಚ್ಕೋತಿದ್ರು. ಸೊ ಆತರ ಯಾಕೆಂದ್ರೆ ಮುಂದಿನ ಜನರು ಆತರ ಕ್ಲೈಮ್ ಮಾಡಬಾರ್ದು. ಅಂದ್ರೆ ನಾನೇ ಭಗವಂತ ಅಂದಾಗ ಅವರು ಹೌದು ಸ್ವಲ್ಪ ನೀವ್ ಹೇಳ್ತಾ ಇರೋದು ನಿಜ, ಕರೆಕ್ಟು ಅಂತ ಹೇಳ್ಕೋಬಾರ್ದು ಅಂತ. ಆ ಭಗವಂತನ ಮಟ್ಟಿಗೆ ಯಾರನ್ನು ಭಗವಂತನೇ ಒಪ್ಪಲ್ಲ, ನಾನ್ ಭಗವಂತ ಅಂತ ಹೇಳ್ಕೊಳಕ್ಕೆ. ಭಗವಂತ ಅಂತ ಹೇಳಿದ್ರೆ ಆತರ ಹೇಳ್ಬಾರ್ದು ಅಂತ ಅವರೇ ಹೇಳ್ತಾರೆ. ತೋರ್ಸ್ಕೋಬಾರ್ದು ಅಂತ ಅಷ್ಟೇ, ಭಗವಂತ ಅಲ್ಲ ಅಂತಲ್ಲ. ಕೆಲವೊಂದ್ ಕಡೆ ಅವರೇ ತೋರಿಸಿದ್ದಾರೆ. ಯಾರಿಗೆ ತೋರಿಸಿದ್ದಾರೆ? ಸಾಮಾನ್ಯ ಜನಕ್ಕೆ ತೋರಿಸಿಲ್ಲ ಅವರು ನಾನ್ ಭಗವಂತ. ಶುದ್ಧ ಭಕ್ತರಿಗೆ, ಅಂತರಂಗ ಭಕ್ತರಿಗೆ ಮಾತ್ರ ನಾನೇ ಭಗವಂತ ತೋರಿಸಿರೋದು ಅವ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಇವ್ರು ಭಗವಂತನೇ ಅಂತ ಗೊತ್ತಿತ್ತು ಅವ್ರಿಗೆ. ಸೊ ಗೊತ್ತಿದ್ದಾಗ ಅವ್ರಿಗೆ ತೋರಿಸ್ಕೊಂಡ್ರು ಅಷ್ಟೇ. ಓಪನ್ ಆಗಿ ಜನರಲ್ ಆಗಿ ಎಲ್ಲಾರ್ಗು ತೋರಿಸ್ತಿಲ್ಲ ನಾನು ಭಗವಂತ ಅಂತ. ಚೈತನ್ಯ ಮಹಾಪ್ರಭು ಅಂತರಂಗದಲ್ಲಿ ಭಕ್ತರು ಮಾತ್ರ ತೋರಿಸಿದ್ದು. ಇದು ಅಸುರರು ಪ್ರಕಟಿಸುವ ದೇವನಿಂದೆ. ಯಾವ್ದೋ ನಾನೇ ಭಗವಂತ ಅಂತ ಹೇಳ್ಕೊಳ್ಳೋದು ಅಸುರರು ಪ್ರಕಟ ಮಾಡೋಂಥ ದೈವ ನಿಂದೆ ಅದು. ಅಸುರರ ರಾಕ್ಷಸ ಪ್ರವೃತ್ತಿಯನ್ನು ಅನುಸರಿಸುವವರು ಇಂತಹ ಸೋಗಲಾಡಿಗಳನ್ನು ದೇವರೆಂದು ಅಥವಾ ಅವತಾರವೆಂದು ಒಪ್ಪಿಕೊಳ್ಳುತ್ತಾರೆ.
ಸೊ ಇದೇ ರಾಕ್ಷಸಿ ಪ್ರವೃತ್ತಿ ಇರೋರೇ ಕೂಡ ಭಗವಂತನ ಯಾವುದೋ ಒಂದು ಸಣ್ಣ ಕೆಲಸ ದೊಡ್ಡ ಕೆಲಸ ಮಾಡಿದ್ರೆ ಸಾಕು ಇವನೇ ಭಗವಂತ ಅಂತ ಅನ್ಬಿಡೋದು. ಯಾವುದೋ ಒಂದು ಸ್ವಲ್ಪ ಅದ್ಭುತ ಕೆಲಸ ಮಾಡಿದ್ರೆ ಸಾಕು ಇವನೇ ಭಗವಂತ ಅನ್ಬಿಡೋದು. ಆ ಥರ ಕಲಿಯುಗ ಇದು. ಇವರು ಕೂಡ ಅವ್ರನ್ನ ಅವತಾರ. ಇವರು ಕೂಡ ಏನೋ ರಾಕ್ಷಸ ಪ್ರವೃತ್ತಿ ಅವರು, ಆ ಥರ ಒಪ್ಕೊಳ್ಳೋರು. ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಭಗವಂತನ ಅವತಾರದ ಬಗ್ಗೆ ಖಚಿತವಾದ ಮಾಹಿತಿಗಳಿವೆ. ಸೊ ಯಾವುದೇ ಅವತಾರ ಬರಕ್ಕೆ ಮುಂಚೆ ಅಪೌರುಷ ಅವತಾರಗಳಲ್ಲಿ ಭಗವಂತಂದು ವರ್ಣನೆ ಇರುತ್ತೆ, ಉಲ್ಲೇಖ ಆಗಿರ್ಬೇಕು. ಅಪೌರುಷ ಗ್ರಂಥಗಳು ದೃಢೀಕರಿಸುವ ಹೊರತು ಯಾರನ್ನು ಭಗವಂತನೆಂದು ದೇವರ ಅವತಾರವೆಂದು ಒಪ್ಪಿಕೊಳ್ಳಬಾರದು. ಧರ್ಮ ಗ್ರಂಥಗಳಲ್ಲಿ ಭಗವಂತನ ಅವತಾರದ ಬಗ್ಗೆ ವರ್ಣನೆ ಇರಬೇಕು. ಅಂಥವ್ರನ್ನ ಮಾತ್ರ ನಾವು ಭಗವಂತನ ಅಂದ್ರೆ ಅವ್ನು ಬರಕ್ ಮುಂಚೆ ಭಗವಂತ ಹಿಂಗ್ ಬರ್ತಾನೆ ಅಂತ ಅಂದ್ಬಿಟ್ಟು ವರ್ಣನೆ ಇರುತ್ತೆ. ಅದನ್ನು ಓದ್ಕೊಂಡು ಏನ್ ಮಾಡ್ತಾರೆ, ಇವನ್ ಭಗವಂತ, ಇವನು ಅದೇ ತರ ಆಕ್ಟಿಂಗ್ ಮಾಡ್ತಾ ಇದ್ದಾನೆ, ಅದೇ ತರ ಇದ್ದಾನೆ, ಅದೇ ತರ ದೇವಸ್ಥಳ ಹುಟ್ಟಿದ್ದಾನೆ, ಎಲ್ಲ ಅದೇ ತರ ಇದೆ, ಸೊ ಇವನು ಭಗವಂತ ಅಂತ ಕಂಡುಹಿಡಿತಾರೆ. ಮತ್ತೆ ಅವನು ಮಾಡೋಂಥ ಅದ್ಭುತ ಕೆಲಸಗಳು, ಕಾರ್ಯಗಳು ಅಪೌರುಷ ಆಗಿರೋಂಥ ಕೆಲಸಗಳು, ಅದರಿಂದನೂ ಅವ್ರನ್ನ ಭಗವಂತ ಅಂತ ಕಂಡಿಡ್ತಾರೆ. ಆದ್ರೆ ಇದಕ್ಕೂ ಇದು ಏನ್ ರೂಲ್ ಅಲ್ಲ ಭಗವಂತನಿಗೆ. ಧರ್ಮಶಾಸ್ತ್ರದಲ್ಲಿ ಇರಲೇಬೇಕು ನಾನು ಬರಕ್ಕೆ ಅಂತ ಇಲ್ಲ, ಎಮರ್ಜೆನ್ಸಿ ಪೀರಿಯಡ್ ಇರುತ್ತೆ ಒಂದ್ಸರಿ. ನರಸಿಂಹದೇವು ಭಗವಂತನ ಉಲ್ಲೇಖನೇ ಇಲ್ಲ, ಮುಂದೆ ಬರ್ತಾರೆ ಅಂತ ಧರ್ಮಶಾಸ್ತ್ರ ಹೇಳಿರ್ಲಿಲ್ಲ ಈ ತರ ಬರ್ತಾನೆ ಅಂತ. ಪ್ರಹ್ಲಾದಂಗೆ ಹಿಂಸೆ ಕೊಡಕ್ ಶುರುವಾದ ಆ ಟೈಮಲ್ಲಿ ಭಗವಂತ ಒಂದು ಬ್ರಹ್ಮ ವರನು ಕೊಟ್ಬಿಟ್ಟ. ಸೊ ಭಗವಂತ ನರಸಿಂಹದೇವ್ ಬಂದ್ರು. ಬ್ರಹ್ಮ ಇಟ್ಕೊಂಡು ನೋಡ್ತಾ ಇದ್ದಾನೆ ಬುಕ್ಕ, ಇಲ್ಲೇ ಈ ಧರ್ಮ ನನ್ನ ಗ್ರಂಥದಲ್ಲಿ ಹೇಳಿಲ್ವಲ್ಲಪ್ಪ, ಯಾರಪ್ಪ ಇವರು ಹಿಂಗ್ ಬಂದ್ಬಿಟ್ಟಿದ್ರಲ್ಲ ಅಂತ. ಗ್ರಂಥ ಅವನದ ಕೈಲೇ ಇತ್ತಲ್ಲ, ವೇದಗಳು ಇಟ್ಕೊಂಡು ನೋಡ್ತಾ ಇದ್ದಾನೆ, ತಿರುಗಿಸ್ತಾ ಇದ್ದಾನೆ, ಓದಿಲ್ವಲ್ಲ ಹೆಂಗ್ ಇದು ಬಂತು ಅಂತ. ಸೊ ಇದಕ್ಕೂ ಕೂಡ ಭಗವಂತ ಮೀರಿರೋನು, ಇದನ್ನ ಬಿಟ್ಟು ಬರ್ಬೋದು. ಏನ್ ರೂಲ್ಸ್ ಏನ್ ಇದೇ ತರ ಭಗವಂತ ಬೇಕಾದ್ರೆ ರೂಲ್ಸ್ ಬ್ರೇಕ್ ಮಾಡ್ಬೋದು, ಇಲ್ಲ ರೂಲ್ಸ್ ಮುರಿಬೋದು, ಏನು ಇಲ್ಲ, ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಆ ತರ ಭಗವಂತನಿಗೆ. ನಮ್ಗೆ ಅಪ್ಲೈ ಆಗೋದು ಇದು. ಸೊ ಹಂಗಂತ ಅಂದ್ಬಿಟ್ಟು ಎಕ್ಸಾಕ್ಟಾಗಿ ಹಂಗೆ ಇರಬೇಕು, ಹಂಗೆ ಮಾಡಬೇಕು ಬೇಕಾಗಿಲ್ಲ. ಅಂದ್ರೆ ಅವ್ನು ಭಗವಂತನ ಕ್ವಾಲಿಟೀಸ್ ತೋರಿಸ್ತಾ ಇದ್ದಾನೆ, ಭಗವಂತನ ಗುಣಗಳಿದೆ, ಭಗವಂತ ಯಾವ ತರ ಇರ್ತಾನೆ ಆ ತರ ಇದೆ. ಸೊ ಅಂದ್ರೆ ಭಗವಂತನೇ, ಏನಾದ್ರಲ್ಲಿ ತಪ್ಪು ಗುಣಗಳು ಇದೆ ಅವನಿಗೆ, ಇದನ್ನ ನೋಡ್ಬೇಕು ನಾವು ಮುಖ್ಯವಾಗಿ. ಆದ್ರೆ ಒಂದಂತೂ ನಿಜ, ಇದು ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಭಗವಂತನ ಅವತಾರದ ಉಲ್ಲೇಖ ಇರಲೇಬೇಕು. ನಾವು ಭಗವಂತ ಅಂತ ಒಪ್ಕೊಳಕ್ ಹೋಗ್ಬಾರ್ದು. ಅದನ್ನ ಅನ್ಕೊಂಡೆ ಇವಾಗ ಭಗವಂತನ ಉಲ್ಲೇಖ ಇದೆ, ಕಲ್ಕಿ ಮುಂದೆ ಬರ್ತಾನೆ, ಯಾವಾಗ ಬರ್ತಾನೆ ಏನು ಅಂತ ಅದನ್ನ ಹೇಳ್ತಾ ಇಲ್ಲ ಅವರು. ಬರ್ತಾನೆ ಅಂದ್ರೆ ಧರ್ಮಶಾಸ್ತ್ರ ಹೇಳಿದೆ. ಈ ಕಲ್ಕಿ ಅನ್ಕೊಳ್ಳೋರು ಅದನ್ನು ನೋಡ್ತಾ ಇಲ್ಲ ಅವನು. ಓಕೆ ಆಯ್ತು, ಈಗಲೇ ಕಲಿಯುಗ ಸಮಯ ಸಂಧ್ಯಾ ಕಾಲದ ಇದು ದ್ವಾಪರ ಮತ್ತೆ ಕಲಿ ಅದೇಳಿರೋದು ಯಾವ ಸಂಧ್ಯಾ ಕಾಲ, ಸತ್ಯ ಮತ್ತೆ ಕಲಿಯುಗದ ಎಂಡಲ್ಲಿ, ಕಲಿಯುಗದ ಎಂಡಲ್ಲಿ ಸತ್ಯಕ್ಕೆ ಕಲಿಯುಗಕ್ಕೆ ಸಂಧಿ ಬರುತ್ತಲ್ಲ, ಆ ಸಂಧಿ ಕಾಲದಲ್ಲಿ ಬರ್ತಾನೆ ಅಂತ ಹೇಳಿರೋದು. ಈ ಕಲ್ಕಿ ಭಗವಾನ್ ಏನಾಗ್ಬಿಟ್ಟ, ದ್ವಾಪರ ಯುಗದ ಮತ್ತೆ ಕಲಿಯುಗದ ಸಂಧಿ ಕಾಲದಲ್ಲೇ ಬಂದ್ಬಿಟ್ಟ. ನಾನೇ ಕಲ್ಕಿ ಅನ್ಕೊಂಡು ಏನೋ ಒಂದು ಪವಾಡ ತೋರಿಸೋದು, ಕಲ್ಕಿ ಅನ್ಕೊಳ್ಳೋದು. ಸೊ ನಾನು ಏನೋ ಒಂಚೂರು ಮಾಡ್ತಾ ಇದ್ದೀನಿ ಅನ್ಬೋದು. ಅವನ ಅನುವಾಯಿಗಳು ಅದೇ ತರ ಪ್ರವೃತ್ತಿ ಇರ್ತದೆ. ಈಗ ರಾಜಕಾರಣಿಗಳು ಹಿಂದೆ ರಾಜಕಾರಣಿಗೆ ಹೋಗ್ತಾ ಇಲ್ವಾ, ಎಷ್ಟೊಂದು ತಪ್ಪು ಮಾಡ್ತಾನೆ ಗೊತ್ತು ತಾನೆ, ಹೋಗ್ತಾ ಇದ್ದಾರೆ. ಯಾಕೆ, ಸ್ವಲ್ಪ ಹುಡಿಗಾಸಿಗೆ ಅದು ಇದು ನಮ್ಗೆ ಜೀವನಕ್ಕಾಗುತ್ತೆ, ಕೊಡ್ತಾನೆ ಅವನು ಕೊಡ್ತಾನೆ ಅಂತ ಏನ್ ಮಾಡ್ತಾನೆ, ಅವ್ನಿಗೆ ಬೆಂಬಲವಾಗಿ ಹೋಗ್ತಾ ಇರ್ತಾರೆ, ಜೈಕಾರ ಆಗ್ತಾ ಇರ್ಬೇಕು, ಅವನಿಗೂ ಬೇಕು, ದುಡ್ಡು ಕೊಟ್ಟು ಮಡಿಕೊಂಡಿರ್ತಾನೆ. ಸೊ ಅವನ ಅನುಭವಗಳು ಅವರು ಎಷ್ಟೇ ತಪ್ಪು ಮಾಡ್ತಿದ್ರು ಕೂಡ ಅವನ್ನೇ ಬೆಂಬಲ ಮಾಡ್ತಾರೆ. ಅದೇ ತರ ಇವ್ರಿಗೂ ಬೆಂಬಲ ಮಾಡೋಂಥ ವ್ಯಕ್ತಿಗಳೇ ಇದ್ದಾರೆ, ಅವ್ರು ಮಾಡ್ತಾರೆ. ಅಷ್ಟೇ ಸಾಕು ಜನಕ್ಕೆ, ಅವ್ರಿಗೆ ಫಾಲೋವರ್ಸು ಏನು ನಿಜವಾಗಿರೋರು ಬೇಕಾಗಿಲ್ಲ, ಅಷ್ಟೇ ಸಾಕು ಅವ್ರು ಬದುಕಕ್ಕೆ, ಜೀವನ ಮಾಡಕ್ಕೆ. ಸೊ ನಡೀತಾ ಇದೆ. ಸೊ ಭಗವತ್ತಾಮಕ್ಕೆ ಹಿಂದಿರುಗಲು ಬಯಸುವ ಭಕ್ತರು ಭಗವಂತನ ಸೇವಕರನ್ನು ಭಗವಂತನೆಂದೇ ಗೌರವಿಸಬೇಕು. ಭಕ್ತರನ್ನ ಪ್ರಭುಪಾದ ಏನೋ ತುಂಬಾ ಗೌರವಾಗಿರೋ ಶಬ್ದ ಹೇಳ್ತಾರೆ. ಏನೋ ಅಕಸ್ಮಾತ್ ಒಬ್ಬ ವ್ಯಕ್ತಿ ನಿನ್ಗೇನಾರ ಭಗವಂತ ಧಾಮಕ್ಕೆ ಹೋಗಕ್ಕೆ ಇಚ್ಛೆ ಇದೆಯಾ, ಹಂಗಾದ್ರೆ ಭಗವಂತನ ಭಕ್ತರನ್ನ ಭಗವಂತ ಅಂತಾನೆ ನೀನು ತಿಳ್ಕೋಬೇಕು. ಅದಕ್ಕೆ ನೋಡಿ ಭಕ್ತರದ್ದು ಆಲ್ಟ್ರಲ್ಲೇ ಇಟ್ಕೊಂಡ್ಬಿಟ್ಟಿದೀವಿ, ಭಗವಂತನ ಪಕ್ಕನೇ ಇಟ್ಕೊಂಡ್ಬಿಟ್ಟಿದೀವಿ. ಹೇಳ್ತಾ ಇದ್ದೀವಿ ಭಗವಂತನ ಪೂಜೆ ಮಾಡ್ತಾ ಇದ್ದೀವಿ, ಸಂಸಾರದ ಅಂತ ಗುರುನು ಉಗುಳ್ತಾ ಇದ್ದೀವಿ. ಅರೆ ಏನಿದೆ, ಭಗವಂತನ ಪೂಜೆ ಮಾಡ್ತಾ ಇದೀಯ ನೀನು, ಭಗವಂತನ ಪೂಜೆ ಮಾಡ್ತಾ ಇದೀಯ ಅಂತಂದ್ಮೇಲೆ ಭಗವಂತನಿಗೆ ಆರತಿ ಮಾಡ್ಬೇಕು ಸಿಂಪಲ್ ಆಗಿ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಗುರುಗೆ ಮಾಡ್ತಾ ಇದೀವಿ. ಸೊ ಕಾರಣ ಎಷ್ಟು ಅಂದ್ರೆ ಗುರು ತರನೇ ಅವ್ರನ್ನ ನೋಡ್ಬೇಕು, ಗೌರವಿಸ್ಬೇಕು ಅಂತ. ಅಂತಹ ಭಗವತ್ ಸೇವಕನನ್ನು ಮಹಾತ್ಮರು ಅಥವಾ ತೀರ್ಥರು ಎಂದು ಕರೆಯಲಾಗಿದೆ. ಅವರು ನಿಶ್ಚಿತ ಕಾಲ ದೇಶಗಳಿಗೆ ಅನುಗುಣವಾಗಿ ಉಪದೇಶಿಸುತ್ತಾರೆ. ಸೊ ಅಂತ ಭಕ್ತರೇನೋ ಮಹಾತ್ಮರು, ತೀರ್ಥ ಅಂತ ತೀರ್ಥ ಅಂತಂದ್ರೆ ಒಂದು ಸ್ಥಳ, ತೀರ್ಥ ನೀರಿರೋಂಥ ಜಾಗ ತೀರ್ಥ ಅಂತೀವಲ್ಲ. ಸೊ
ತೀರ್ಥದಲ್ಲಿ ಏನಾಗ್ತಾ ಇರುತ್ತೆ, ಭಗವದ್ ಭಕ್ತರು ಹೋದ್ರೆ ಆ ತೀರ್ಥ, ಅದ್ರ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ನಾಶ ಆಗ್ತವೆ, ಆಯ್ತಾ. ಸೊ ಈ ಪಾಪ ಮಾಡಿರೋ ಅಲ್ಲಿ ಮುಳುಗಿ ಪಾಪ ಕಳ್ಕೊತಾ ಇದ್ರೆ, ಆ ಪಾಪ ಯಾವ್ದ್ರಲ್ಲಿ ಸಂಚಯ ಆಗ್ತಾ ಇದೆ? ತೀರ್ಥದಲ್ಲಿ ಸಂಚಯ ಆಗ್ತಾ ಇದೆ. ಈ ತೀರ್ಥ ಮತ್ತೆ ಶುದ್ಧ ಆಗದೆ ಯಾವಾಗ? ಯಾವಾಗ ಶುದ್ಧ ಭಕ್ತರು ಹೋಗಿ ಅದ್ರಲ್ಲಿ ಸ್ನಾನ ಮಾಡ್ತಾರೋ ಅವಾಗ ಆ ತೀರ್ಥ ಶುದ್ಧಿ ಆಗತ್ತೆ. ತೀರ್ಥಂತಿಕ್ ತೀರ್ಥ ಕೊರುವಂತೆ ಹೇಳ್ತಾನೆ ಯುಧಿಷ್ಠಿರ ಮಹಾರಾಜು. ಯಾರಿಗೆ? ವಿದುರಂಗೆ ಹೇಳ್ತಾರೆ. ವಿದುರ ಒಟ್ಟಾಗಿರ್ತಾರಲ್ಲ, ತಿರ್ಗಾ ಬರ್ತಾರೆ, ತಿರ್ಗಾ ಬಂದ್ಬಿಟ್ಟು ಎಲ್ಲ ಯುದ್ಧ ಎಲ್ಲ ಆದ್ಮೇಲೆ ಬರ್ತಾರಲ್ಲ, ಅವಾಗ ಹೇಳ್ತಾರೆ, ನೀವು ತೀರ್ಥನ್ನೇ ಶುದ್ಧ ಮಾಡಕ್ ಹೋಗಿದ್ದವ್ರು ನೀವು ಅಂತ. ತೀರ್ಥ ಶುದ್ಧ ಮಾಡಕ್ ಹೋಗಿ, ತೀರ್ಥ ಎಲ್ಲ ಪವಿತ್ರ ಆಗ್ಬಿಟ್ಟಿತ್ತು, ಸೊ ತೀರ್ಥನೇ ಶುದ್ಧ ಮಾಡಕ್ ಹೋಗಿದ್ದವ್ರು ಅಂತ ಹೇಳ್ತಾರೆ, ಯಾರಿಗೆ? ವಿದುರಂಗೆ. ಸೊ ಆ ಥರ ಭಗವಂತನ ಭಕ್ತರು ಎಲ್ಲಿ ಇದು ಮಾಡ್ತಾರೋ ಅದು ತೀರ್ಥಕ್ಕೆ. ಅದಕ್ಕೆ ಇವತ್ತು ತೀರ್ಥಗಳೆಲ್ಲ ಯಾಕೆ ಭಕ್ತರು ಹೋಗ್ತಾ ಇದ್ದಾರೆ, ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ? ಭಗವಂತ ಇರೋಂಥ ಉದ್ದೇಶ ಅಲ್ಲ ಆಕ್ಚುಲಿ ನಿಜ ಹೋಗ್ಬೇಕಾಗಿರೋದು. ನಾವು ಭಕ್ತರು ಕಾಣ್ಲಿಕ್ಕೆ, ಭಕ್ತರದು ಆಶೀರ್ವಾದ ಪಡ್ಕೊಳ್ಳೋಕ್ಕೆ, ಭಕ್ತರದು ಶುದ್ಧತೆನ ನಾವು ನೋಡಕ್ಕೋಸ್ಕರ ಹೋಗ್ಬೇಕಾಗಿರೋ ತೀರ್ಥಕ್ಕೆ. ಆ ಭಾವನೆ ಇಟ್ಕೊಂಡು ಹೋಗೋನ್ಗೆ ಪೂರ್ಣ ಫಲ ಸಿಗುತ್ತೆ ತೀರ್ಥದ್ದು. ಸೊ ಭಗವಂತನ ಭಕ್ತಿ ಭಾವಕ್ಕೆ ಭಗವಂತ ಬೇಕು ಅನ್ಕೊಂಡು ಹೋಗೋನ್ಗೆ ಅರ್ಧ ಫಲ ಅಷ್ಟೇ. ಏನ್ ಸಿಗ್ಬೇಕಾದ್ರಲ್ಲ ಅರ್ಧ, ಪೂರ್ಣ ಸಿಗ್ಬೇಕಾ? ಭಕ್ತರು ಸಂಘ, ಭಕ್ತರು ನೋಡಕ್ಕೆ ಅಂತ ಹೋಗ್ಬೇಕು. ಆಕ್ಚುಲಿ ಹೇಳುತ್ತೆ, ಬರೀ ತೀರ್ಥಕ್ಕೋಸ್ಕರ ಭಗವಂತನ ಸೇವೆನ, ಭಗವಂತನ ಭಕ್ತರು ಸೇವೆ ಮಾಡಕ್ ಹೋಗೋದು ಅಲ್ದಿರ ಬೇರೆ ಉದ್ದೇಶಕ್ಕೆ ಹೋದ್ರೆ ಅವನಿಗೆ ಒಂದು ಕತ್ತೆ ಇಲ್ಲ, ಅವನು ಒಂದು ಇದು ಏನೋ ಹಸು ಸಮಾನ ಇಲ್ಲ ಕತ್ತೆಗೆ ಸಮಾನ ಅಂದ್ಬಿಡುತ್ತೆ ಶಾಸ್ತ್ರ. ಅದಕ್ಕೋಸ್ಕರ ನೀವು ಬರೀ ತೀರ್ಥಕ್ಕೆ ಏನಾರ ಸ್ನಾನ ಮಾಡಕ್ಕೋ, ತೀರ್ಥದಲ್ಲಿ ಮುಳುಗಾಕೋ, ಇಲ್ಲ ಪಾಪ ಕಳ್ಕೊಳಕ್ಕೋ, ಅದಕ್ಕೇನಾರ ಹೋದ್ರೆ, ಭಕ್ತರು ನೋಡಕ್ ಕಲ್ದಿರ, ಭಗವಂತನ ಸೇವೆ ಕಲ್ದಿರ ಏನಾರು ತೀರ್ಥಕ್ಕೆ ನೀವು ಹೋಗೋದಾದ್ರೆ ನಿಮ್ದೇನು ಬರೀ ಗೋ ಹಸು ಇಲ್ಲ ಒಂದು ಕತ್ತೆ ಸಮಾನ ಅಂದ್ಬಿಡುತ್ತೆ ಬರೀ ತೀರ್ಥಕ್ಕೆ ಏನಾರು ಹೋದ್ರೆ. ಎಚ್ಚರಿಕೆಯಾಗಿ ಹೋಗಿ ತೀರ್ಥಕ್ಕೆ. ಸುಮ್ಮನೆ ಹೋಗೋದು, ತಿರುಪತಿಗೆ ಹೋಗೋದು, ಮುಂಡೆ ಬಳಸೋದು, ಬರೋದು, ಲಡ್ಡು ತಿನ್ಕೊಂಡು. ಸೊ ಅದು ಬೇಡ. ಯಾರು ತಿರುಪ್ತಿಗೆ ಹೋಗ್ತಾ ಇದ್ರ ದಯವಿಟ್ಟು ಬೇಡ ಮಾಡ್ಕೋಬೇಡಿ. ಹೋಗ್ಬೇಕು, ಭಗವಂತನ ಸೇವೆಗೆ ಹೋಗ್ಬೇಕು, ಜೊತೆಗೆ ಭಕ್ತರ ಜೊತೆ ಏನೇ ಆಗ್ಲಿ ಭಕ್ತರ ಜೊತೆ ಹೋಗಿ. ಸುಮ್ಮನೆ ನಾವೇ ಹೋಗೋದು ಅದು ಸರಿಯಾಗಿರೋ. ಸೊ ಭಕ್ತರ ಜೊತೆ ಹೋಗಿ ಅದು ಮಹತ್ವ ಇರುತ್ತೆ. ಸೊ ಒಂದು ಇದಕ್ಕೆ ತೀರ್ಥಕ್ಕೋಸ್ಕರ ಒಂದು ತೀರ್ಥನ ಮಾಡ್ತಾ ಇದ್ದೀವಿ ಅಂತಂದರೆ ಸುಮ್ಮನೆ ನಾವೇ ಹೋಗೋದು, ತೀರ್ಥ ಮಾಡ್ಕೊಬರೋದು, ಏನು ನೋಡಿದ್ವಿ ಏನು ಗೊತ್ತಿಲ್ಲ, ಏನು ಒಂದು ಇದನ್ನ ಗೊತ್ತಿಲ್ಲ, ಒಂದು ಮಹತ್ವ ಗೊತ್ತಾಗಲಿಲ್ಲ, ಒಂದು ಕೀರ್ತನ ಇಲ್ಲ, ಭಗವಂತನ ಬಗ್ಗೆ ಇದಿಲ್ಲ, ಭಗವಂತನ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ನಮ್ಗೆ ಯಾರು ಏನು ತಿಳಿಸ್ತಾ ಇಲ್ಲ, ಏನು ಪ್ರಯೋಜನ ಹೇಳಿ? ಬರೀ ತೀರ್ಥ ತಗೊಂಡ್ಬಂದಂಗೆ ಆಯ್ತು ಅಷ್ಟೇ. ಇನ್ನೂ ಆ್ಯಕ್ಚುಲಿ ಇನ್ನೂ ಪಾಪ ಮಾಡಿ ಬರ್ತೀವಿ. ತೀರ್ಥದಲ್ಲಿ ಹೋಗಿ ಪಾಪ ಮಾಡಿದ್ರೆ ಬೇರೆ ಕಡೆ ಮಾಡೋದಕ್ಕಿಂತ 10 ಪಟ್ಟು ಜಾಸ್ತಿ, 1000 100 ಪಟ್ಟು 10 ಪಟ್ಟು. ಈಗ ಒಂದೊಂದು ತೀರ್ಥದಲ್ಲಿ ಒಂದೊಂದು ಥರ ಇರುತ್ತೆ. ಒಂದು ತೀರ್ಥದಲ್ಲಿ ಪುಣ್ಯ ಮಾಡಿದ್ರೆ ಅಷ್ಟೇ ಪಟ್ಟು ಫಲ ಬರುತ್ತೆ ಅಂದರೆ, ಪಾಪ ಮಾಡಿದ್ರು ಕೂಡ ಅಷ್ಟೇ ಪಟ್ಟು ಪಾಪ ಬರುತ್ತೆ. ಬರೀ ಪುಣ್ಯ ಮಾಡಿದ್ ಬರುತ್ತೆ ಅಂದ್ಕೊಬಿಟ್ಟಿರಾ? ಪಾಪ ಮಾಡಿದ್ರು ಕೂಡ ಅಷ್ಟೇ ಪಟ್ಟು ಪಾಪ ಬರುತ್ತೆ. ಸೊ ಅದರಿಂದ ತುಂಬ ಕೇರ್ಫುಲ್ ಆಗಿರ್ಬೇಕಲ್ಲೆಲ್ಲ ಹೋದಾಗ. ಸೊ ಆ ಭಗವದ್ ಸೇವಕರು ಜನರನ್ನು ಭಗವಂತನ ಭಕ್ತರಾಗಲು ಪ್ರೇರೇಪಿಸುತ್ತಾರೆ. ಅವರು ತಮ್ಮನ್ನು ದೇವರೆಂದು ಕರೆಯುವುದನ್ನು ಯಾರೂ ಸಹಿಸರು. ಶ್ರೀ ಚೈತನ್ಯ ಮಹಾಪ್ರಭು ಅಪೌರುಷೇಯ ಗ್ರಂಥಗಳ ಸೂಚನೆಯ ಪ್ರಕಾರ ಸ್ವತಃ ಭಗವಂತನಾಗಿಯೂ ಭಕ್ತನಂತೆ ನಡೆದುಕೊಂಡರು. ಅವರು ದೇವರೆಂದು ತಿಳಿದ ಜನ ಅವರನ್ನು ಭಗವಂತನೆಂದು ಸಂಬೋಧಿಸಿದರು. ಆಗೆಲ್ಲ ಅವರು ತಮ್ಮ ಕೈಗಳಿಂದ ಕಿವಿಗಳನ್ನು ಮುಚ್ಚಿಕೊಂಡು ಭಗವಂತನಾದ ವಿಷ್ಣುವಿನ ನಾಮವನ್ನು ಉಚ್ಚರಿಸುತ್ತಿದ್ದರು. ಅವರು ನಿಸ್ಸಂದೇಹವಾಗಿ ಸ್ವತಃ ಭಗವಂತನೇ ಆಗಿದ್ದರು. ತನ್ನನ್ನು ಭಗವಂತನೆಂದು ಕರೆಯುವುದನ್ನು ಬಲವಾಗಿ ವಿರೋಧಿಸಿದರು. ತಮ್ಮನ್ನು ದೇವರೆಂದು ಕರೆದುಕೊಳ್ಳುವುದರಲ್ಲಿ ಸಂತೋಷ ಕಾಣುವ ಲಜ್ಜೆಗೆಟ್ಟ ಜನರ ವಿರುದ್ಧ ಜಾಗೃತಿ ಮೂಡಿಸಲು ಭಗವಂತ ಹೀಗೆ ನಡೆದುಕೊಳ್ಳುತ್ತಾನೆ. ಆವಾಗಲೇ ಹೇಳಿದ್ವಿ, ಚೈತನ್ಯ ಮಹಾಪ್ರಭು ಯಾರಾದರೂ ಕೂಡ ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಇದ್ರೂ ಕೂಡ ಭಗವಂತನ ಥರ ಅವ್ರು ಯಾರ ಭಗವಂತ ಅಂತಂದರೆ ಅವರು ಶ್ರೀ ವಿಷ್ಣು ಕಿವಿನ ಮುಚ್ಕೋತಾ ಇದ್ರು. ಸೊ ಯಾಕೆ ಇದನ್ನ ಯಾಕೆ ಮಾಡ್ತಾ ಇದ್ರು ಅವ್ರು? ಹಂಗಾದ್ರೆ ಭಗವಂತ ಅಲ್ವಾ? ಅಲ್ಲ, ಆ ಥರ ಅಲ್ಲ. ಸೊ ಮುಂದೆ ಬರೋಂಥ ಜನ ಅದೇ ಥರ ಕ್ಲೈಮ್ ಮಾಡಬಾರ್ದು ಅಂತ, ಅದೇ ಥರ ಹೇಳ್ಕೊಬಾರ್ದು ಅಂತ. ಸೊ ಭಗವಂತ ಅಂದಿದ ತಕ್ಷಣ ಅವರು ಅದನ್ನ ವಿರೋಧ ಮಾಡಬೇಕು, ಭಗವಂತ ಆದ್ರೂ ಕೂಡ. ಇದನ್ನ ಯಾಕೆ ಮಾಡ್ತಾ ಇದ್ದಾರೆ?
ಈ ತರ ಯಾರು ಅನ್ಕೋತಾರೋ ತಮ್ಮನ್ನು ದೇವರಿಂದ ಕರೆಸಿಕೊಳ್ಳುವ ಸಂತೋಷ ಕಾಣೋ ಲಜ್ಜೆಗೆಟ್ಟ ಜನರು ಇರ್ತಾರಲ್ಲ ಅವ್ರಿಗೆ ಜಾಗೃತಿ ಮೂಡ್ಸಕ್ಕೋಸ್ಕರ ಅಂಥವ್ರನ್ನ ಮಾಡಕ್ಕೋಸ್ಕರ ಅವರು ಆ ಥರ ಚೇತನ ಮಹಾಪ್ರಭು ಆ ಥರ ಮಾಡ್ತಾ ಇದ್ರು. ಆದ್ರೆ ನಿಜಕ್ಕೂ ಭಗವಂತ ಅವರು ಓಕೆ. ಭಗವತ್ ಸೇವಕರು ದೈವ ಪ್ರಜ್ಞೆಯ ಪ್ರಚಾರಕ್ಕಾಗಿ ಆಗಮಿಸುತ್ತಾರೆ. ಸೊ ಭಗವತ್ ಭಕ್ತರು ಬರೋದು ಯಾಕೆ? ದೈವದ್ದು ಪ್ರಜ್ಞೆನ ಪ್ರಚಾರ ಮಾಡೋಕ್ಕೋಸ್ಕರ. ಪ್ರಾಜ್ಞರಾದ ಜನ ಎಲ್ಲ ರೀತಿಯಲ್ಲಿ ಅವರಿಗೆ ಸಹಕಾರ ನೀಡಬೇಕು. ಭಗವತ್ ಸೇವಕರ ಸೇವೆ ಮಾಡುವುದರಿಂದ ನೇರವಾಗಿ ಭಗವಂತನ ಸೇವೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಭಗವಂತನನ್ನು ಮೆಚ್ಚಿಸಬಹುದು. ಸೊ ಭಗವಂತನ ಮೆಚ್ಚಿಸ್ಬೇಕಾ? ಭಕ್ತರು ಮೆಚ್ಚಿಸಿ ಸಾಕು. ಭಕ್ತರು ಮೆಚ್ಚಿದ್ರೇನೆ, ಭಕ್ತರನ್ನ ಮೆಚ್ಚಿಸಿದ್ರೆ ಸಾಕು ಭಗವಂತ ಧಾಮಕ್ಕೆ ಹೋಗ್ಬೋದು. ಭಗವಂತ ಯಾರು ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ಭಕ್ತರು ಸೇವೆ ಮಾಡೋದ್ರಿಂದ ಭಗವಂತ ಧಾಮಕ್ಕೆ ಹೋಗ್ಬೋದು. ಅಷ್ಟು ಪ್ರಭಾವ ಇದೆ ಭಕ್ತಿ ಭಗವಂತನ ಭಕ್ತರಿಗೆ. ಗೊತ್ತೇ ಇಲ್ಲ ನಿಮ್ಗೆ ಯಾರು ಅಂತ. ವಾದಿರಾಜರ ಹತ್ರ ಒಂದು ಇದರಲ್ಲಿ ಬರುತ್ತೆ ರಾಮಾನುಜರ ಕಥೆಯಲ್ಲಿ. ರಾಮಾನುಜರ ಆದ್ಮೇಲೆ ವಾದಿರಾಜರು ಬರ್ತಾರೆ. ಸೊ ವಾದಿರಾಜರ ಹತ್ರ ಒಬ್ಬ ಸೇವಕ ಇರ್ತಾನೆ. ಸೊ ಅವನ ಹೆಸರು ಮರ್ತೋಗಿದ್ದೀನಿ. ಸೊ ಆ ಸೇವಕ ಯಾವ ಥರ ಸೇವೆ ಮಾಡ್ತಿರ್ತಾನೆ ಅಂತಂದ್ರೆ, ವಾದಿರಾಜರಿಗೆ ತುಂಬಾ ಗ್ರಂಥಗಳು ಇರ್ತವೆ ವಾದಿರಾಜರ ಹತ್ರ. ಅವರು ವಾದ ಮಾಡೋದ್ರಲ್ಲೇ ರಾಜ ಆಗಿರ್ತಾರೆ. ಅದಕ್ಕೆ ವಾದಿರಾಜ ಅಂತ ಹೇಳೋದು. ಅವ್ರು ವಾದದಲ್ಲಿ ಸೋತಿದ್ದೇ ಇಲ್ಲ. ಅವ್ರ ಹತ್ರ ತುಂಬಾ ಗ್ರಂಥಗಳು, ಈ ತರ ಅನ್ಬೇಕಂದ್ರೆ ಅವ್ರು ತುಂಬಾ ಗ್ರಂಥಗಳು ಇರುತ್ತೆ. ಆ ಗ್ರಂಥಾಲಯನ ಮೇಂಟೈನ್ ಮಾಡಕ್ಕೆ ಒಬ್ಬ ಅವ್ರ ಹತ್ರ ಸೇವಕ ಇರ್ತಾನೆ. ಅವ್ರ ಹತ್ರ ಇದ್ದಂಥ ಗ್ರಂಥಗಳನ್ನ ಮೇಂಟೈನ್ ಮಾಡಕ್ಕೆ. ಸೊ ಅದನ್ನ ಯಾವ ಗ್ರಂಥ ಅಂತ ಹೇಳಿ ಎತ್ಕೊಂಡ್ ಕೊಡೋದು, ಅದನ್ನ ಕ್ಲೀನಾಗಿ ಮಾಡೋದು, ಅದನ್ನ ಮಾಡೋದು, ಕ್ಲೀನ್ ಮೇಂಟೈನ್ ಮಾಡೋದು, ಇದನ್ನ ಮಾಡಕ್ಕಷ್ಟೇ. ಓದಾದ್ಮೇಲೆ ಎತ್ತಿಡೋದು, ಯಾವ ಗ್ರಂಥ ಬೇಕು ಅನ್ನೋದಕ್ಕೆ ಇಮಿಡಿಯೇಟ್ ಆಗಿ ಅವರು ತೆಗೆದುಕೊಡೋದು, ಈ ತರ ಕೆಲಸ ಮಾಡ್ತಿರ್ತಾರೆ. ಅವರು ವರ್ಷಾನ್ಗಟ್ಲೆ ಇದನ್ನೇ ಮಾಡಿರ್ತಾರೆ. ಎಷ್ಟು ನಿಷ್ಠೆಯಿಂದ ಮಾಡಿರ್ತಾರೆ ಅಂತಂದ್ರೆ, ವಾದಿರಾಜರಿಗೆ ಅವ್ರಿಗೆ ಗೊತ್ತಿರಲ್ಲ ಬುಕ್ ಎಲ್ಲಿದೆ ಅಂತ. ಜಸ್ಟ್ ಹೇಳ್ತಿದ್ದಾರೆ ಅಷ್ಟೇ, ಅವ್ರು ಎತ್ಕೊಂಡ್ ಕೊಡ್ತಿರ್ತಾರೆ. ಹೆಂಗಿದೆ ಅಂತಾನು ಗೊತ್ತಿರ್ಲಿಲ್ಲ ಅವ್ರಿಗೆ. ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅವರು. ಸೊ ಇದೆಲ್ಲ ಅವ್ರಿಗೊಂದು ದಿನ ಇದು ಬರುತ್ತೆ, ಅರೆ ಈ ವ್ಯಕ್ತಿ ಇಷ್ಟೊಂದು ವರ್ಷ ಕೆಲಸ ಮಾಡಿದ್ ನನಗೆ ಗೊತ್ತೇ ಆಗ್ತಿಲ್ವಲ್ಲ ಇವ್ನ ಸೇವೆದು ಅಂದ್ಬಿಟ್ಟು ಅವ್ರು ಕೇಳ್ತಾರೆ, ಅರೆ ಇಷ್ಟೊಂದು ವರ್ಷ ಸೇವೆ ಮಾಡಿದ್ಯಾ, ನಿನ್ಗೆ ಇದರಿಂದ ಏನು ಬೇಜಾರಾಗಿಲ್ವ, ಏನಾಗಿಲ್ವ ಅಂತ. ಇಲ್ಲ, ನಿಮ್ ಸೇವೆ ಮಾಡ್ತಾ ಇದ್ದೀನಿ, ನನಗೆ ತುಂಬಾ ಆನಂದ ಇದೆ. ಆನಂದ ಇರೋದಕ್ಕೆ ಇದು ಮಾಡ್ತಾ ಇರೋದು, ಇಲ್ಲ ಅಂದ್ರೆ ಮಧ್ಯೆ ಬಿಟ್ಟು ಹೋಗ್ತಿದ್ದೆ ಹೇಳ್ತಾರೆ ಸಹಜವಾಗಿ. ಅದಕ್ಕೆ ಓಕೆ ಆಯ್ತು, ನಿನ್ನ ಸೇವೆಯಿಂದ ನನಗೆ ತುಂಬಾ ತೃಪ್ತಿ ಆಗಿದೆ, ನಿನ್ಗೇನು ವರ ಬೇಕಾ ಕೇಳ್ಕೊಂತ. ಅದಕ್ಕೆ ಅವರು ಇಲ್ಲ ನನಗೆ ಏನು ಬೇಡ, ನನಗೆ ಇದರಲ್ಲೇ ಆನಂದ ಇದೆ, ನನಗೆ ತೃಪ್ತಿ ಇದೆ ಅಂತಾನೆ. ಇಲ್ಲ ಏನಾರು ಕೇಳ್ಕೊಂತ. ಅವ್ರು ಕೇಳೋದಿಲ್ಲ. ಸೊ ವಾದಿರಾಜರವ್ರಿಗೆ ನಿನಗೆ ಭಗವಂತನ ಪಾದನೆ ಪ್ರಾಪ್ತಿ ಆಗುತ್ತೆ ಅಂತ, ಪರಂಧಾಮ ನಿನ್ಗೆ ಪ್ರಾಪ್ತಿ ಆಗುತ್ತೆ. ಎಷ್ಟು ಸೇವೆ ಮಾಡಿದ್ದಕ್ಕೆ ಅವನಿಗೆ ಏನು ಗೊತ್ತಿಲ್ಲ ಅಂಥದ್ದು ಭಗವಂತಂದು ಇದ್ರ ಬಗ್ಗೆ. ಯಾವತ್ತು ಭಗವಂತ ನಾಮ ಹೇಳ್ದವನಲ್ವೇನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಉಲ್ಲೇಖ ಇಲ್ಲ. ಬಟ್ ಅವನು ಏನ್ ಬರೀ ಸೇವೆ ಮಾಡಿದ ಅಷ್ಟೇ. ಅವನಿಗೆ ಭಗವಂತನ ಧಾಮನೆ ಕರುಣೆ ಮಾಡ್ಬಿಡ್ತಾರೆ ವಾದಿರಾಜರು ಹೇಳಿದ್ರೆ ಭಗವಂತ ಒಪ್ಕೊಳ್ಳೇಬೇಕು. ಸೊ ಅಂದ್ರೆ ಇಷ್ಟೊಂದು ಪವರ್ಫುಲ್. ಏನೋ ನೇರವಾಗಿ ಭಗವಂತನ ಸೇವೆ ಮಾಡುವುದಕ್ಕಿಂತಲೂ, ಪ್ರಭುಪಾದ ಹೇಳ್ತಿದ್ರೆ ಜೋರ್ ವರ್ಡ್, ನೇರವಾಗಿ ಭಗವಂತ ಸೇವೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಭಗವಂತನ ಮೆಚ್ಚಿಸಬಹುದು. ಭಗವಂತನ ನೇರವಾಗಿ ಸೇವೆ ಮಾಡಿದ್ರೆ ಯಾವ ತರ ಮೆಚ್ಕೋತಾನೋ ಅದಕ್ಕಿಂತ ಹೆಚ್ಚಾಗಿ ಭಕ್ತರು ಸೇವೆ ಮಾಡಿದ್ರೆ ಮೆಚ್ಕೋತಾನೆ. ಸೊ ಯಾಕೆ ಇದ್ರಲ್ಲಿ ಪಾಯಿಂಟ್ ಏನಿದೆ? ಭಗವಂತ ಯಾಕೆ ಭಕ್ತರು ಸೇವೆ ಮಾಡೋದ್ರಿಂದ ಮೆಚ್ಕೋತಾನೆ? ಭಗವಂತನ್ ಬಿಟ್ಟು ಬೇರೆ ಅವ್ರಿಗೇನು, ಭಕ್ತರಿಗೆ ಭಗವಂತನ ಬಿಟ್ಟು ಬೇರೆ ಏನು ಅಪೇಕ್ಷೆ ಇರಲ್ಲ, ಏನು ಗೊತ್ತಿಲ್ಲ. ಓಕೆ, ಆಮೇಲೆ ಭಗವಂತನೇ ಇದ್ ಮಾಡ್ತಾ ಇರ್ತಾರಲ್ವಾ, ಅವರು ಎಲ್ಲಾ ಇದನ್ನು ಬಿಟ್ಟು ನನ್ನೇ ಇದ್ ಮಾಡ್ತಾರಲ್ಲ ಅಂತ. ಸೊ ಒಬ್ಬ ವ್ಯಕ್ತಿ ಎಲ್ಲನೂ ಬಿಟ್ಟು ತನ್ನ ಇದನ್ನ ಜೀವನದೆಲ್ಲ ತೊರೆದು ತ್ಯಾಗ ಮಾಡಿ ಆಸೆ ಆಕಾಂಕ್ಷೆ ಬಿಟ್ಟು ಒಬ್ಬನ ಭಗವಂತನ ಹತ್ರ ಬರಕ್ಕೆ ಅನ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅವನಿಗೆ ಹೆಲ್ಪ್ ಮಾಡಿದ್ರೆ ಭಗವಂತ ತುಂಬಾ ಖುಷಿ ಆಗ್ತಾನೆ. ಒಂದು. ಸೊ ಭಗವಂತನ ಭಕ್ತರು ಯಾವಾಗ ಭಕ್ತಿ ಸೇವೆ ಮಾಡ್ತಾ ಇರ್ತಾನ ಅವನು, ಆ ಭಕ್ತಿ ಸೇವೆ ಮಾಡುವಾಗ ಅವನಲ್ಲಿ ಏನಿರುತ್ತೆ, ಭಗವಂತ ಇರ್ತಾನೆ ಸ್ವಾಮಿ. ಸೊ ನಾವು ಭಗವಂತನ ಸೇವೆ ಮಾಡೋದು ನಮ್ಗೆ ಎಲ್ಲರಿಗೂ ಆಸಕ್ತಿ, ಭಗವಂತನ ಸೇವೆ ಮಾಡಕ್ಕೆ ಎಲ್ಲರಿಗೂ ಆಸಕ್ತಿ. ಆದ್ರೆ ಭಕ್ತರ ಸೇವೆ ಮಾಡೋದು ಸ್ವಲ್ಪ ನಮ್ಗೆ ಕಸಿ ಬಿಸಿ ಇರುತ್ತೆ. ಮತ್ತೆ ಭಕ್ತರ ಹತ್ರ ಏನ್ ನಾರ್ಮಲ್ ಆಗಿ ಅವ್ರ ವಿಷಯ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ಸೇವೆ ಮಾಡೋದು ಸ್ವಲ್ಪ ಕಷ್ಟ. ಭಗವಂತ ಅನ್ಕೊಳ್ಳಲ್ಲ, ಇವ್ರು ಬೇಕು ಹೇಳಿದೆಲ್ಲ ಕೊಡಲ್ಲ ಅಂತ ಒಂದು ಇದೆಲ್ಲ ಇರುತ್ತೆ.
ಸೊ ಹಂಗಿದ್ರೂ ಕೂಡ ಅವ್ರ ಮೇಲೆ ನಂಬಿಕೆ ಇಟ್ಟು ಏನಾರ ಯಾರಾದ್ರೂ ಅವ್ನ ಸೇವೆ ಮಾಡಿದಾಗ ಭಗವಂತನಿಗೆ ತುಂಬಾ ಖುಷಿ ಆಗುತ್ತೆ. ಇವನ ಹತ್ರ ಗ್ಯಾರಂಟಿ ಎಲ್ಲ ಇದೆ ಅಂತ ಗೊತ್ತಾದಾಗ, ಸೊ ಅಂದ್ರೆ ತನ್ನ ಭಕ್ತರ ಬಗ್ಗೆ ಭಗವಂತನಿಗೆ ಎಷ್ಟು ಆಸಕ್ತಿ ಇರುತ್ತೆ ಅಂತ ಇದನ್ನು ತೋರಿಸುತ್ತೆ. ಸೊ ಒಬ್ಬ ವ್ಯಕ್ತಿ ಅವನ್ನ ಮೆಚ್ಕೊಂಡ್ರೆ ಭಗವಂತ ನೋಡಿ, ನಮ್ಗೆ ಅಸೂಯೆ ನೋಡ, ನಮ್ ಬಿಟ್ಟು ಬೇರೆ ಇದು ಮಾಡಿದ್ರೆ ಎಷ್ಟೊಂದು ಅಸೂಯೆ ಇರುತ್ತೆ ಹೇಳಿ ನಮ್ಗೆ. ಸಣ್ಣ ವಿಷಯಕ್ಕೆ ನಮ್ದು ಓಕೆ, ಒಬ್ಬ ವ್ಯಕ್ತಿ ನಮ್ಮ ಕ್ಲಾಸ್ ಕೇಳಿ ಅಂದ್ರೆ ನನ್ಗೆ ಅಸೂಯೆ. ಇನ್ನು ನಮ್ ಬಿಟ್ಟು ಇನ್ನೊಬ್ಬನಿಗೆ ಏನೋ ಸೇವೆ ಮಾಡ್ತಾ ಇದ್ದಾನೆ ಅಂತ ಅಸೂಯೆ. ನಾನು ಹೇಳಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅಸೂಯೆ, ಹೌದಾನೆ? ನಾನು ಇಷ್ಟವಾಗಿರೋದು ತಿಂಡಿ ಒಂಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಅಸೂಯೆ, ದ್ವೇಷ, ಕೋಪ. ಒಂಚೂರು ತಡ ಆದ್ರೇನೆ ಕೋಪ. ಸೊ ಇಷ್ಟೆಲ್ಲ ಇರುತ್ತೆ. ಆದ್ರೆ ಭಗವಂತನಲ್ಲಿ ಏನ್ ನೋಡಿ, ತನ್ನಂಗ್ ಮಾಡೋದೇ ಬಿಟ್ಟು ಇನ್ನೊಬ್ಬನ್ ಮಾಡ್ತಾ ಇದೀನಿ ಅಂದ್ರೆ ಅವ್ನಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ ಭಗವಂತನ ಮನ್ಸು ಯಾವ ತರ ಇರ್ಬೋದು ಅಂತ. ಎಲ್ಲಾ ಪಡೆದಿರುವಂತ ವ್ಯಕ್ತಿ ನಾನು ಇಲ್ಲಿ ನಿಂತಿದ್ದೀನಿ, ನನಗ್ ಮಾಡಿದ್ರೆ ಅವನು ಮಾಡ್ತಾನಲ್ಲ, ಅವನಿಗೆ ಬೇಜಾರೇ ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ನಾನು ಭಕ್ತನ್ ಮಾಡ್ತಾವನಲ್ಲ ಇವನು ಅಂತ. ಅವನೇನೆ ಕೂಡ ತನ್ನ ಭಕ್ತಂಗ್ ಸೇವೆ ಮಾಡಕ್ ಮುಂದೆ ಹೋಗ್ತಾ ಇದ್ದಾನೆ. ಅವನ್ ಭಕ್ತಿಗೆ ಸೇವೆ ಮಾಡಕ್ಕೆ ಭಗವಂತನ ಮುಂದಾಗ್ತಾನೆ. ಅರ್ಜುನ ಸಾರ್ಥಿ ಆದ. ಇದಕ್ಕಿನ್ನ ಬೇಕಾ? ಇದಕ್ಕಿನ್ನ ಒಂದಿದೆ ಉದಾಹರಣೆ ಬೇಕಾ? ಬೇಕಾಗಿಲ್ಲ. ಅದಕ್ಕೆ ಭಗವಂತನಿಗೆ ತುಂಬಾ ಖುಷಿ ಆಗೋದು ಇಲ್ಲೇನೆ. ಅವನ್ ಭಕ್ತನಿಗೆ ಯಾವನ್ ಸೇವೆ ಮಾಡ್ತಾನೋ ಅವನ್ ಕಂಡ್ರೆ ಅವನ್ಗೆ ತುಂಬಾ ಇಷ್ಟ. ಯಾಕೆ? ಆ ಭಕ್ತ ಎಲ್ಲಾನು ಬಿಟ್ಬಿಟ್ಟು ನನಗೋಸ್ಕರ ಮಾಡ್ತಾ ಇದ್ದಾನೆ, ಅವನ್ಗೆ ಇವನ್ ಸೇವೆ ಮಾಡ್ತಾ ಇದ್ದಾನೆ ಅಂದ್ರೆ. ಆದ್ರೆ ಆಕ್ಚುಲಿ ಅವನಿಂದ ಏನು ಸಿಗಲ್ಲ, ನಿಜ ನೋಡಿದ್ರೆ. ಹೌದಾ? ಭಗವಂತ ಎಲ್ಲಾನು ಕೊಡೋಣ, ಏನ್ ಕೊಡ್ತಾನೆ ನಮ್ಗೆ? ಏನಿಲ್ಲ. ಹಂಗಾದ್ರೆ ಇವನ್ ಸೇವೆ ನಾನು ಯಾಕೆ ಮಾಡ್ಬೇಕು ಅಂತ ಭಾವನೆ ಬಂದ್ಬಿಡುತ್ತೆ. ಅದ್ರಲ್ಲೂ ಏನಿರುತ್ತೆ, ಎಲ್ಲ ಭಾವನೆನು ಇದ್ಬಿಡುತ್ತೆ ನಮ್ಗೆ. ಸೊ ಒಬ್ಬ ಭಕ್ತಂದು ಇದ್ ಮಾಡಕ್ ಹೋದಾಗ ಮತ್ತೆ ಅವನು ಹಿಂದಿನ ಜನರು ಹಂಗಿದ್ದ, ಅವ್ನ ಹಿಂದಿನ ಚರಿತ್ರೆ ನೋಡ್ತಾರೆ. ಸೊ ಅವಾಗ ಹಂಗಿದ್ದ, ಇವಾಗ ಹಿಂಗ ಈ ತರ ಆಗ್ಬಿಟ್ಟಿರ್ತ, ಅವ್ನು ಸೇವೆ ಮಾಡಕ್ಕಾಗತ್ತಾ? ಮತ್ತೆ ಕೋಪ ಮಾಡ್ಕೊತಾನೆ, ಗುರುಗಳು ಕೋಪ ತಾನೆ ಯಾವಾಗೂ. ಸೊ ಹಂಗ್ ಮಾಡ್ಕೊತಾನೆ. ಸೊ ಇವನ್ ಸೇವೆ ಮಾಡೋದು ಹೆಂಗೆ? ಇದೆಲ್ಲಾ ಬಿಟ್ಟು ಅವನ್ನ ಏನಾರ ಸೇವೆ ಮಾಡಕ್ ಹೋದ್ರೆ ಭಗವಂತನಿಗೆ ತುಂಬಾ ಇಷ್ಟ. ಎಷ್ಟೋ ಜನ ರಾಮಾಚಾರ ಕಾಲದಲ್ಲಿ ಮತ್ತೆ ಮಧ್ವಾಚಾರ ಕಾಲದಲ್ಲಿ ಇದನ್ನ ನೋಡ್ಬೋದು. ಅವ್ರಿಗೆ ಸೇವೆ ಮಾಡಿದಂತ ಎಲ್ಲರೂ ಕೂಡ ಭಗವಂತ ನಾಮ ಪ್ರಾಪ್ತಿಯಾಗಿದೆ ಅಂತ, ಜಸ್ಟ್ ಅವ್ರಿಗೆ ಸೇವೆ ಮಾಡೋದ್ರಿಂದ. ಸೊ ಅದರಿಂದ ಭಗವಂತನಿಗೆ ತುಂಬಾ ಮೆಚ್ಚುಗೆ ಆಗತ್ತೆ. ರಾಮಾಚಾರ ಕಾಲದಲ್ಲಂತೂ ಶುದ್ಧ ಭಕ್ತರು ಎಷ್ಟು ಜನ ಇದ್ರು ಅಂತಂದ್ರೆ ಲೆಕ್ಕನೇ ಇಲ್ಲ. ಶುದ್ಧ ಚೈತನ್ಯ ಮಹಾಪ್ರಭು ಅವರಿಂದ ಒಂದು ಇದು ತಗೊಂಡಿದ್ದಾರೆ, ಒಂದು ಫಿಲಾಸಫಿ ತಗೊಂಡಿದ್ದಾರೆ, ವೈಷ್ಣವ ಸೇವೆ. ಇವತ್ತೇನ್ ನಾವು ವೈಷ್ಣವ ಸೇವೆ ನೋಡ್ತಾ ಇದೀವಿ ನಮ್ಮ ಇದರಲ್ಲಿ ಗೌಡಿಯ ಪರಂಪರೆಯಲ್ಲಿ, ಅದನ್ನ ಚೈತನ್ಯ ಮಹಾಪ್ರಭು ರಾಮಾಚಾರ ಸಂಪ್ರದಾಯದಿಂದ ತಗೊಂಡಿರೋದು ವೈಷ್ಣವ ಸೇವೆ ಅನ್ನೋದ. ಅವಾಗ ಆ ಕಾಲದಲ್ಲಿ ಹಂಗಿತ್ತು. ರಾಮಾಚಾರ ಕಾಲದಲ್ಲಿ ವೈಷ್ಣವ ಸೇವೆ ಅಂದ್ರೆ ತುಂಬಾ ಜೋರು. ಅದನ್ನ ಅಲ್ಲಿಂದ ತಗೊಂಡಿರೋ ಚೈತನ್ಯ ಮಹಾಪ್ರಭು. ನಮ್ಗೆ 4 ಸಂಪ್ರದಾಯದಿಂದ 2 ವರ್ಷ ತಗೊಂಡಿದ್ದಾರೆ. 8 ವಿಷಯ ಇದೆ ನಮ್ಮ ಇದರಲ್ಲಿ. ಒಂದಿನ ಹೇಳ್ತೇನೆ. ಆ 8 ವಿಷಯನ ಒಂದೊಂದು ಫಿಲಾಸಫಿಯಿಂದ 2 ವಿಷಯ ತಗೊಂಡಿರೋದು. ಮಧ್ವಾಚಾರ್ಯದ ಫಿಲಾಸಫಿಯಿಂದ 2 ವಿಷಯ, ರಾಮಾಂಜರ ಫಿಲಾಸಫಿಯಿಂದ 2, ಮತ್ತೆ ನಿಂಬಾರ್ಕಾಚಾರ್ಯ ಫಿಲಾಸಫಿಯಿಂದ 2, ಮತ್ತೆ ಇನ್ನೊಂದು ವಿಷ್ಣು ಸ್ವಾಮಿ ಫಿಲಾಸಫಿಯಿಂದ 4 ಸಂಪ್ರದಾಯ ಇದೆಯಲ್ಲ, 4 ಸಂಪ್ರದಾಯದಿಂದ 2 ವಿಷಯ ತಗೊಂಡಿದ್ದಾರೆ. ಅದರಲ್ಲಿ ಒಂದು ವೈಷ್ಣವ ಸೇವೆ ಅನ್ನೋದನ್ನ ರಾಮಾಚಾರ್ಯದಿಂದ ತಗೊಂಡಿರೋದು ಚೈತನ್ಯ ಮಹಾಪ್ರಭು. ಸೊ ಈ ತರ ವೈಷ್ಣವರದ್ದು ಸೇವೆ ಮಾಡಿದ್ರೆ ಭಗವಂತನಿಗೆ ತುಂಬಾ ಪ್ರೀತಿ. ಆತನ ಸೇವಕರನ್ನು ಸರಿಯಾದ ರೀತಿಯಲ್ಲಿ ಗೌರವಿಸಿದ್ದನ್ನು ಕಂಡಾಗ ಭಗವಂತ ಹೆಚ್ಚು ಸಪ್ರಸನ್ನನಾಗುತ್ತಾನೆ. ಏಕೆಂದರೆ ಭಗವಂತನ ಸೇವೆಗಾಗಿ ಅವರು ಎಂತಹ ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಾರೆ, ಅದಕ್ಕಾಗಿ ಅವರು ಭಗವಂತನ ಪ್ರೀತಿಗೆ ಪಾತ್ರರಾಗಿರುವರು. ಯಾಕೆ ಭಗವಂತನಿಗೆ ತುಂಬಾ ಇಷ್ಟ? ಭಗವಂತನ ಸೇವೆಗೋಸ್ಕರ ಭಕ್ತರು ಎಂತ ಕಷ್ಟನೂ ಬೇಕಾದ್ರೆ ಸಹಿಸ್ಕೊಳ್ಳಕ್ಕೆ ರೆಡಿ ಇದ್ದಾರೆ. ನೋಡಿ, ಭಗವಂತನ ಸೇವೆಗೋಸ್ಕರ ಭಕ್ತರು ಎಷ್ಟೊಂದು ಸೇವೆ ಕಷ್ಟ ತಗೊಂಡಿದ್ದಾರೆ ಅವ್ರ ಕಾಲದಲ್ಲಿ. ಸಂತ ತುಕಾರಾಮ ಇರ್ಬೋದು, ನರಸಿಂಹ ಮೆಹ್ತಾ ಇರ್ಬೋದು, ಮೀರಾಬಾಯಿ ಇರ್ಬೋದು, ಪುರಂದರದಾಸರು ಇರ್ಬೋದು, ಏನ್ ಕಷ್ಟನ ಅನುಭವಿಸಿದ್ದಾರೆ ಅವರು ಭಗವಂತನ ಇದಕ್ಕೋಸ್ಕರ. ಭಕ್ತ ಕುಂಬಾರ ಇರ್ಬೋದು. ಸೊ ಭಗವಂತನಿಗೋಸ್ಕರ ಅವರು ಎಲ್ಲಾನು ಬಿಟ್ಟಿದ್ದಾರೆ. ಒಂದು ಜೊತೆ ಕಷ್ಟ. ಈಗ ನಾವು ಚರಿತ್ರೆ ತಗೊಂಡು ನಮ್ ಗುರು ಮಹಾರಾಜ್ ಎಷ್ಟೊಂದು ಕಷ್ಟ ತಗೋತಾ ಇದ್ದಾರೆ. ಸೊ ಏನೇನು ಇಲ್ಲ, ನಾವು 1% ಇಲ್ಲ ಅಂತ ಹೇಳ್ಬೋದು. ಸೊ ಆ ತರ ಕಷ್ಟ ಎಲ್ಲ ತಗೊಂಡಾಗ ಭಗವಂತನಿಗೆ ಇಷ್ಟ ಆಗಲ್ವಾ? ಭಗವಂತ ಅವನು ಕಷ್ಟ ಕೊಟ್ಟಿರೋದು ಬೇಕು ಅಂತ ಕೊಟ್ಟಿರ್ಬೋದು.
ಇದು ಮುಂದಿನ ಯಾಕೆ ಈ ತರ ಆಗ್ತಾ ಇದೆ, ಇಷ್ಟೊಂದು ಭಕ್ತಿ ಮಾಡಿದ್ರು ಕೂಡ ಅವ್ರಿಗೆ ಯಾಕೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಪ್ರಶ್ನೆ ಒಂದು ಬಂದ್ಬಿಡುತ್ತೆ. ಯಾಕೆ ಕಾರಣ ಇಷ್ಟೇ, ಅವ್ರದ್ದು ಚರಿತ್ರೆಯನ್ನು ತಗೊಂಡು ಮುಂದೆ ಬರೋಂಥವ್ರು ಈ ತರ ಕಷ್ಟದಲ್ಲಿ ಭಗವಂತನ ಭಕ್ತಿ ಮಾಡ್ಬೇಕು ಅಂತ ಕಲ್ತ್ಕೊಳ್ಳಿ ಅಂತ ಅವ್ರು ಕಷ್ಟ ಕೊಡ್ತಾ ಇರೋದು. ಆದ್ರೆ ಅವ್ರಿಗೆ ಕಷ್ಟನೇ ಇಲ್ಲ, ಅದು ಆಕ್ಚುಲಿ ಆನಂದವಾಗಿದ್ದಾರೆ. ಅವ್ರ ಆತ್ಮದ ಇದರಿಂದ ಆನಂದವಾಗಿದ್ದಾರೆ. ಅವ್ರ ಕಷ್ಟ ನಮಗ್ ಕಷ್ಟ ಆಗ್ಬಿಟ್ಟಿದೆ ಅಷ್ಟೇ. ಓ ಇಷ್ಟೊಂದು ಕಷ್ಟ ಪಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ನಮ್ ದೊಡ್ಡ ಬುದ್ಧಿಗೆ, ನಮ್ ದೈಹಿಕ ಪ್ರಜ್ಞೆ ಇರೋಂಥವ್ರಿಗೆ ಅವ್ರ ಆತ್ಮ ದೃಷ್ಟಿಯಿಂದ ಇದ್ದಾರೆ, ಆತ್ಮ ಪ್ರಜ್ಞೆಲಿ ಇದಾರೆ ಅಂತ ಗೊತ್ತಾಗ್ತಲ್ಲ ನಮ್ಗೆ. ಶುದ್ಧವಾಗಿ ನಮ್ಮ ಹತ್ರ ಶುದ್ಧ ಇಲ್ದ್ರಿಂದ ಅವರಲ್ಲೂ ಅಶುದ್ಧನ ಹುಡುಕ್ತಾ ಇದೀವಿ. ಇದು ಅಪರಾಧನೆ. ಓಕೆ, ಸೊ ಭಗವಂತನ ಇದಕ್ಕೋಸ್ಕರ ಪ್ರೀತಿ ಆಗೋದು. ಅವರು ಅಷ್ಟೊಂದು ಕಷ್ಟನ ತಗೋತಾ ಇದ್ದಾರೆ ನನ್ನ ಇದು ಮಾಡೋಕ್ಕೋಸ್ಕರ. ಸೊ ಅಂಥವ್ರು ಕಂಡ್ರೆ ಅವನಿಗೆ ತುಂಬಾ ಇಷ್ಟ. ಅವ್ರಿಗೆ ಏನಾರ ಸೇವೆ ಮಾಡಕ್ ಹೋದವ್ರಿಗೆ ಭಗವಂತ ಅವ್ರಿಗೇನೆ ಶರಣಾಗ್ಬಿಡ್ತಾನೆ. ಸೇವೆ ಮಾಡಿದವ್ರಿಗೆ ಸೇವೆ ಬಿಡಿ, ಅವ್ರು ಬಿಡಿ, ಸೇವೆ ಮಾಡಿದವ್ರಿಗೆ ಭಗವಂತ ಪೂರ್ಣ ಇದು ಮಾಡ್ಬಿಡ್ತಾನೆ. ಈ ನೀವು ಕತೆ ಕೇಳ್ಬೇಕು, ಹೇಳ್ತೀನಿ ರೀ ಒಂದು ಸರಿ. ಇವ್ರದ್ದು ಸಂತ ತುಕಾರಾಮ್ ಅಲ್ಲ, ಇನ್ನೊಬ್ರು ಬರ್ತಾರೆ, ಕುರುಡ ಅವರು, ನರಸಿಂಹ ಮೆಹ್ತಾ ಅಲ್ಲ, ಅವರು ಆ ಭಕ್ತರು ಕುರುಡ್ರು. ಭಗವಂತ ಪ್ರತಿ ಇದ್ರಲ್ಲೂ ಕೂಡ ಅವ್ರನ್ನ ಪ್ರತಿ ಒಂದು ಇದ್ರಲ್ಲೂ ಕಾಪಾಡ್ತಾರೆ. ಕುರುಡಾಗಿರೋ ಪ್ರಭು ಬಿಲ್ವ ಮಂಗಳ್ ಠಾಕೋರ ಅಲ್ಲ ಅಲ್ಲ, ಇನ್ನೊಬ್ರು ಇದ್ದಾರೆ, ಹೇಳ್ತೀನಿ ಯಾರಂದ. ಸೊ ಅವರು ಕುರುಡಾಗಿದ್ದಾಗ ಅವರು ಭಜನೆ ಮಾಡ್ತಾ ಇರ್ತಾರೆ. ಆ ಭಜನೆ ಕೇಳ್ಬಿಟ್ಟು ಭಗವಂತ ಬಂದು ಕೂತ್ಕೊಂಡು ಕೇಳ್ತಾ ಇರ್ತಾನೆ ಅವ್ರದ್ದು ಭಜನೆ. ಮತ್ತೆ ಅವ್ರು ಯಾವುದೇ ಒಂದು ಇದ್ರಲ್ಲೂ ಕೂಡ ಆಗಿರ್ತಾರಲ್ವಾ, ಅಂತ ಸಮಯದಲ್ಲಿ ಪ್ರತಿಯೊಂದು ಇದ್ರಲ್ಲೂ ಕೂಡ ಭಗವಂತ ಅವ್ರಿಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಅಂದ್ರೆ ಭಗವಂತ ಭಕ್ತರು ಕಂಡ್ರೆ ಅಷ್ಟೊಂದು ಪ್ರೀತಿಯಾಗಿರ್ತಾನೆ. ಸೊ ಭಗವಂತನೇ ಸೇವೆ ಮಾಡಕ್ ಬರ್ತಾನೆ ಅಂತಂದ್ರೆ ಇನ್ ನಾವು ಸೇವೆ ಮಾಡಿದ್ರೆ ಹೆಂಗಿರುತ್ತೆ? ಎಷ್ಟೊಂದ್ ಸರಿ ನೋಡಿ, ಈಗ ಅರ್ಜುನಿಗೆ ಸೇವೆ ಮಾಡಿದ್ಯಾನು, ಭಗವಂತನೇ ಸೇವೆ ಮಾಡದ. ಭಕ್ತ ಕುಂಬಾರಂಗೆ ಎಷ್ಟೊಂದು ಜನ ಇಲ್ಲ, ಭಗವಂತನೇ ಸೇವೆ ಮಾಡಿರೋಂಥದ್ದು. ಅದ್ರಲ್ಲಿ ಒಬ್ಬ ಭಕ್ತ ಆಗಿರೋ ಅಂತ ಭಕ್ತನಿಗೆ ಒಬ್ಬ ಭಕ್ತ ಸೇವೆ ಮಾಡ್ತಾ ಇದ್ದಾನೆ, ಆ ಭಕ್ತನ ಕಂಡ್ರೆ ಎಷ್ಟು ಪ್ರೀತಿ ಬರಲ್ಲ ಭಗವಂತನಿಗೆ, ಎಷ್ಟು ಖುಷಿ ಆಗಲ್ಲ. ಅದಕ್ಕೆ ಹೇಳ್ತಾರೆ ಈ ಶ್ಲೋಕ ಶ್ರೀಮದ್ ಭಾಗವತನ ಶ್ಲೋಕ ಅಷ್ಟೇ ಇದು, ಬೇರೇನು ಇದಕ್ಕೆ ಇದೇ ಇಲ್ಲ. ಏನೋ ಭಗವಂತನಿಗಿನ ಭಗವಂತನ ಭಕ್ತರ ಸೇವೆ ಮಾಡಿದ್ರೆ ಭಗವಂತ ನಮ್ಮನ್ನ ಮೆಚ್ಕೋತಾನೆ, ಶ್ರೇಷ್ಠ ಸೇವೆ ಮಾಡ್ದಂಗ ಆಗತ್ತೆ, ಮುಗಿದೋಯ್ತು. ಒಂದೇ ಪದ ಇಲ್ಲಿ, ಇದಕ್ಕೇನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಇದು ಭಾಗವತ 2. ಈ ಭಗವಂತ ಪ್ರಮಾಣ ಬಿಟ್ರೆ ಇನ್ನೇನು ಪ್ರಮಾಣ ಇದೆ ನಮ್ಗೆ ಹೇಳಿ? ಭಗವಂತನ ಭಕ್ತರಿಗೆ ಭಾಗವತ ಪುರಾಣ ಧರ್ಮ ಬಿಟ್ರೆ ಇನ್ಯಾವ ಧರ್ಮ? ಭಾಗವತ್ ಧರ್ಮ ಅಂತಾನೆ ಇದಕ್ಕೆ ನಮ್ಮ ಇದಕ್ಕೆ ಹೆಸರು. ಸೊ ಇದು ವರ್ಡ್ಗಳು, ಯಾವುದೇ ಒಂದು ವರ್ಡ್ಗಳು ಕೂಡ ಹೇಳಷ್ಟು ಕೂಡ ನೀವು ಸಂಶಯ ಪಡಂಗಿಲ್ಲ. ಸಂಶಯ ಪಟ್ರೆ ಕೃಷ್ಣ ನಿಮ್ಗೆ ಸಿಗಲ್ಲ. ಇದು ಕೃಷ್ಣ, ಸ್ವಯಂ ಕೃಷ್ಣ. ಇದು ಕೃಷ್ಣ ಮೇಲೆ ಡೌಟ್ ಪಟ್ಟಂಗಾಗತ್ತೆ ಅಷ್ಟೇ. ಓಕೆ, ತನ್ನ ಮಹಿಮೆಯನ್ನು ಉಪದೇಶಿಸಲಿಕ್ಕಾಗಿ ಎಂತಹ ಕಷ್ಟವನ್ನು ಸಹಿಸಿಕೊಳ್ಳುವವರಿಗಿಂತ ತನಗೆ ಹೆಚ್ಚಿನ ಪ್ರೀತಿ ಪಾತ್ರರು ಬೇರೆ ಇಲ್ಲ ಎಂದು ಭಗವಂತ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯ 69ನೇ ಶ್ಲೋಕದಲ್ಲಿ ಘೋಷಿಸುತ್ತಾನೆ. ಭಗವತ್ ಸೇವಕರ ಮಾಡುವುದರಿಂದ ಈ ಸೇವಕರ ಅರ್ಹತೆ ಲಭಿಸುತ್ತದೆ. ಓಕೆ, ಕೃಷ್ಣ ಪ್ರಭುಪಾದ ಹೇಳ್ತಾರೆ, ನನ್ನ ಮಹಿಮೆನ ಅಂದ್ರೆ ಕೃಷ್ಣ ಮಹಿಮೆನ ಇದನ್ನ ಹೇಳಕ್ಕೋಸ್ಕರ ಅವರು ತುಂಬಾ ಕಷ್ಟ ಇದಾಗಿದ್ದಾರೆ, ತುಂಬಾ ಕಷ್ಟ ತಗೋತಾ ಇದ್ದಾರೆ. ಆ ಕಷ್ಟ ತಕೊಂಡವರು ಪ್ರೀತಿ ಪಾತ್ರ ಯಾರಾಗ್ತಾರೋ ಅಂಥವ್ರು ಹೆಚ್ಚಿನ ಪ್ರೀತಿ, ಅಂಥವ್ರು ಆ ತರ ಕಷ್ಟ ತಗೊಳ್ಳೋರು ನನಗೆ ಹೆಚ್ಚಿನ ಪ್ರೀತಿ ಅಂತ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ. ಸೊ ಇನ್ನೊಂದು ಪ್ರಶ್ನೆ ಬರುತ್ತೆ, ಹಂಗಾದ್ರೆ ಅವ್ರ ಸೇವೆ ಹೆಂಗ್ ಸಿಗುತ್ತೆ ನಮ್ಗೆ? ಅವ್ರದ್ದು ಸೇವೆ, ಯಾರ್ದು? ಭಗವಂತನ ಭಕ್ತರು ಸೇವೆ ಹೆಂಗ್ ಸಿಗುತ್ತೆ? ಇನ್ನು ಮತ್ತೆ ಪ್ರಶ್ನೆ, ನಾವು ಒಂಥರ ಸೇವೆ ಮಾಡ್ಬೇಕಪ್ಪ, ಯಾರು ಸೇವೆ ಯಾರಿದ್ದಾರೆ ಹೇಳಿ ಅಂತ ಹೇಳ್ತಾರೆ. ಇವಾಗ ಹಂಗದು ಹೆಂಗ್ ಸಿಗುತ್ತೆ ನಮ್ಗೆ? ಡೈರೆಕ್ಟಾಗಿ ತೋರಿಸ್ಬಿಡೋಣ ಅವ್ರನ್ನ, ಒಬ್ರು ಭಕ್ತರನ್ನ ಹೋಗಿ ಮಾಡಿ ಅಂತ, ಓಕೆ ಮಾಡೋ ಅಂತ ಒಂದು ಇದಿರುತ್ತಾ? ಆಗುತ್ತೆ ಇದು? ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಭುಪಾದ ಹೇಳ್ತಾ ಇದ್ದಾರೆ, ಭಗವತ್ ಸೇವಕರ ಸೇವೆ ಮಾಡುವುದರಿಂದ ಹಂತ ಹಂತವಾಗಿ ಆ ಸೇವಕರ ಅರ್ಹತೆ ಲಭಿಸುತ್ತದೆ. ಅರ್ಹತೆ ಬರೋದು ಯಾವಾಗ ನಮ್ಗೆ? ಭಗವಂತನ ಸೇವೆ ಮಾಡಕ್ಕೋಸ್ಕರ
ಭಗವಂತನ ಸೇವೆ ಮಾಡೋಕ್ಕೋಸ್ಕರ ಅರ್ಹತೆ ಬರುತ್ತೆ. ಭಕ್ತರದ್ದು ಸೇವೆ ಹಂತವಾಗಿ ಮಾಡ್ತಾ ಹೋದೆ. ಭಗವತ್ ಸೇವಕರ ಸೇವೆ ಮಾಡುವುದರಿಂದ ಯಾವಾಗ ಬರುತ್ತೆ ನಮ್ಗೆ? ಭಕ್ತರದ್ದು ಸೇವೆ ಯಾವಾಗ ಸಿಗ್ತಾ ಇರುತ್ತೆ? ಭಗವಂತನ ಸೇವೆ ಮಾಡೋದ್ರಿಂದ. ಭಗವಂತನದು ಸೇವೆ ಯಾವಾಗ ಸಿಗ್ತಾ ಇರುತ್ತೆ? ಭಗವಂತನ ಭಕ್ತರ ಸೇವೆ ಮಾಡೋದ್ರಿಂದ. ಹಂತವಾಗಿ ಇದಾಗೋದು, ಒಂದೇ ಸರಿ ಏಕ್ದಮ್ ಯಾವುದು ಆಗೋದಿಲ್ಲ. ಸೊ ಮಾಡುವುದರಿಂದ ಹಂತವಾಗಿ ಈ ಸೇವಕರ ಅರ್ಹತೆ ಲಭಿಸುತ್ತದೆ. ಆಗ ಭಗವಂತನ ಮಹಿಮೆಯನ್ನು ಕೇಳಲು ಅವರು ಅರ್ಹರಾಗುತ್ತಾರೆ. ಭಗವಂತನ ಸಂದೇಶ ಕೇಳಿಸಕ್ಕೆ ಅರ್ಹತೆ ಬೇಕು. ಸುಮ್ಮನೆ ಬಂದು ಕೂತ್ಕೊಂಡ್ಬಿಟ್ಟು ಆನ್ ಮಾಡ್ಕೊಂಡು ಓಕೆ ನಾನು ಕೇಳ್ತೀನಿ ಆಗೋದಿಲ್ಲ. ಸೊ ಇದನ್ನ ಕೇಳ್ಬೇಕಾದ್ರೆ ಭಗವಂತನ ಭಕ್ತೃ ಸೇವೆನ ಕೇಳ್ಬೇಕು. ನೋಡಿ, ಇವಾಗ ಈ ಈ ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಭಾಗವತಂ ಹೇಳ್ತಾ ಇದೆ ಅಂತ ಹೇಳ್ತೀವಿ. ಆದ್ರೆ ಕೆಲವು ಜನದ್ದು ಏನ್ ಗೊತ್ತಾ ಮತ, ಯಾರೊಬ್ಬ ಹೇಳ್ತಾ ಇದ್ದಾನೆ, ಇದು ಕಟ್ಕೊಂಡು ನಮ್ಗೇನು ಸುಮ್ಮನೆ ಕತೆ ಕೇಳ್ಕೊಂಡು ಹೋಗೋಣ. ಅರೆ ಆ ವ್ಯಕ್ತಿ ಯಾವ ಸಂದೇಶ ಹೇಳ್ತಾ ಇದ್ದಾನೆ ಅಂತ ಅರ್ಥ ಆಗ್ತಾ ಇಲ್ಲ. ನಮ್ಮನ್ನ ತಿಳ್ಕೊಂಡ್ಬಿಟ್ಟವ್ರು ಅವರು. ಈಗ ಹೇಳ್ತಾ ಇರೋ ಇವನು ಹೇಳ್ತಾರೋ ಸುಳ್ಳು ಅಷ್ಟೇ. ಅರೆ ಯಾಕೆ ಸುಳ್ಳು? ಇಲ್ಲಿರೋದು ಹೇಳ್ತಾ ಇರೋದು ನಾವೇ ನಮ್ಮ ಓಡ ಹೇಳ್ತಾ ಇದ್ದೀವಿ. ಈ ವಿಶ್ವಾಸ ಹೇಳಕ್ಕೆ ಏನ್ ತೊಂದರೆ ಇಲ್ಲಿ? ನಾಮ್ದು ಹೇಳ್ತಾ ಇದ್ರೆ ಓಕೆ, ನಾನು ಹೊಸ ವಿಷಯ ಹೇಳ್ತಾ ಇದ್ರೆ ಒಪ್ಪು, ಬೇಡಪ್ಪ ಇಲ್ಲಿರೋದು ಓದ್ತಾ ಹೇಳ್ತಾ ಇರೋದು. ಸೊ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಭಗವಂತನ ವಿಷಯ ಭಗವಂತನೇ ಬಂದು ಹೇಳ್ಬೇಕು. ಹೋಗುದು ಬಂದು ಹೇಳಿದ್ದೇನೆ ಭಗವದ್ಗೀತೆ ತೆಗೆದು ಹೋದ್ರಪ್ಪ, ಅದನ್ನೇ ನಡ್ಕೊಳ್ರಪ್ಪ, ಹೋಗ್ಲಿ ಪರವಾಗಿಲ್ಲ, ಆಯ್ತು. ಅಯ್ಯೋ ಯಾವಾಗ್ಲೂ ಹೇಳಿದ್ದದು, ಇವಾಗ ಹೆಂಗ್ ಕಾಣೋದು? ಓ ಹಂಗಾದ್ರೆ ನಿನಗೆ ಭಗವಂತ ನಿಮ್ ಮುಂದೆ ಹೇಳ್ಕೊಂಡೆ, ನಿನ್ ಮುಂದೆ ನಿಂತ್ಕೊಂಡೆ ಭಗವದ್ಗೀತೆ ಹೇಳ್ಬೇಕು. ಹಂಗಾದ್ರೆ ನಿನ್ ಮುಂದೆ ಹೇಳ್ಬೇಕು ಅಂದ್ರೆ ಇನ್ನು ಅರ್ಜುನ ಹಾಕ್ಬೇಕು. ಓಕೆ ಆಯ್ತು, ಅದು ಭಗವಂತ ಮಾಡ್ತಾನೆ, ಅದನ್ನು ಮಾಡ್ತಾನೆ, ಪರವಾಗಿಲ್ಲ. ಬೇಕಾರೆ ಇನ್ನೇ ಅರ್ಜುನ ಹಾಕ್ ಫಸ್ಟ್. ಆಗಕ್ಕಾಗತ್ತಾ? ಮತ್ತೆ ಇದೆಲ್ಲ ಬರೀ 5 ಗಂಟೆಗೆ ಎದ್ದುಬಿಟ್ಟು ನಾವು ಭಗವಂತನ ಭಕ್ತಿ ಮಾಡಕ್ ಆಗ್ತಾ ಇಲ್ಲ ಒಂದು ದಿನ. ಅಂತದ್ರಲ್ಲಿ ನಮ್ಗೆ ಭಗವಂತನೇ ಮುಂದೆ ಬಂದು ಭಗವದ್ಗೀತೆ ಹೇಳ್ಬೇಕು. ಅವೆಲ್ಲ ಆಗ್ದೇನೆ ಕೆಲಸ. ಅದಕ್ಕೆ ಏನ್ ಮಾಡಿದಾನೆ? ಯಾರೋ ಭಕ್ತನ ಕಳ್ಸಿದಾನೆ, ಅದು ಓದ್ಕೊಂಡು ಸ್ವಲ್ಪ ಭಕ್ತರ ಸೇವೆ ಮಾಡು, ಆಮೇಲೆ ನಿನ್ಗೆ ಶುದ್ಧ ಭಕ್ತರ ಸೇವೆ ಹಂಗಾದ್ರೆ ಓಕೆ. ಇನ್ನೊಂದು ಪ್ರಶ್ನೆ ಬರುತ್ತೆ, ನಮ್ಗೆ ಯಾವಾಗ ಶುದ್ಧ ಭಕ್ತರ ಸೇವೆ ಸಿಗೋದು? ಈಗ ನಾವು ನೋಡಕ್ ಆಗ್ತಾ ಇಲ್ಲ. ನೋಡಪ್ಪ, ಈಗ ನಮ್ ಗುರು ಸಿಕ್ಬಿಟ್ಟಿದ್ದಾರೆ, ಆಯ್ತು. ಗುರು ದೀಕ್ಷೆ ತಗೊಂಡಾಗ ನೋಡಿದ್ದಷ್ಟೇ ನಾನು, ಇನ್ನಾಗ ನೋಡಿಲ್ಲ. ಆಲೇ 15-20 ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ. ಹಂಗೆ ನೋಡೋಕ್ಕಾಗಿಲ್ಲ. ಇನ್ನು ಅವ್ರ ಸೇವೆ ಮಾಡೋದು ಹೆಂಗೆ, ಏನು ಕತೆ? ಓಕೆ ಆಯ್ತಪ್ಪ, ವಾಣಿ ಸೇವೆ ಮಾಡ್ತಾ ಇದೀವಿ, ಅವರು ವಾಣಿ ಹೇಳಿದ್ರು, ಏನೋ ಒಂಚೂರು ಪ್ರಚಾರ ಮಾಡ್ತಾ ಇದೀನಿ ಅಂತ ಇಟ್ಕೊಳ್ಳೋಣ, ಆಯ್ತು. ಇದನ್ನೇ ದೊಡ್ಡ ಸೇವೆ ಅನ್ಕೊಂಬಿಡೋದ? ಸೊ ಏನ್ ಮಾಡ್ಬೇಕು ಇವಾಗ? ಜಸ್ಟ್ ಏನು ಇಲ್ಲ, ಭಕ್ತರಿಗೆ ಹೇಳ್ತಾ ಹೋಗು. ನಿನ್ನ ಮುಂದೆ ಇರೋಂಥ ಭಕ್ತರಿಗೆ ಸೇವೆ ಮಾಡು, ನಾನು ಸೇವೆ ಮಾಡ್ದಂಗೆ ಅಷ್ಟೇ. ನಿನ್ ಮುಂದೆ ಏನ್ ಸೇವೆ, ಯಾರು ಸೇವಾ? ಹಂಗಾದ್ರೆ ಯಾರಪ್ಪ ನಮ್ಗೆ ಸೇವೆ ಭಕ್ತರು ಅಂತ ಕಾಣಿಸ್ತಾ ಇದ್ರೆ, 1 ರೌಂಡ್ ಜಪ ಮಾಡೋನ್ ಭಕ್ತ ಅಪ್ಪ, ಮಾಡ ಅವನ್ ಸೇವೆನೆ ಅಷ್ಟೇ, ಮುಗ್ದೋಯ್ತು. ಇನ್ನೇನಿಲ್ಲ ಇಲ್ಲಿ. ಒಬ್ಬನು ಈಗ ನೋಡಿ, 1 ರೌಂಡ್ ಭಗವಂತ ನಾಮ ಜಪ, 1 ನಾಮ ಭಗವಂತನ ಹೇಳ್ತಾ ಇದ್ದಾನೆ, ಅವನು ಸೇವಕನೇ, ಅವನು ಸೇವೆ ಮಾಡಿ. ನೀವ್ ಇವನ್ಗೇನೆ ಮರ್ಯಾದೆ ಕೊಡದೆ ಇದ್ಮೇಲೆ ನಿನ್ಗೆ ಹಂಗಪ್ಪ, ನಿನ್ ಗುರುಗೆ ಮರ್ಯಾದೆ ಕೊಡ್ತೀಯಾ? ಗುರುಗ್ ಮರ್ಯಾದೆ ಕೊಡ್ದ್ಮೇಲೆ ಕೃಷ್ಣನ್ಗೆ ಹೆಂಗ್ ಕೊಡ್ತೀಯಾ? ಪ್ರಶ್ನೆ ಇದು. ಸೊ ನಾವು ಹುಡಿಕೊಂಡು ಹೋಗ್ಬೇಕಾಗಿಲ್ಲ ಶುದ್ಧ ಭಕ್ತನ. ನಮ್ಮ ಮುಂದೆ ಇರೋರಿಗೆ ಮರ್ಯಾದೆ ಕೊಟ್ರೆ ಆಯ್ತೆ. ನಮ್ಮ ತಂದೆ ತಾಯಿಗಳು ನಮ್ಗೆ ಈ ಜನ್ಮ ಕೊಟ್ಟಿದ್ದಾರೆ, ಅವ್ರಿಗೆ ಮರ್ಯಾದೆ ಕೊಡ್ತಾ ಇಲ್ಲ. ಸೊ ನಮ್ಗೆ ಏನ್ ದಿನನಿತ್ಯ ಮಾಡಾಕ್ತಾ ಇರೋರಿಗೆ ಮರ್ಯಾದೆ ಕೊಡ್ತಾ ಇಲ್ಲ. ಇನ್ ಹೆಂಗಪ್ಪ ಗುರು ಕೊಡ್ತೀಯ ನೀನು? ಗುರುಗೆ ಇಲ್ಲಿಂದ ಹೇಳ್ತಾ ಇದ್ದೀನಿ ಕೊಡ್ತೀನಿ ಅಂತ, 1-2 ದಿನ ಗುರು ಹತ್ರ ಇದ್ಬಿಟ್ಟು ಗೊತ್ತಾಗುತ್ತೆ ನಿಮ್ಗೆ ಅವಾಗ ಕೊಡ್ತಿರೋ ಇಲ್ವೋ ಅಂತ. ಗುರು ಪಡಿಬೇಕು ಅಂತ ಅಷ್ಟೊಂದು ಒದ್ದಾಡ್ತೀವಲ್ಲ, ನೀವು ಗುರು ಪಡಿತೀರಾ 2 ದಿನ ಅಷ್ಟೇ, 3 ದಿನ ಅಷ್ಟೇ. ಅದಕ್ಕೆ ಫಸ್ಟ್ ಫಿಲಾಸಫಿ ತಿಳ್ಕೊಳ್ಳಿ ಅಂತ ಹೇಳೋದು. ಎಲ್ಲ ಅಸಡ್ಡೆ ಆಗ್ಬಿಡುತ್ತೆ ನಮ್ಗೆ. ಯಾವಾಗ ತುಂಬಾ ಹತ್ರ ಇರ್ತೀವಲ್ವಾ, ಅವಾಗ ಉದಾಹರಣೆ ಅಂತ ಹೇಳ್ತಾ ಇರ್ತೀನಿ. ಬಾಲಾಜಿ ನೋಡಕ್ಕೆ ಇಲ್ಲಿಂದ ಅಯ್ಯೋ ಗೋವಿಂದ, ಅಯ್ಯೋ ಏನು ಅಂತ ಹೋಗ್ತೀವಿ. ಮುಂದೆ ತಗೊಂಡೋಗಿ ಬಿಟ್ಟು 2 ನಿಮಿಷ ನಿಲ್ಸ್ಬಿಟ್ರಪ್ಪ, ನೋಡ್ತೀನಿ. ನೀವ್ ನೋಡಪ್ಪ, ಆಯ್ತಪ್ಪ, ಎಷ್ಟೊಂದು ಖುಷಿತಾನೆ ನಿನ್ ಗೋವಿಂದ ನೋಡಕ್ಕೆ, ಅಷ್ಟೊಂದು ಹತ್ರ ಬಂದು 1-2 ನಿಮಿಷ ನೋಡ್ಬಿಡೋದು. ನೋಡ 2 ನಿಮಿಷಕ್ಕೇನೆ ಬದಲಾಗೋಗುತ್ತೆ. ಅಯ್ಯೋ ಸಾಕಪ್ಪ ನೋಡಿದ್ದು, ಹೋಗೋಣ ಅಂತ. ನೋಡ್ ಬಂದಿಲ್ಲ, ಅಯ್ಯೋ ಸಾಕಾಯ್ತು, 2 ನಿಮಿಷ ಸಾಕು ನಿಮ್ನ ಅಲ್ಲಿ ನಿಲ್ಸ್ಬಿಟ್ರೆ ಮುಗಿದೋಯ್ತು ಕತೆ ನಿಮ್ಗೆ. ಸೊ ಅಂದ್ರೆ ಅರ್ಥ ಏನು? ನಮ್ಗೆ ಮನಸ್ಸಿರ್ಬೇಕು ಭಗವಂತನ ಸೇವೆ ಮಾಡಕ್ಕೋಸ್ಕರ. ಭಗವಂತನ ಸೇವೆ ಮಾಡಕ್ ಹೋದಾಗ ನಾವು ಫಸ್ಟ್ ಆಫ್ ಆಲ್ ಯಾರು ಸೇವೆ ಮಾಡಬೇಕು? ಭಕ್ತರು ಸೇವೆ ಮಾಡೋದನ್ನ ಕಲಿಬೇಕು. ಭಕ್ತರು ಸೇವೆ ಮಾಡಿದಿರ ನಾವು ಭಗವಂತನ ಸೇವೆಗೆ ಏನಾರ ಹೋದ್ವಿ, ಭಗವಂತ ಸುತರಾಮ್ ಒಪ್ಪಲ್ಲ ನಮ್ಮನ್ನ.
ಸುತರಾಮ್ ಒಪ್ಪಲ್ಲ. ಅದಕ್ಕೆ ಗುರು ಇಲ್ಲದೆ ಇದ್ರೆ ಭಗವಂತ ನಮ್ಗೆ ಹೋಗಲ್ಲ. ಇದಕ್ಕೇನೆ ಹೇಳೋದು, ಭಕ್ತರದ್ದು ಸೇವೆ ಮಾಡಿಲ್ಲ ಅಂತಂದ್ರೆ ಭಗವಂತ ಸೇವೆಗೆ ಅವ್ರು ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡಿದ್ರು ಅದು ಪಾಲನೆ ಮಾಡಿದ್ರೆ ಆಗುತ್ತೆ. ಪಾಲನೆ ಜೀವನದಲ್ಲಿ ಈಗ ಗುರು ಹೇಳ್ತಾ ಇರೋದನ್ನ ಪಾಲನೆ ಮಾಡಿದ್ರೆ ಆಗುತ್ತೆ. ಪಾಲನೆ ಯಾವ ತರ ಮಾಡ್ಬೇಕು ಅದನ್ನ ಫಸ್ಟ್ ತಿಳ್ಕೊಬೇಕು. ಪಾಲನೆ ಯಾವ ತರ ಮಾಡ್ತಾ ಇದೀವಿ, ಗುರು ಹೇಳಿದ್ನ ಚಾಚು ತಪ್ಪದಂಗೆ ಮಾಡ್ತಾ ಇದೀವ, ಅವಾಗ ಮಾಡ್ತಾ ಇದೀವ, ಮತ್ತೆ ಅವ್ರು ಏನ್ ಹೇಳಿದ್ರು ಅದನ್ನ ಕರೆಕ್ಟಾಗಿ ಮಾಡ್ತಾ ಇದೀವ. ಗುರು ಸಿಂಪಲ್ ಆಗಿ ಹೇಳ್ತಾರೆ, ಆದ್ರೆ ಶಾಸ್ತ್ರದಲ್ಲಿ ಹೇಳಿದೆ ಏನೇನ್ ಮಾಡ್ಬೇಕು ಅಂತ. ಸೊ ಗುರು ಏನು, ಇವ್ರು ಎಲ್ಲಾನು ಹೇಳಿದ್ರೆ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಸಿಂಪಲ್ ಆಗಿ ಹೇಳ್ತಾರೆ, ಆಯ್ತಪ್ಪ ಹರಿನಾಮ ಜಪ ಮಾಡು ಅಷ್ಟೇ, ಏನು ಫಾಲೋ ಮಾಡಬೇಕು ಮಾಡು ಅಷ್ಟೇ. ಸೊ ಅಟ್ಲೀಸ್ಟ್ ಅದನ್ನು ಮಾಡಿಕೊಂಡು ಮತ್ತೆ ಮತ್ತೆ ನಾವು ನೋಡಿ, ಪ್ರತಿಯೊಂದು ಸರಿನೂ ಕೂಡ ನಾವು ಎಲ್ಲರ ಮೇಲೂ ಡಿಪೆಂಡ್ ಆಗಬಾರ್ದು. ನಿಮಗೆ ಬುದ್ಧಿ ಕೊಟ್ಟಿರೋದು ಯಾಕೆ ಭಗವಂತ? ಸೊ ಅದನ್ನ ಮುಂದುವರಿಸ್ಲಿ ಅಂತ. ಗುರು ಒಂದ್ಸರಿ ಕೃಪೆ ಕೊಟ್ಟ, ಗುರು ಕೃಪೆ ಕೊಟ್ಟ ಆದ್ಮೇಲೆ ನೀವು ಅಷ್ಟಿಗೋ ಗುರು ಇಷ್ಟೇ ಬಿಟ್ಟು ಇಷ್ಟೇ ಕಟ್ಟು ಗೆರೆ ಕೂದಂಗೆ ಆಯ್ತು, 16 ರೌಂಡ್ ಜಪ ಹೇಳಿದ 16 ರೌಂಡ್ ಜಪ ಮಾಡ್ಕೊಂಡಿರ್ತೀನಿ, ಇನ್ನೇನು ಮಾಡೋದಿಲ್ಲ, ಆಗೋದಿಲ್ಲ. ಸೊ ಗುರು ಇನಿಷಿಯೇಷನ್ ಮಾಡಿದ್ದಾನೆ ಅಂದ್ರೆ ನಿಮ್ಗೆ ದಾರಿ ತೋರಿಸಿದ್ದಾನೆ. ಈಗ ಮುಂದೆ ದಾರಿಲಿ ಏನೇನಿದೆ ಅದನ್ನ ನೀವು ಮಾಡ್ಕೊಂಡು ಹೋಗ್ಬೇಕು. ದಾರಿ ತೋರಿಸಿದಾರಷ್ಟೇ. ಇನಿಷಿಯೇಷನ್ ಅಂದ್ರೆ ಏನು, ಪ್ರಾರಂಭ ಅಂತ. ಅದನ್ನ ನಾನು ಮಾಡಿದ್ದೀನಿ. ಗುರು ಅಂತಾನೆ, ನೋಡಪ್ಪ ಇದು ದಾರಿ ಅಂತ ನಾನು ಹೇಳಿದ್ದೀನಿ, ನಾನು ನಿನ್ ಮಾರ್ಗದರ್ಶನ ಮಾಡ್ತೀನಿ. ಬಟ್ ಮಾರ್ಗದರ್ಶನ ಮಾಡುವಾಗ ನೀನು ಮುಂದೆ ಹೋಗ್ಬೇಕು ತಾನೇ. ನೀನು ಹೋದ್ರೆ ನಾನು ಮಾರ್ಗದರ್ಶನ ಮಾಡ್ತೀನಿ. ನೀನು ಅಲ್ಲೇ ನಿಂತ್ಕೊಂಡು ನನಗೆ ಮಾರ್ಗ ತೋರಿಸು ಅಂತಂದ್ರೆ ಏನು ತೋರ್ಸಕ್ಕಾಗುತ್ತೆ? ಆಲ್ರೆಡಿ ತೋರಿಸ್ತಾ ಇದ್ದೀನಿ ಮಾರ್ಗ ಇದು ಅಂತ, ಬಾ ಮುಂದೆ ಅಂದ್ರೆ ಅರ್ಥ ಏನು, ಗುರು ಹೇಳಿರೋದನ್ನ ಮಾಡ್ತಾ ಇರ್ಬೇಕು, ಹುಡುಕ್ತಾ ಇರ್ಬೇಕು ನೀನು ಏನೇನು ಬರುತ್ತೆ ಅಂತ. ಇವಾಗ ನಾನು ದಾರಿಲಿ ಬಂದು ಕಲ್ಲು ಮುಳ್ಳು ಬಂದೈತ್ರಿ, ಗುರು ಇಲ್ಲಿ ದಾರಿ ಕಲ್ಲು ಬಂತು, ಇಲ್ಲಿ ಮುಳ್ಳು ಬಂತು, ಹೆಂಗ್ ಮಾಡ್ಲಿ ಅಂತ ಕೇಳ್ತೀರಾ? ಕೇಳಕ್ಕಾಗತ್ತಾ? ಮಾರ್ಗ ಯಾರೋ ಒಬ್ರು ಮಾರ್ಗ ತೋರಿಸಿದ್ರಪ್ಪ, ಈ ಮಾರ್ಗದಲ್ಲಿ ಹೋಗಪ್ಪ ಸಿಗುತ್ತೆ ಅಂತ. ಆ ಮಾರ್ಗದಲ್ಲಿ ಹೋಗ್ತಾ ಇದೀವಿ, ಅಡ್ಡ ಏನೋ ಬಂದ್ಬಿಡ್ತಪ್ಪ, ಯಾವ್ದೋ ಒಂದು ಪ್ರಾಣಿ ಬಂತು, ಯಾವ್ದೋ ಮುಳ್ಳು ಬಂತು, ಏನ್ ಮಾಡ್ಬೇಕು? ಹಂಗ ತಿರ್ಗಾ ಇನ್ನೊಬ್ಬನ ಅವನ್ನ ಬಂದು ಕೇಳ್ತೀರಾ, ಈ ದಾರಿ ಮುಳ್ಳಿದೆ, ಈ ತೋರಿಸ್ಬಿಟ್ಟಲ್ಲ ಅಂತ ಹೇಳಕ್ಕಾಗತ್ತಾ? ಮುಳ್ಳಿರುತ್ತೆ, ನೀನ್ ದಾರಿ ಮಾಡ್ಕೊಂಡು ಹೋಗ್ಬೇಕು. ನಿನ್ ಸ್ವಂತ ಬುದ್ಧಿನ ಉಪಯೋಗಿಸ್ಬೇಕು. ಗುರು ಇಷ್ಟ ಹೇಳ್ಬಿಟ್ಟಾನೆ ಅಷ್ಟಕ್ಕೆ ನಿಂತ್ಬಿಡ್ತೀನಿ, ಏನ್ ಅರ್ಥ ಅದು? ಯಾವಾಗ್ಲೂ ಗುರು ಹತ್ರ ಹೋಗೋದು, ಕರ್ಣೆ ಕೊಡಿ ಏನ್ ಕರ್ಣೆ ಕೊಡಿ? ಆಲ್ರೆಡಿ ಕೊಟ್ಟಿದ್ದೀನಲ್ಲಪ್ಪ, ಇನ್ನೇನಪ್ಪ ಕರ್ಣೆ ಕೊಟ್ಟಿ ಪುನಃ? ಯಾವಾಗ ಅದೇ ಮಾಡ್ತೀವಿ, ಹೋಗೋದು ಗುರುಜ ಕರ್ಣೆ ಕೊಡಿ. ಆಲ್ರೆಡಿ ಒಂದ್ಸರಿ ಕರ್ಣೆ ಕೊಟ್ಟು ತಿರ್ಗಾ ಮತ್ತೆ ಗುರು ಹತ್ರ ಹೋಗ್ಬಿಟ್ಟು ಹಿಂಸೆ ಮಾಡ್ಕೊಂಡು ಕರ್ಣೆ, ಏನ್ ಕರ್ಣೆ ಕೊಟ್ಟರು? ಆಲ್ರೆಡಿ ಕೊಟ್ಟಿಲ್ವಾ? ಮಾಡಿ ಅದನ್ನೇ ಸಾಕು. ಆ ಕರ್ಣೆನೇ ಇನ್ನೂ ಜೀರ್ಣ ಮಾಡ್ಕೊಳಕ್ಕಾಗಿಲ್ಲ ನಿಮ್ಗೆ, ತಿರ್ಗಿ ಇನ್ನೊಂದು ಕರ್ಣೆ ಆಗ್ಲಿ. ಕೊಡಕ್ ರೆಡಿ ಇದಾರೆ ಅಂತ ಅಂದ್ಬಿಟ್ಟು ಇಸ್ಕೊಳಕ್ಕೆ ನೋಡಿ. ಯಾರ ದಾನ ಕೊಡ್ತಾವ್ರಿ ಅಂತಂದ್ರೆ ಹೋಗ್ಬಿಟ್ಟು ಯಾವಾಗ್ಲೂ ದಾನ ಕೊಡೋರ ಹತ್ರ ನೀನ್ ದಾನ ಇಸ್ಕೊಂಡು ಏನೋ ಸುಮ್ಮನೆ ಕೂತ್ಕೊಂಡು ಹೊಟ್ಟೆ ಬೆಳೆಸ್ತಾ ಇರ್ತೇ, ತಿನ್ಕೊಂಡು ಅಷ್ಟೇ. ಯಾವಾಗಲೂ ದಾನ ಇಸ್ಕೊಂಡು ನೀನ್ ಏನಾದ್ರು ಮಾಡ್ತಾ ಇದೀಯಾ? ಸೊ ಗುರು ಕೊಟ್ಟಿರೋದನ್ನ ಕರುಣೆನ ಏನ್ ಮಾಡ್ಬೇಕು, ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಭಗವಂತನ ಮಹಿಮೆನು ಭಕ್ತಿ ಸೇವಕರ ಭಗವತ್ ಭಕ್ತರ ಸೇವೆ ಮಾಡೋದ್ರಿಂದ ಹಂತವಾಗಿ ಆ ಸೇವಕರ ಅರ್ಹತೆ ಲಭಿಸುತ್ತದೆ. ಆಗ ಭಗವಂತನ ಮಹಿಮೆಯನ್ನು ಕೇಳಲು ಅವರು ಅರ್ಹರಾಗುತ್ತಾರೆ. ಭಗವಂತನ ಬಗ್ಗೆ ಕೇಳಲು ಅದಮ್ಯ ಆಸೆ ಉಂಟಾಗುವುದೇ ಭಕ್ತನ ಮೊದಲ ಅರ್ಹತೆ. ಭಗವಂತನ ಬಗ್ಗೆ ಕೇಳಲು ಅದನ್ನು ಅದಮ್ಯ ಆಸೆ. ಎಷ್ಟಾಸೆ? ನಾರ್ಮಲ್ ಆಸೆ ಅಲ್ಲ ಇದು, ಉತ್ತಮ ಅನ್ನೋ ಆಸೆ ಅಲ್ಲ, ಅದಮ್ಯ ಆಸೆ ಅಂತಂದ್ರೆ ಇದಕ್ಕಿಂತ ಬೇರೆ ಒಂದು ಮೇಲ್ಗಡೆ ಹೊರಡಿಲ್ಲ. ಅದಮ್ಯ ಆಸೆ ಇರ್ಬೇಕು ನಿಮ್ಗೆ, ಅಂದ್ರೆ ಪೂರ್ಣ ಉತ್ಸಾಹ ಇರ್ಬೇಕು. ಎಷ್ಟು ಅಂತಂದ್ರೆ, ಅಯ್ಯೋ ಹಬ್ಬ ಆಯ್ತು, ಇವತ್ತು ಸ್ವಲ್ಪ ರೆಸ್ಟ್ ತಗೊಳ್ಳೋಣ, ಈ ಟೈಮ್ ಹೋದ್ರೆ ಸಂಕ್ರಾಂತಿ, ಈ ಟೈಮ್ ಹೋದ್ರೆ ಇನ್ನೊಂದು ಸಂಕ್ರಾಂತಿ ಬರೋದು, ಇನ್ನೊಂದು ವರ್ಷಕ್ಕೆ ಈ ಟೈಮ್ ಹೋಯ್ತು ಅಂತ ಹೇಳ್ಕೊಬಿಡಿ. ಇವತ್ತು ಏನಾಗುತ್ತೋ ಅದು ಮಾಡ್ಬಿಡ್ಬೇಕು ನಾವು. ಎದ್ದು ಬಿದ್ದು ಏನಾನಾಗ್ಲಿ ಅದನ್ನ ಮಾಡ್ಬಿಡ. ಅದಮ್ಯ ಆಸೆ ಇರ್ಬೇಕು ನಮಗೆ ಪಡಿಯಕ್ಕಿದ್ದೇನೆ ಒಂದು ವಿಷಯನ ಪಡಿಯಕ್ಕೆ. ಇದು ದಿನನಿತ್ಯ ಸಂಘರ್ಷ ನಮ್ಗೆ, ದಿನನಿತ್ಯ ಇದೇ ಆಗ್ತಾ ಇರೋದು. ಆಸೆ ಇರುತ್ತೆ, ಇವತ್ತೆಲ್ಲ ಮಾಡಕ್ ಬಿಡ್ಬಂತು, ಪೂರ್ಣ ಇರುತ್ತೆ. ನಾಳೆ ಖಾಲಿ ಒಂದು ಎಷ್ಟು ಏನ್ ಮಾಡ್ಬೇಕು ಅಂತ ಇರ್ತೀವಿ, ಅದನ್ನ ಮಾಡೋಕ್ಕಾಗಲ್ಲ. ಅರ್ಧ ಮಾಡ್ತೀವಿ, ಅರ್ಧ ಇದು ಮಾಡ್ತೀವಿ, ಇಲ್ಲ ಒಂದೊಂದು ದಿನ ಮುಟ್ಟದೆಲ್ಲ ಅದು ವಿಷಯನೇ ಬಂದಿರಲ್ಲ. ಇನ್ನಲ್ಲಿ ಆಸೆ ನಮಗೆ ತುಂಬಾ ಕಷ್ಟ. ಸೊ ಅದಮ್ಯ ಆಸೆ ಇರಬೇಕು ನಮ್ಗೆ. ಭಕ್ತನ ಮೊದಲ ಅರ್ಹತೆ, ಓಕೆ ಭಕ್ತ ನಿನ್ ಮೊದಲ ಅರ್ಹತೆ ಏನು ಭಕ್ತ ಆಗಕ್ಕೆ. ಈಗ ನಾವು ಭಕ್ತರು ಅಂತ ಹೇಳ್ಕೊತಾ ಇದೀವಲ್ಲ,
ಅರ್ಹತೆ ಏನಿದೆ? ಅದಮ್ಯ ಆಸೆನೇ ಇಲ್ಲ, ಎಲ್ಲಿ ಅರ್ಹತೆ ಬಂತು? ಭಗವಂತನ ಭಕ್ತರಿಗೆ ಸೇವೆ ಮಾಡೋಂಥ ಅರ್ಹತೆ ಇದು ಆಸೆನೂ ಇಲ್ಲ, ಭಗವಂತನ ಸೇವೆ ಮಾಡೋಂಥ ಆಸೆನೂ ಇಲ್ಲ. ಓಲಿ ಯಾವ್ದಾರ ಒಂದು ಸೇವೆ ಮಾಡ್ರಪ್ಪ, ಇದೆ ಭಗವಂತನ ಭಕ್ತಿ ಮಾಡ್ತಾರೆ ಅದನ್ನಾರ ಮಾಡಿ. ಭಗವಂತ ಓಕೆ, ಭಗವಂತನ ಭಕ್ತರಿಲ್ವಾ, ಭಗವಂತನಿಗಾರ ಸೇವೆ ಮಾಡ್ತಾ ಇದ್ರೆ ಅದನ್ನ ಮಾಡಿ. ನೋಡಿ, ಇದು ಭಗವಂತನ ಸೇವೆ ಮಾಡಿದ್ರೆ ಭಕ್ತರು ಸೇವೆ ಮಾಡೋದು ಅಭ್ಯಾಸ ಸಿಗುತ್ತೆ. ಇದು ಇಂಟರ್ಲಿಂಕ್. ಆಯ್ತಪ್ಪ, ನನಗೀಗ ಭಕ್ತರು ಸೇವೆ ಇಲ್ಲ, ಒಪ್ಕೋತೀನಿ. ಯಾವುದೋ ಒಂದು ಭಗವಂತ ಸೇವೆನೇ ಮಾಡಪ್ಪ, ದಿನ ಏನೊಂದು ಆರತಿ ಮಾಡ್ತಾರೋ, ಮಂಗಳಾರತಿ ಮಾಡ್ತಾರೋ, ಸಂಸಾರದ ಹೇಳ್ತಾ ಇರೋ ಯಾವನೋ ಭಕ್ತ ಬರ್ತಾನೆ, ಅವ್ನಿಗೆ ಸೇವೆ ಮಾಡು. ಹುಡಿಕೊಂಡು ಓಕೆ ಬೇಡಪ್ಪ, ನೀನು ಹುಡಿಕೊಂಡು ಹೋಗುತ್ತೆ ಆಗೋದಿಲ್ಲ, ಇವಾಗ ಭಗವಂತನು ಭಕ್ತರು ಸೇವೆ ಹುಡಿಕೊಂಡು ಬೇಡ. ಓಕೆ, ಭಗವಂತ ಇದಂತಾನೆ, ಸೇವೆ ಮಾಡ್ತಾ ಇರಿ. ಯಾರೋ ಭಕ್ತರು ಬರ್ತಾರೋ ಅವಾಗ ಸೇವೆ ಮಾಡಿ. ಓಕೆ, ಭಕ್ತರು ಇರ್ತಾರೋ ಭಕ್ತರಿಗೆ ಸೇವೆ ಮಾಡಿ. ಭಗವಂತನ ಆಸಕ್ತಿ ಬರುತ್ತೆ ಕತೆ ಕೇಳಕ್ಕೆ. ಸೊ ಏನಾರ ಒಂದು ಮಾಡ್ತಾ ಇರಿ ಅಟ್ಲೀಸ್ಟು. ಸೊ ಏನು ಮಾಡ್ದಿರ ನಾವು ಎಲ್ಲ ಬೇಕು. ಈಗ ನಮ್ಮ ಕತೆ ಏನು ಗೊತ್ತಾ, ಮಕ್ಕಳು ಮಾಡ್ತಾರೆ, ನನಗೆ ವಿದ್ಯೆನೂ ಬೇಕು, ಬೆಳಿಗ್ಗೆ ಹೇಳಂಗಿಲ್ಲ, ನಾನು ಓದಂಗಿಲ್ಲ, ಬರೆಯೋದು ಬೇಡ, ನಾನು ಇಷ್ಟ ಬಂದಂಗೆ ಆಡ್ಕೊಂಡಿರ್ತೀನಿ. ನಮ್ಮ ಮಕ್ಕಳು ಮಾಡಲ್ವಾ, ಇಷ್ಟ ಬಂದಂಗೆ ಕುಣ್ಕೊಂಡಿರ್ತೀನಿ, ರಜಾ ಕೊಟ್ಬಿಡಿ, ನನಗೆ ವಿದ್ಯೆನೂ ಬೇಕು. ಆಗೋದಿಲ್ಲ ಅದು. ಒಂದನ್ನು ಪಡಿಬೇಕಾದ್ರೆ ಒಂದನ್ನ ನಾವು ಮಾಡಲೇಬೇಕು. ನಮ್ಮ ಕತೆ ಹಂಗೆ ಆಗಿರೋದು. ಜಪ ಬೇಡ, ಬೆಳಿಗ್ಗೆ ಹೇಳೋದು ಬೇಡ, ಸೊ ಕತೆ ಏನು ಕೇಳೋದು ಬೇಡ, ಇದೆಲ್ಲ ರಿಸ್ಕು, ಸೊ ಇದೆಲ್ಲ ಬೇಡ. ಭಕ್ತಿ ಅಂತೂ ಬಂದ್ಬಿಡ್ಬೇಕು ನನಗೆ. ನಾನು ದೊಡ್ಡ ಭಕ್ತ ಅನ್ಸ್ಕೋಬೇಕು, ಇಲ್ಲ ನನಗೆ ಭಕ್ತಿ ಬಂದ್ಬಿಡ್ಬೇಕು. ಕೂತ್ಕೊಂಡ್ರೆ ಜಪ ಮಾಡಕ್ಕೆ ಕೂತ್ಕೊಂಡ್ರೆ ಹಂಗೆ ಕಣ್ಣಲ್ಲಿ ನೀರು ಬರಬೇಕು, ಪೂರ್ಣ ಪ್ರಮಾಣದಲ್ಲಿ ನನಗೆ ಆರಾಮಾಗಿ ಆಗ್ತಾ ಇರಬೇಕು. ಎಲ್ಲ ಯಾವುದೇ ಮಂಡಿ ನೋಯ್ಬಾರ್ದು, ಏನು ನೋಯ್ಬಾರ್ದು. ಸೊ 2-16 ರೌಂಡ್ ಜಪ ಆಗ್ಬಿಡ್ಬೇಕು, ಎಲ್ಲ ಆಗ್ಬಿಡ್ಬೇಕು. ಸೊ ಇದು ತರಕಾರಿ ಕಟ್ ಮಾಡಂಗಿಲ್ಲ, ಪ್ರಸಾದ ಆಗ್ಬಿಡ್ಬೇಕು. ಸೊ ಭಾವನೆ ಇದೇ ಇರೋದು ನಮ್ದು. ಏನು ಆಗಂಗಿಲ್ಲ, ಎಲ್ಲ ನಮ್ಮ ಮುಂದಕ್ಕೆ ಬರಬೇಕು ಅನ್ನೋ. ಅಪ್ ಟು ಲಾಸ್ಟ್ವರೆಗೂ ನೀವು ಶ್ರಮ ತಗೊಳ್ಳೇಬೇಕು, ಕೊನೆ ಕಾಲದವರೆಗೂ. ಆವಾಗ ಮಾತ್ರ ಭಗವಂತ ಸಿಗೋದು. ಇದು ಟೆಸ್ಟು ಕೂಡ ಇದು, ಮತ್ತೆ ಪ್ರತಿನಿತ್ಯ ಇರೋಂಥ ಸ್ಟ್ರಗಲ್ಲು ಕೂಡ ಭಕ್ತಿಲಿ ಹಿಂಗೆ ಇರೋದು. ಅಂತ್ಯದವರೆಗೂ, ಕೊನೆ ಶ್ವಾಸ, ಕೊನೆ ಉಸಿರು ಇರೋವರೆಗೂ. ಪ್ರಭುಪಾದ್ ಮಲ್ಕೊಂಡೇ ಹೇಳ್ತಾ ಇದ್ದಾರೆ, ಕೊನೆ ಉಸಿರು ಹೋಗೋ ಟೈಮಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನೇ ಭಗವಾನ್ ದೇವೋತ್ತಮ ಪರಮ ಪುರುಷ. ಅವಾಗ್ಲೂ ಪ್ರಚಾರ. ಅಂತ್ಯ ಶ್ವಾಸ ಅಂದ್ರೆ ಕೊನೆ ಉಸಿರಿರೋವರೆಗೂ ಇದು ನಡಿಬೇಕು. ಪ್ರಜ್ಞೆ ಇದೆಯಾ, ಸೇವೆ ಭಾವನೆ ಇರ್ಬೇಕು. ನಿಮ್ಗೆ ಪ್ರಜ್ಞೆ ಇದೆಯಾ, ಸೇವೆ ಭಾವನೆ ಇರ್ಬೇಕು. ಹೋಗ್ಲಿ ಬಿಡಿ, ದೇಹ ಇವತ್ತೇ ಹೋಗ್ಲಿ ಬಿಡಿ, ಇನ್ನು ಯಾವತ್ತೋ ಇನ್ನು 100 ವರ್ಷ ಇದು ಏನ್ ಮಾಡ್ತೀರಾ? ಸೇವೆ ಮಾಡ್ತಾನೆ ಹೋಗ್ಲಿ ಬಿಡಿ. ಅದೇ ಇಲ್ಲ, ಮುಂದೆ ನೋಡ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳೋಣ, ಮುಂದೆ ನೋಡ್ಕೊಳ್ಳೋಣ ಅನ್ನೋ ಭಾವನೆ ನಮ್ಮದು. ಓಕೆ, ಅಕಸ್ಮಾತ್ ನಾರ್ಮಲ್ ಆಗಿ ಜೀವನ ಮಾಡ್ತಾ ನಾರ್ಮಲ್ ಆಗಿ ನೀವು ಮಾಡೇ ಮಾಡ್ತೀನಿ ಅಂತ ಅನ್ನೋದಾದ್ರೆ ನೀವು ಬೆಳಿಗ್ಗೆ ಎದ್ದೇ ಹೇಳ್ತೀನಿ ಅಂದ್ರೆ ಬೇಕಾದ್ರೆ 9 ಗಂಟೆಗೆ ಮಲಿಕೋ. ಬಟ್ ಗ್ಯಾರಂಟಿ ಕೊಡ್ತೀರಾ ನೀವು ಬೆಳಿಗ್ಗೆ ಎದ್ದು ಹೇಳ್ತೀರಿ ಅಂತ? ಹೆಂಗ್ ಗ್ಯಾರಂಟಿ ಕೊಡ್ತೀರಾ? ಆಲೇ ಮಾಡಿ ನೋಡಿದ್ದೀನಪ್ಪ, 1 ವರ್ಷ ಕರೆಕ್ಟಾಗಿ ಎದ್ದು ನೋಡಿದ್ದೀನಿ, ಓಕೆ, ಅವಾಗ ಭರವಸೆ ಕೊಡ್ಬೋದು. ನೀನು ಒಂದಿನಕ್ಕೆ ಎದ್ದಿಲ್ಲ, ನಿನ್ಗೆ ಹೆಂಗಪ್ಪ ಗ್ಯಾರಂಟಿ ಕೊಡ್ತೀಯಾ ನೀನು ಬೆಳಿಗ್ಗೆ ಹೇಳ್ತೀಯ ಅಂತ? 2 ಗಂಟೆ ಇಲ್ಲ 3 ಗಂಟೆಗೆ ಹೇಳಿ. ಗ್ಯಾರಂಟಿ ಮಾಡ್ಕೊಳ್ಳೋಕ್ಕೂ ಕೂಡ ಅದಕ್ಕೂ ಒಂದು ಇದಿದೆ ತಾನೆ, ಒಂದು ಲೆಕ್ಕಾಚಾರ ಇದೆ ತಾನೆ. ನೀವು 1 ವರ್ಷ ಕಾಲ ಆ ಥರ ಎದ್ದಿದ್ರೆ ಹೇಳ್ತೀನಪ್ಪ ನಾನು ಅಂತ ಹೇಳ್ಬೋದು ನೀನು. ಇನ್ನು ಈ ಥರ ಒಂದು ದಿನ ಎದ್ದಿಲ್ಲ, ಹೆಂಗೆ ಹೇಳ್ತೀನಿ ಅಂತ ಹೆಂಗಪ್ಪ ನಂಬೋದು ನಿಮ್ಮನ್ನ? ಸೊ ಆ ಥರ ಅಂದರೆ, ಸೊ ಅದೇ ಥರ ನಮಗೆ ಇಲ್ಲಿ ಭಕ್ತಿ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಗ್ಯಾರಂಟಿಯಾಗಿ ಇದನ್ನು ಯಾವಾಗ ಆಗುತ್ತಿದೋ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಮಾತ್ರ ಆಗೋದಿದು. ಪ್ರಾಕ್ಟೀಸ್. ನಮ್ಮ ಜೀವನದಲ್ಲಿ ಇದೊಂದು ವರ್ಣನೆ ಏನಾರು ನಾವು ಇದು ಮಾಡಿಬಿಟ್ರೆ ನೋಡಿ, ಅಂದವಾಗ ಅಂದರೆ ಇರುವಾಗ ಅಂದ್ಗಾರ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡಿ. ಮೂಡ್ ಇರಲಿ ಇಲ್ಲದೆ ಇರಲಿ ಪ್ರಾಕ್ಟೀಸ್ ಮಾಡಿ. ಈಗ ಜಪ ಹಂಗೆ ತಾನೇ ಮಾಡ್ತಾ ಇರೋದು, ಸುಮ್ಮನೆ ಮಕ್ಕಿ ಕಾಮಕ್ಕಿ ಏನೋ ಬರೀ ಹರೇ ಕೃಷ್ಣ ಹೇಳ್ತೀವಿ. ಯಾವಾಗಾರ ಬಂದಿದೆ ತಲೆ ಒಳಗಡೆ ಹರೇ ಕೃಷ್ಣ ನೀವು ಮಾಡಾದ್ಮೇಲೆ ಗುನ್ಗುಗ್ತಾ ಇದೆಯಾ ನಿಮ್ಮ ತಲೆ ಒಳಗಡೆ? ಸುಮ್ಮನೆ ಮಾಡ್ತಾ ಇದೀಯ, ತಗೋಗ್ಯಾನ ಇಟ್ಕೊಂಡು ಏನೋ ನಿದ್ದೆ ಮಾಡ್ಕೊಂಡು ಹೆಂಗ ಮಾಡ್ತಾ. ಅಟ್ಲೀಸ್ಟ್ ಮಾಡೇ ಕೃಷ್ಣ ನೋಡ್ತಾನೆ, ಅಟ್ಲೀಸ್ಟ್ ಇವನು ನನ್ನ ಭಕ್ತಿ ಜಪ ಮಾಡಕಾರ ಕೂತಿದ್ದಾನಲ್ಲ ಅಂತ ನೋಡ್ತಾನೆ. ಸೊ ಯಾವತ್ತೋ ಒಂದಿನ ಆಗತ್ತೆ ಅಂತ ಇಟ್ಕೋಬೋದು. ಲೇಟ್ ಆಗುತ್ತೆ, ಪ್ರಗತಿ ಆಗುತ್ತೆ ಅಂತ ಇಟ್ಕೋಬೋದು. ಸೊ ಅಂದ್ರೆ ಆ ಲೈನ್ ಬಿಟ್ಟಿಲ್ವಲ್ಲ ಅಂತ ಒಂದು ಭಾವನೆ ಅಷ್ಟೇ ನಮ್ಮದು.
ಸೊ ಇದನ್ನು ಕೂಡ ಭಕ್ತಿಗೆ ಬರುತ್ತೆ. ಆದರೆ ನೀವು ಯಾವಾಗ ನಾವು ಭಗವಂತ ಸೇವೆ ಭಕ್ತರ ಸೇವೆ ಮಾಡ್ತೀವೋ ಬೇಗ ಭಗವಂತನ ಪಡೆಯೋಕ್ಕೆ ತುಂಬ ಅನುಕೂಲವಾಗಿರೋಂಥ ಮಾರ್ಗ. ಭಗವಂತನ ಪಡಿಬೇಕಾ ಸರಳವಾಗಿರೋ ಮತ, ಜಸ್ಟ್ ಭಕ್ತರು ಕಾಲು ಹಿಡ್ಕೊಂಬಿಡಿ. ಭಕ್ತರು ಅಟ್ಲೀಸ್ಟ್ ಭಕ್ತರಿಗೆ ನಮ್ರತೆ ಕೊಡೋಕೆ ಶುರು ಮಾಡ್ಬಿಡಿ, ಭಕ್ತರಿಗೆ ಮರ್ಯಾದೆ ಕೊಡೋಕೆ ಶುರು ಮಾಡ್ಬಿಡಿ. ಸೊ ಎಣ್ಸಕ್ಕೆ ಹೋಗ್ಬೇಡಿ, ಇವನು ಆ ಥರ ಭಕ್ತ ಇವನು ಈ ಥರ ಭಕ್ತ, ಏನೋ ಜಸ್ಟ್ ಸುಮ್ಮನೆ ನಮಸ್ಕಾರ ಮಾಡಿ ಅಷ್ಟೇ. ಏನೋ ಇವು ಕರ್ಕೊಂಬಿಟ್ಟು ಇವು ಪ್ರಭು ನೀವು ಬಂದಿದ್ರಿಂದ ನನ್ನ ಪುಣ್ಯ ಆಗೋಯ್ತು ಪಾವನ ಇದೆಲ್ಲ ಹೊರಡೆಲ್ಲ ಬೇಡ. ಜಸ್ಟ್ ನಮಸ್ಕಾರ ಮಾಡಿ, ಪ್ರಭು ಬನ್ನಿ ಪ್ರಸಾದ ತಗೊಳ್ಳಿ ಅಷ್ಟೇ. ಪ್ರಸಾದ ತಗೊಳ್ಳಲ್ಲ ಅಂತಂದ್ರೆ ತುಂಬಾ ಹಿಂಸೆ ಮಾಡಿ ಕೈ ಹಿಡ್ಕೊಂಡು ಎಳ್ಕೊಡೋಗ್ಬೇಡಿ, ಅದೊಂಥರ ಓವರ್ ಆಗ್ಬಿಡುತ್ತೆ, ಬೇಡ. ಮನಸಾರ ಅಷ್ಟೇ ನಿಮ್ಗೆ ಮಾಡ್ಬೇಕಾಗಿರೋದು ಅಷ್ಟೇ, ಪ್ರೀತಿಯಿಂದ ನೀವು ಕರೆದ್ಬಿಡಿ ಅಷ್ಟೇ. ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇರ್ಲಿ, ಕೊಡಬೇಕು ಅನ್ನೋ ಭಾವ ಇರ್ಲಿ, ಇಷ್ಟೇ. ಮನ್ಸಲ್ಲಿ ಮಾತ್ರ ಎಲ್ಲಿ ಬಂದ್ಬಿಡ್ತಾರೋ ಅಂತ ಭಾವ ಒಳ್ಳೆ ಆಚೆ ಕಡೆ ಮಾತ್ರ ಕೈ ಹಿಡ್ಕೊಳ್ಳಿ. ಇದು ಕಪಟ, ಇದು ಪ್ರಬಂಧ ಗೊತ್ತಾಗ್ಬಿಡುತ್ತೆ ಮೇಲ್ಗಡೆ ಯಾರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ. ಆದ್ರೆ ಒಳಗಡೆ ಪ್ರೀತಿ ಇರ್ಲಿ, ಮೇಲ್ಗಡೆ ಮಾತ್ರ ನಾರ್ಮಲ್ ಆಗಿ ಮಾತಾಡ್ಸಿ ಅಷ್ಟೇ. ನಾರ್ಮಲ್ ಆಗಿ ಪ್ರಭು ಬನ್ನಿ ಪ್ರಸಾದ ತಗೊಳ್ಳಿ. ನಮ್ಮ ಉದ್ದೇಶ ಪ್ರಸಾದ ತಗೊಳ್ಳಿ ಅಂತಾನೆ ಇರ್ಬೇಕು. ಇಲ್ಲಪ್ಪ ಬಂದ್ಬಿಡ್ತಾನೆ ಅನ್ನೋ ಭಾವನೆ ಇರಬಾರ್ದು. ನಮ್ಗೆ ಪ್ರಸಾದ ತಗೊಳ್ಳಿ ಅಂತ ಇರ್ಬೇಕು. ನೀವು ಪ್ರಸಾದ ತಗೋತಾ ಇರ್ತೀರಾ, ಪ್ರಸಾದ ಬನ್ನಿ ತಗೊಳ್ಳಿ ಅಂತಂದ್ರೆ ಯಾವ ಭಾವನೆಯಿಂದ ಹೇಳ್ತೀರಾ? ಕುತ್ಕೊಂಡೇ ಹೇಳ್ತೀರಾ, ಇದು ಸರಿ ಇಲ್ಲ. ಹಂಗಾದ್ರೆ ನಿಮ್ಗೆ ಪ್ರಸಾದ ಕೊಡೋಂಥ ಭಾವನೆ ಇಲ್ಲ. ನಿಂತ್ಕೊಂಡು ಅಟ್ಲೀಸ್ಟ್ ಮತ್ತೆ ಅಯ್ಯೋ ಪ್ರಭು ಬನ್ನಿ ಬನ್ನಿ ಬಂದ್ಬಿಟ್ಟು ಪ್ರಸಾದ ತಗೊಳ್ಳಿ ಅಂತ ಕರಿಬೇಕು. ಕೂತ್ಕೊಂಡು ಬನ್ನಿ ಪ್ರಭು ಪ್ರಸಾದ ತಗೊಳ್ಳಿ. ನಾರ್ಮಲ್ ನಮ್ಮಲ್ಲಿ ಆಗತ್ತೆ. ಆದ್ರೆ ಹೊಸ್ದಾಗಿ ಯಾರು ಬರ್ತಾರೋ, ಸ್ವಲ್ಪ ಸೀನಿಯರ್ ಭಕ್ತರು ಯಾರು ಬರ್ತಾರೋ ಅಂತ ಟೈಮಲ್ಲಿ ಇದನ್ನ ಮಾಡ್ಬೇಕಾಗುತ್ತೆ. ಎಲ್ಲಿವರೆಗಿರುತ್ತೆ ಗೊತ್ತಾ? ನೀವು ಕೂತಿದ್ರು ನೀವು ನಿಂತ್ಕೊಳ್ಳಲ್ವಲ್ಲ, ಇಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಯಾವ ರೀತಿ ಭಕ್ತರು ಅಂತ. ಒಬ್ರು ಸೀನಿಯರ್ ಡಿವೋಟಿ ಬಂದಾಗ ನೀವು ಕೂತಿದ್ದು ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೀನು ಮೊದಲನೇ ತರಗತಿನ ಇಲ್ಲ ಸೆಕೆಂಡ್ ತರಗತಿನ ಇಲ್ಲ ಕೆಳಗಡೆ ಇನ್ನು ಇದ್ರು ಭಕ್ತನ ಅಂತ. ಅಲ್ಲೇ ತಿಳ್ಕೊಂಡ್ಬಿಡ್ಬೋದು. ಏನು ದೊಡ್ಡ ಇದೇನು ಬೇಕಾಗಿಲ್ಲ. ಒಬ್ಬ ಭಕ್ತ ಬಂದಿದ ತಕ್ಷಣ ಎದ್ದು ನಿಂತ್ಕೊಳ್ಳೋದು, ಅವನಿಗೆ ನಮಸ್ಕಾರ ಮಾಡೋದು, ಎದ್ದು ನಿಂತ್ಕೊಳ್ಳೋದು ಎಷ್ಟು ಇದು ಅಂತಂದ್ರೆ ಅದೊಂದರಲ್ಲೇ ನೀವು ಭಗವಂತನ ಭಕ್ತಿನ ಸಾಧಿಸ್ಬಿಡ್ಬೋದು. ಒಂದು ಕಾರಣ ಸಾಕು. ಸೊ ಅದಕ್ಕೆ ನಮ್ಮ ಎಟಿಕೇಟಲ್ಲಿ ಇದೆಲ್ಲ ಬರೋದು. ಎಟಿಕೇಟ್ ಏನಿದೆ? ಭಗವಂತನ ಭಕ್ತರು ನೋಡಿದ ತಕ್ಷಣ ನಾವು ದೀರ್ಘದಂಡ ನಮಸ್ಕಾರ ಮಾಡಬೇಕು. ಸೊ ಓಕೆ, ಭಗವಂತನ ಅರ್ಥ ಇದು ಭಗವತ್ ಸಾಮ್ರಾಜ್ಯಕ್ಕೆ ಪ್ರವೇಶಾರ್ಹತೆಯನ್ನು ತಂದುಕೊಡುತ್ತದೆ. ಭಗವಂತನ ಮೈ ಕೇಳಲು ಅವರು ಹೊರರಾಗ್ತಾರೆ. ಭಗವಂತನ ಬಗ್ಗೆ ಕೇಳಲು ಅದಕ್ಕೆ ಅದಮ್ಯ ಆಸೆ ಉಂಟಾಗುವುದೇ ಭಕ್ತನ ಮೊದಲ ಅರ್ಹತೆ. ಅದು ಭಗವತ್ ಸಾಮ್ರಾಜ್ಯಕ್ಕೆ ಪ್ರವೇಶಾರ್ಹತೆಯನ್ನು ತಂದುಕೊಡುತ್ತದೆ. ಸೊ ಭಗವಂತನ ನಾಮಕ್ಕೆ ಇದೇ ಅರ್ಹತೆ, ಮೊದಲನೇ ಅರ್ಹತೆ. ಸೊ ಇಲ್ಲಿ ನೋಡಿ, ಇನ್ನೂ ಅರ್ಥ ಮಾಡ್ಕೊಳ್ಳಿ. ಆಸೆ ಉಂಟಾಗುವುದೇ ಭಕ್ತನ ಮೊದಲ ಅರ್ಹತೆ. ಅರ್ಹತೆ ಅಂದ್ರೆ ಏನು? ಭಕ್ತಿ ಮಾಡಕ್ಕೆ ನಮ್ಗೆ ಅರ್ಹತೆ ಬಂತು, ಇನ್ನು ಭಕ್ತಿ ಮಾಡಕ್ ಶುರು ಮಾಡಿಲ್ಲ. ಇದನ್ನ ತಿಳ್ಕೊಬಿಟ್ಟಿದ್ರೆ ಆಮೇಲೆ ಭಕ್ತಿ ಆಗೋಯ್ತು ಅಂತ. ಭಕ್ತಿ ಮಾಡಕ್ಕೆ ನನಗೆ ಅರ್ಹತೆ ಬಂತು, ಇನ್ನು ಪ್ರಾರಂಭ ಮಾಡಬೇಕು. ಯಾವಾಗ ಅರ್ಹತೆ ಬಂತು? ಭಗವಂತನ ಭಕ್ತರಿಗೆ ಸೇವೆ ಮಾಡಿದ್ರಿಂದ ನನಗೆ ಭಕ್ತಿ ಮಾಡಕ್ಕ ಅರ್ಹತೆ ಬಂತು. ಇನ್ನು ಭಕ್ತಿ ನಾನು ಮಾಡಬೇಕು. ಪ್ರಾರಂಭ ಆಗಿದೆ. ಅರ್ಹತೆ ಅಂದರೆ ಪ್ರಾರಂಭ ಅಷ್ಟೇ. ನನಗೆ 10ನೇ ಕ್ಲಾಸ್ಗೆ ಹೋಗೋಕ್ಕೆ ಅರ್ಹತೆ ಬಂತು ಅಂತಂದರೆ 9th ಸರ್ಟಿಫಿಕೇಟ್ ಸಿಕ್ತು, 9th ಕ್ಲಾಸು. ಆವಾಗ 10ನೇ ಕ್ಲಾಸ್ಗೆ ಹೋಗೋಕ್ಕೆ ಅರ್ಹತೆ ಬಂತು. ಬಟ್ 10ನೇ ಕ್ಲಾಸ್ ಓದಿದ್ದೀರಾ? ಏನೂ ಇಲ್ಲ, ಇನ್ನು ಕ್ಲಾಸ್ಗೆ ಹೋಗಿಲ್ಲ. ಅರ್ಹತೆ ಬಂದಿದೆ ಅಷ್ಟೇ ನಿಮಗೆ. ಭಕ್ತಿ ಮಾಡೋಕ್ಕೆ ಅರ್ಹತೆ ಬರೋದು ಯಾವಾಗ? ಭಗವಂತನ ಸೇವೆ, ಭಗವಂತನ ಭಕ್ತರ ಸೇವೆ ಮಾಡಿದಾಗ. ಈಗ ನಾವು ಭಕ್ತರ ಸೇವೆ ಮಾಡಿಲ್ಲ, ನನಗೆ ಇನ್ನೂ ಅರ್ಹತೆನೇ ಇಲ್ಲ. ಇದು ಪ್ರಾರಂಭ, ಇನ್ನು ಬೀಜನೇ ಹಾಕಿಲ್ಲ, ಮಳೆ ಹೊಲ ಉಳ್ತಾ ಇದೀವಿ ಅಷ್ಟೇ. ಸೊ ಭಕ್ತರ ಸೇವೆ ಮಾಡ್ತಾ ಇರಿ, ಭಕ್ತರಿಗೆ ನಮ್ರತೆಯಿಂದ ನಮಸ್ಕಾರ ಮಾಡಿ. ಈಗ ನಮ್ಮ ಅಳ್ತಾಗೆ ಇಷ್ಟೇ ಮಾಡ್ಬೇಕಾಗಿರೋದು ಏನು ಗೊತ್ತಾ? ಸಿಂಪಲ್ ಹಾರ್ಟೆಡ್ ಆಗಿರ್ಬೇಕು. ಸಿಂಪಲ್ ಹಾರ್ಟ್ ಇರಲಿ ನಿಮ್ಮ ಹತ್ರ. ಸಿಂಪಲ್ ಹಾರ್ಟ್ ಅಂದ್ರೆ ಏನು ಗೊತ್ತಾ? ಒಳಗಡೆ ಒಂದು ಹೊರಗಡೆ ಒಂದು ಬೇಡ. ಒಳಗಡೆ ಏನಿದೆ ಓಕೆ, ಒಳಗಡೆ ನಿಮ್ಗೆ ಸ್ವಲ್ಪ ಕಠೋರವಾಗಿದೆಯಾ, ಹಂಗೆ ಮಾತಾಡಿ, ತೊಂದರೆ ಇಲ್ಲ. ಒಳಗಡೆ ಪ್ರೀತಿ ಇದೆಯಾ, ಪ್ರೀತಿಯಿಂದನೇ ಮಾತಾಡಿ. ಸೊ ಒಳಗಡೆ ಆನಂದ ಇರಬೇಕು ನಿಮಗೆ. ಭಕ್ತರು ಕಂಡಿದ ತಕ್ಷಣ ಆನಂದ ಬರಬೇಕು.
ನಿಮ್ಮ ಭಕ್ತಿ ಕಂಡಿದ ತಕ್ಷಣ ಆನಂದ ಬಂತ, ನಿಜಕ್ಕೂ ತಿಳ್ಕೊಳ್ಳಿ ನನಗೇನೋ ಒಂದ್ ರೀತಿ ಚಳುವಳಿ ಇದೆ ನನ್ನ ಮನಸ್ಸಲ್ಲಿ ಅಂತ. ಖುಷಿ ಆಯ್ತಾ, ಓಕೆ ಇವ್ನು ಭಗವಂತನ ಭಕ್ತಪ್ಪ, ಇವ್ನು ಬಂದಿದ್ದು ನನ್ಗೆ ತುಂಬಾ ಖುಷಿ ಆಯ್ತಾ, ನಿಜಕ್ಕೂ ಇರುತ್ತೆ. ಅದಿಲ್ಲ ಅಂತಂದ್ರೆ ಆನಂದ ಬರ್ಲಿಲ್ಲ, ಭಗವಂತನ ಭಕ್ತರು ನೋಡಿದಾಗ ಸ್ವಲ್ಪ ನನ್ಗೆ ಇದಾಯ್ತು ಅಂದಿದ ತಕ್ಷಣ ಏನೋ ತೊಂದರೆ ಇದೆ ಮನ್ಸಲ್ಲಿ. ಓಕೆ, ಇಲ್ಲಿ ನಿಲ್ಸೋಣ. ಭಗವತಿ ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ಟೈಮ್ ಇದೆ, 51 9 ಸ್ವಲ್ಪ ಏನಾದರೂ ಇದ್ರೆ ಕೇಳ್ಬೋದು ನೀವು.